So good morning class. ಫಸ್ಟ್ ಬಯಾಲಜಿ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅವರ್ ಲಿವಿಂಗ್ ವರ್ಲ್ಡ್ ಅಂತ ಫಸ್ಟ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅವರ್ ಲಿವಿಂಗ್ ವರ್ಲ್ಡ್, ನಮ್ಮ ಜೀವ ಜಗತ್ತು ಅಂತ ಕರಿತೀವಿ. ಅವರ್ ಲಿವಿಂಗ್ ವರ್ಲ್ಡ್, ನಮ್ಮ ಜೀವ ಜಗತ್ತು, ನಮ್ಮ ಜೀವ ಜಗತ್ತು. ಓಕೆನಾ? ಇಲ್ಲಿ ನಾವು ನಮ್ಮ ಸುತ್ತಲೂ ಇರುವಂತ ಎಲ್ಲಾ ಲಿವಿಂಗ್ ಥಿಂಗ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಚಾಪ್ಟರ್ ನಮ್ಮ ಸುತ್ತಲೂ ಇರುವಂತ ಎಲ್ಲಾ ಲಿವಿಂಗ್ ಥಿಂಗ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದೇನು, ಸದ್ಯಕ್ಕೆ ನಾನೇನ್ ಅನ್ಕೊಂಡು ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಸದ್ಯಕ್ಕೆ ತುಂಬಾ ಲೋವರ್ ಲೆವೆಲ್ ಅಲ್ಲಿ 6th ಕ್ಲಾಸ್ ಅಲ್ಲಿ ಇದ್ದೀರಾ. ತುಂಬಾ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೈಯರ್ ಲೆವೆಲ್ಗೆ ಹೋಗ್ತಾ ಹೋಗೋಣ, ಒಂದೊಂದೇ ಕ್ಲಾಸಿಗೆ ಹೋಗ್ತಾ ಹೋಗೋಣ. ಓಕೆ, ನಾವು ಡಿಸ್ಕಸ್ ಮಾಡ್ತಾ ಇರೋದೇನು, ಬಯಾಲಜಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ಜೀವಶಾಸ್ತ್ರ ಅಂತ ಕರಿತೀವಿ, ಜೀವಶಾಸ್ತ್ರ ಅಂತ ಕರಿತೀವಿ. ಓಕೆ, ಅರೆ ಯಾವ್ದನ್ನ ನಾವು ಬಯಾಲಜಿ ಅಂತ ಕರಿಬೇಕು? ಸೊ ಯಾವಾಗ್ಲೂ ನೀವು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆ ಕಾನ್ಸೆಪ್ಟ್ಸ್ ಹೆಸರಿನ ಒಳಗಡೆ ಅಥವಾ ನೇಮ್ ಒಳಗಡೆ ಅದು ಇರುತ್ತೆ. ಜಸ್ಟ್ ನೀವೇನ್ ಮಾಡಿ ಅದನ್ನ ಸ್ಪ್ಲಿಟ್ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಿ. ಏನು, ಬಯೋನ ಓಜಿ ಇಂದ ಸ್ಪ್ಲಿಟ್ ಮಾಡಿ. ಓಕೆ, ಸೊ ಓಜಿ ಅಂತ ಬರುತ್ತೆ. ಓಜಿ ಅಂತ ಯಾವ್ದ್ರಲ್ಲಿ ಇದೆ ಅಂದ್ರೆ, ಅದನ್ನ ನಾವೇನಂತ ಕರಿತೀವಿ, ಸ್ಟಡಿ ಪರ್ಪಸ್ಗೆ ಇರುವಂತದ್ದು ಅಂತ ಹೇಳ್ತೀವಿ. ಅಂದ್ರೆ ಅಧ್ಯಯನಕ್ಕೆ ಇರುವಂತದ್ದು. ಶಾಸ್ತ್ರ ಅಂದ್ರೆ ಏನು, ಅಧ್ಯಯನಕ್ಕೆ ಇರುವಂತದ್ದು. ಹಾಗಾದ್ರೆ ನಾನು ಇವಾಗ ಅಧ್ಯಯನ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಯಾರನ್ನ ಸ್ಟಡಿ ಮಾಡ್ಬೇಕು? ಯಾರನ್ನ ಅಂದ್ರೆ ಬಯೋನ ಸ್ಟಡಿ ಮಾಡ್ಬೇಕು. ಹಾಗೆ ಇವಾಗ ಬಯೋ ಅಂದ್ರೆ ಏನು? ಬಯೋ ಅಂದ್ರೆ ಲಿವಿಂಗ್ ಥಿಂಗ್ಸ್ ಆಗಿರ್ತದೆ ಅಥವಾ ಜೀವಿ ಇರುವಂತ ವಸ್ತುಗಳಾಗಿರ್ತವೆ. ಸೊ ಇಲ್ಲಿಂದ ಏನ್ ಕನ್ಕ್ಲೂಷನ್ ಹೇಳ್ಬೋದು ನಾನು? ಜೀವಿ ಇರುವಂತ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್ ಈಸ್ ಕಾಲ್ಡ್ ಅಸ್ ಬಯಾಲಜಿ. ಹಾಗಿದ್ರೆ ಸೊ ನಾವಿಲ್ಲಿ ಯಾರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೇಕು? ಓಕೆ, ಸೊ ನಾವಿಲ್ಲಿ ಯಾರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೇಕು? ಲಿವಿಂಗ್ ಥಿಂಗ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಡೋಂಟ್ ವರಿ, ನೀವು ಸೈನ್ಸ್ ಅಲ್ಲಿ 0 ಇದ್ದೀರಾ. ತುಂಬಾ ಜನ BA ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, BCom ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಆ ತರ ಬ್ಯಾಕ್ ಗ್ರೌಂಡ್ ಇಂದಾನು ಬಂದಿರ್ತೀರಾ. ಸೊ ಸೈನ್ಸ್ ನ ನಿಮ್ಗೆ ತುಂಬಾ ಈಸಿ ಮಾಡ್ಕೊಳ್ಳಿಕ್ಕೆನೆ ತುಂಬಾ ಬೇಸಿಕ್ ಲೆವೆಲ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾವ್ದೇ ತರ ನೀವು ಆ ತರ ಕಾನ್ಸೆಪ್ಟ್ ಇಟ್ಕೊಳ್ಳಿಕ್ ಹೋಗ್ಬೇಡಿ. ನಾನು 0 ಇದ್ದೀನಿ ಆತರ ಏನು ಅನ್ಕೊಳಿಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ಒಂದೊಂದೇ ಕಾನ್ಸೆಪ್ಟ್ಸ್ ನ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಅಟ್ ದಿ ಎಂಡ್ ಆಫ್ ದಿಸ್ ಕ್ಲಾಸ್ ನಾನು ಸೈನ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸ್ತಾ ಹೋಗುತ್ತೆ. ಓಕೆನಾ? ಸೊ ಯಾವ್ದೇ ತರ ಟೆನ್ಷನ್ ತಗೊಳಿಕ್ ಹೋಗ್ಬೇಡಿ. ಓಕೆ, ಬನ್ನಿ. ಸೊ ಹಾಗಾದ್ರೆ ಬಯಾಲಜಿ ಅಂದ್ರೆ ಏನಿಲ್ಲಿ? ಸ್ಟಡಿ ಆಫ್ ಲಿವಿಂಗ್ ಥಿಂಗ್ಸ್. ಸೊ ಜೀವಿ ಇರುವಂತ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜೀವಶಾಸ್ತ್ರ ಅಂತ ಕರಿತೀವಿ. ತುಂಬಾ ಸಿಂಪಲ್. ಓಕೆ, ಹಾಗಾದ್ರೆ ಇಲ್ಲಿ ಯಾರ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ? ಲಿವಿಂಗ್ ಥಿಂಗ್ಸ್, ಜೀವಿ ಇರುವಂತ ವಸ್ತುಗಳು. ಹಾಗಾದ್ರೆ ನಿಮಗೆ ಫಸ್ಟ್ ಜೀವಿ ಇರುವಂತ ವಸ್ತುಗಳು ಯಾವುದು, ನಿರ್ಜೀವಿ ವಸ್ತುಗಳು ಯಾವುದು, ಲಿವಿಂಗ್ ಥಿಂಗ್ಸ್ ಯಾವುದು, ನಾನ್ ಲಿವಿಂಗ್ ಥಿಂಗ್ಸ್ ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಾಗ್ಬೇಕು. ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳಿ ಅಂದ್ರೆ ಹೇಳ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಲಿವಿಂಗ್ ಥಿಂಗ, ನಾನ್ ಲಿವಿಂಗ್ ಥಿಂಗ? ಎಕ್ಸಾಂಪಲ್, ಸೊ ನಾನು ಲಿವಿಂಗ್ ಥಿಂಗ, ನಾನ್ ಲಿವಿಂಗ್ ಥಿಂಗ? ಜೀವಿ ಇರುವಂತ ವಸ್ತುನ, ನಿರ್ಜೀವಿ ವಸ್ತುನ? ಅಫ್ಕೋರ್ಸ್ ಜೀವಿ ಇರುವಂತ ವಸ್ತುನೇ ಲಿವಿಂಗ್ ಥಿಂಗ್ ಆಗಿರ್ತದೆ. ಅದೇ ಈ ಬೋರ್ಡ್ ನ ಕನ್ಸಿಡರ್ ಮಾಡಿದ್ರೆ ನಾನ್ ಲಿವಿಂಗ್ ಥಿಂಗ್, ಎಕ್ಸಾಂಪಲ್ ನಾನ್ ಲಿವಿಂಗ್ ಥಿಂಗ್ ಆಗಿರುತ್ತೆ ಅಥವಾ ನಿರ್ಜೀವ ವಸ್ತು ಆಗಿರುತ್ತೆ. ಎಕ್ಸಾಂಪಲ್ ಏನೋ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಬಟ್ ಯಾವ್ದ್ರ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದೀರಾ? ನಾನು ಲಿವಿಂಗ್ ಥಿಂಗ್ ಅಂತ ಹೇಳಿದ್ರಿ, ಬೋರ್ಡು ನಾನ್ ಲಿವಿಂಗ್ ಥಿಂಗ್ ಅಂತ ಹೇಳಿದ್ರಿ, ಬಟ್ ಯಾವ್ದ್ರ ಬೇಸ್ ಮೇಲೆ ಹೇಳಿದ್ರಿ? ಅದಕ್ಕೆ ಏನಾದ್ರೂ ಒಂದು ಗುಣಲಕ್ಷಣಗಳಿರ್ತವೆ. ಹಾಗೆ ನನಗೂ ಒಂದಿಷ್ಟು ಏನಾದ್ರೂ ಗುಣಲಕ್ಷಣಗಳಿರ್ತವೆ, ಹೌದಾ? ಓಕೆ, ಹಾಗಿದ್ರೆ ಜೀವಿಗೆ ಇರುವಂತ ಗುಣಲಕ್ಷಣಗಳು, ಲಿವಿಂಗ್ ಥಿಂಗ್ಸ್ಗೆ ಏನೇನ್ ಪ್ರಾಪರ್ಟಿಗಳಿರ್ಬೇಕು, ಯಾವ ತರ ಗುಣಲಕ್ಷಣಗಳಿರ್ಬೇಕು ಅನ್ನೋದನ್ನ ನೋಡ್ತಾ ಹೋದ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಫಸ್ಟ್ ಜೀವಿಗಳ ಗುಣಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಥಿಂಗ್ಸ್, ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿಗಳ ಗುಣಲಕ್ಷಣಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಗುಣಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ಯಾರೆಕ್ಟರ್. ಸೊ ನಾವೇನು ಜೀವಿ ಅಂತ ಹೇಳ್ತಾ ಇದ್ವಿ, ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಏನು ಕ್ಯಾರೆಕ್ಟರ್ ಇರಬೇಕು? ಫಸ್ಟ್ ಕ್ಯಾರೆಕ್ಟರ್, ಯಾವಾಗ್ಲೂ ಅವುಗಳು ಗ್ರೋತ್ ನ ತೋರಿಸ್ತಾ ಇರ್ಬೇಕು. ಗ್ರೋತ್ ಅಥವಾ ಬೆಳವಣಿಗೆಯನ್ನ ತೋರಿಸ್ತಾ ಇರ್ಬೇಕು. ಬೆಳವಣಿಗೆಯನ್ನ ತೋರಿಸ್ತಾ ಇರ್ಬೇಕು. ಗ್ರೋತ್ ಅಂದ್ರೆ ಅವುಗಳು ಹುಟ್ಟದಾಗಿಂದ ಹಿಡ್ಕೊಂಡು ಲಾಸ್ಟ್ ಎಂಡ್ ವರ್ಗು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರ್ಬೇಕು? ಗ್ರೋತ್ ಆಗ್ತಾನೆ ಇರ್ಬೇಕು, ಬೆಳವಣಿಗೆ ಆಗ್ತಾನೆ ಇರ್ಬೇಕು. ಯಾವ್ದು ಈ ತರ ಕ್ಯಾರೆಕ್ಟರ್ನ ಅಥವಾ ಗುಣಲಕ್ಷಣಗಳನ್ನ ತೋರಿಸ್ತವೆ ಅವುಗಳನ್ನ ಮಾತ್ರ ನಾವೇನಂತ ಕರಿತೀವಿ? ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಹೌದಾ? ಓಕೆ, ಸೊ ಹಾಗಿದ್ರೆ ಎಕ್ಸಾಂಪಲ್ ತಗೊಳ್ಳೋಣ. ಈ ಕ್ಯಾರೆಕ್ಟರ್ಗಳ ಬೇಸ್ ಮೇಲೆ ಹ್ಯೂಮನ್ ಬೀಯಿಂಗ್ ನ ನಾವು ಏನಂತ ಕನ್ಸಿಡರ್ ಮಾಡ್ಬೋದು? ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಹೇಗೆ ಸರ್? ಎಕ್ಸಾಂಪಲ್, ಇವಾಗ ನೋಡಿ, ನೀವು ಚಿಕ್ಕವರು ಇದ್ದಾಗ ನಿಮ್ ಹೈಟ್ ತುಂಬಾ ಚಿಕ್ಕದಾಗಿತ್ತು. ಓಕೆ, ಹಾಗೆ ನೀವು ಹೇಗೆ ಬೆಳೀತಾ ಹೋದ್ರಿ, ನಿಮ್ ಹೈಟು ಹಾಗೆ ಬೆಳೀತಾ ಹೋಯ್ತಾ?
ಹೌದಾ? ಹಾಗಾದ್ರೆ ನಿಮ್ ಬಾಡಿ ಒಳಗಡೆ ಏನಿದೆ? ಗ್ರೋತ್ ಇದೆ. ಹಾಗಾದ್ರೆ ನಿಮ್ ಬಾಡಿ ಒಳಗಡೆ ಗ್ರೋತ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಮನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು? ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಂತ ಹೇಳ್ಬಿಟ್ಟು ಈ ತರ ಅನ್ಕೊಳ್ಲಿಕ್ಕೆ ಹೋಗ್ಬೇಡಿ. ಸೊ ಅಡಲ್ಟ್ ಸ್ಟೇಜಿಗೆ ಬಂದಾದ್ಮೇಲೆ, ಪ್ರೌಢಾವಸ್ಥೆಗೆ ಬಂದಾದ್ಮೇಲೆ ನಮ್ ಹೈಟ್ ಬೆಳೆಯೋದು ನಿಂತು ಹೋಯ್ತು, ನಾವು ನಾನ್ ಲಿವಿಂಗ್ ಥಿಂಗ್ ಅಂತ ಅನ್ಕೊಳಿಕ್ ಹೋಗ್ಬೇಡಿ. ಹೈಟ್ ಏನೋ ಬೆಳೆಯೋದು ನಿಂತು ಹೋಯ್ತು, ಬಟ್ ಈ ರೀತಿ ದಪ್ಪ ಬೆಳೀತಾ ಇದ್ದೀರಾ ಇಲ್ವಾ? ಹೈಟ್ ಆದ್ರೂ ಬೆಳೀರಿ ಅಥವಾ ವಿಡ್ತ್ ಆದ್ರೂ ಬೆಳೀರಿ, ಒಟ್ನಲ್ಲಿ ಬೆಳೀತಾ ಇದ್ದೀರಾ? ಸೊ ಹಾಗಾದ್ರೆ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಎಂಡ್ ವರ್ಗೂ ಬೆಳವಣಿಗೆ ಇದ್ದೇ ಇರುತ್ತೆ, ಗ್ರೋತ್ ಇದ್ದೇ ಇರುತ್ತೆ. ಹೀಗಾಗಿ ನಾವು ಹ್ಯೂಮನ್ ಬೀಯಿಂಗ್ಸ್ ನ ಏನಂತ ಕನ್ಸಿಡರ್ ಮಾಡ್ತೀವಿ? ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್. ಹಾಗಾದ್ರೆ ಇದೇ ಕ್ಯಾರೆಕ್ಟರ್ ಬೇಸ್ ಮೇಲೆ ನಾವು ಪ್ಲಾಂಟ್ ಅಥವಾ ಸಸ್ಯಗಳನ್ನ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ಬೋದಾ? ಅದರಲ್ಲೂ ಗ್ರೋತ್ ಇದೆ. ಎಕ್ಸಾಂಪಲ್, ಚಿಕ್ಕ ಸಸ್ಯ ತಂದಿದ್ದೀರಾ, ಅದಾದ್ಮೇಲೆ ಅದೇನಾಗ್ತಾ ಇದೆ? ಸೊ ಬೆಳೀತಾ ಇದೆ, ರೂಟ್ಸ್ ಬೇರುಗಳು ಬೆಳೀತಾ ಇದಾವೆ, ಶೂಟ್ ಅಥವಾ ಕಾಂಡನು ಬೆಳೀತಾ ಇದೆ. ಹೀಗಾಗಿ ಅಲ್ಲಿ ಬೆಳವಣಿಗೆ ಇದೆ, ಅದನ್ನ ನಾವೇನಂತ ಕರಿತೀವಿ? ಸೊ ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಒಟ್ನಲ್ಲಿ ಯಾರು ಗ್ರೋತ್ ಅಥವಾ ಬೆಳವಣಿಗೆನ ತೋರಿಸ್ತಾ ಹೋಗ್ತಾರೆ ಅವರೆಲ್ಲ ಏನಾಗಿರ್ತಾರೆ? ಲಿವಿಂಗ್ ಥಿಂಗ್ಸ್ ಆಗಿರ್ತಾರೆ. ಅದೇ ಬೋರ್ಡ್ ಅನ್ನ ತಗೊಳ್ಳಿ. ಇವಾಗೇನೋ ಇಷ್ಟು ದೊಡ್ಡದಾಗಿರುವಂತ ಬೋರ್ಡ್ ಇದೆ, ನಾಳೆ ಬಂದು ನೋಡಿದಾಗ ಇನ್ನೂ ದೊಡ್ಡದಾಗಿರುವಂತ ಬೋರ್ಡ್ ಆಗಿರುತ್ತಾ? ಇನ್ನೂ ಏನಾದ್ರು ಲೆಂತ್ ಇನ್ಕ್ರೀಸ್ ಆಗಿರ್ತಾ ಇದ್ರದು? ಇಲ್ಲ. ಒಂದ್ ವೇಳೆ ಆತರ ಆಗ್ತಾ ಇದ್ರೆ ಮೊದ್ಲು ಚಿಕ್ಕ ಬೋರ್ಡ್ ತರ್ತಾ ಇದ್ವಿ, ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗ್ತಿತ್ತು. ಬಟ್ ಆಗ್ತಿಲ್ಲ ಅದು. ಹೀಗಾಗಿ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ನಾನ್ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಫಸ್ಟ್ ಕ್ಯಾರೆಕ್ಟರ್ ಏನಿರ್ಬೇಕು? ಗ್ರೋತ್ ಅಥವಾ ಬೆಳವಣಿಗೆ ಇರಬೇಕು. ಓಕೆ, ಸೆಕೆಂಡ್ ಕ್ಯಾರೆಕ್ಟರ್. ಸೆಕೆಂಡ್ ಏನ್ ಕ್ಯಾರೆಕ್ಟರ್ ಇರಬೇಕು ಅಂದ್ರೆ ಇದರೊಳಗಡೆ ಮೆಟಬಾಲಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರಬೇಕು. ಮೆಟಬಾಲಿಕಲ್ ಆಕ್ಟಿವಿಟೀಸ್. ಸೊ ದೇ ಶುಡ್ ಬಿ ಶೋಯಿಂಗ್ ಸಮ್ ಅಮೌಂಟ್ ಆಫ್ ಮೆಟಬಾಲಿಕಲ್ ಆಕ್ಟಿವಿಟೀಸ್. ಅಂದ್ರೆ ದೇಹದ ಒಳಗಡೆ ಚಯಾಪಚಯ ಕ್ರಿಯೆಗಳು ಆಗ್ತಾ ಇರಬೇಕು. ಚಯಾಪಚಯ ಕ್ರಿಯೆಗಳು ಆಗ್ತಾ ಇರಬೇಕು. ಚಯಾಪಚಯ ಕ್ರಿಯೆಗಳಾಗ್ತಾ ಇರಬೇಕು. ಸರ್ ಹಾಗಂದ್ರೆ ಏನು? ಮೆಟಬಾಲಿಕಲ್ ಆಕ್ಟಿವಿಟೀಸ್ ಅಥವಾ ಚಯಾಪಚಯ ಕ್ರಿಯೆ ಅಂದ್ರೆ ದೇಹದ ಒಳಗಡೆ ಏನೆಲ್ಲ ರಾಸಾಯನಿಕ ಕ್ರಿಯೆಗಳು ನಡೀತಾ ಇದಾವೆ, ಕೆಮಿಕಲ್ ರಿಯಾಕ್ಷನ್ಸ್ ಗಳು ನಡೀತಾ ಇದೆ, ಕೆಮಿಕಲ್ ರಿಯಾಕ್ಷನ್ಸ್ ಗಳು ನಡೀತಾ ಇದೆ ಅಥವಾ ರಾಸಾಯನಿಕ ಕ್ರಿಯೆಗಳು ನಡೀತಾ ಇದೆ, ಅವುಗಳಿಗೆ ನಾವೇನಂತ ಕರಿತೀವಿ? ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಯಾವುದು? ಕೆಮಿಕಲ್ ರಿಯಾಕ್ಷನ್ಸ್. ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನೇನ್ ಬರುತ್ತೆ? ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿ ಒಳಗಡೆ ನಡೀತಾ ಇರುವಂತ ಡೈಜೆಷನ್, ಜೀರ್ಣ ಕ್ರಿಯೆ ಆಗಿರ್ಬೋದು, ಅದು ಕೆಮಿಕಲ್ ರಿಯಾಕ್ಷನ್. ಇದನ್ನೆಲ್ಲ ಲಿವಿಂಗ್ ಥಿಂಗ್ಸ್ ಗಳು ಮಾತ್ರ ಮಾಡಕ್ ಆಗೋದು. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ ಯಾವುದು ಅಂತಂದ್ರೆ, ಎಲ್ಲಾ ತರದ ಕೆಮಿಕಲ್ ರಿಯಾಕ್ಷನ್ಸ್ ಗಳು ಆಗ್ಬೇಕು. ಅದರಲ್ಲೂ ತುಂಬಾ ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವುದು ಅಂತಂದ್ರೆ ರೆಸ್ಪಿರೇಷನ್ ರಿಯಾಕ್ಷನ್. ರೆಸ್ಪಿರೇಷನ್ ರಿಯಾಕ್ಷನ್ ಅಥವಾ ಉಸಿರಾಟ ಕ್ರಿಯೆ ಆಗ್ತಾ ಇರ್ಬೇಕು. ಉಸಿರಾಟ ಕ್ರಿಯೆ ಆಗ್ತಾ ಇರ್ಬೇಕು. ಉಸಿರಾಟ ಕ್ರಿಯೆ ಆಗ್ಬೇಕು. ಹಾಗಾದ್ರೆ ಎಲ್ಲಾ ಮೆಟಬಾಲಿಕಲ್ ಆಕ್ಟಿವಿಟೀಸ್ ಜೊತೆಗೆ ಉಸಿರಾಟ ಕ್ರಿಯೆನೂ ಆಗ್ತಾ ಇರ್ಬೇಕು, ರೆಸ್ಪಿರೇಷನ್ ರಿಯಾಕ್ಷನ್ ಆಗ್ತಾ ಇರ್ಬೇಕು. ಅವಾಗ ಅವುಗಳಿಗೆ ನಾವು ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿರುವಂತ ವಸ್ತುಗಳು ಅಂತ ಕರಿತೀವಿ. ಓಕೆನಾ ಸರ್? ಹಾಗಾದ್ರೆ ಉಸಿರಾಟ ಕ್ರಿಯೆ ಅಂತ ಅಂದಾಗ ತುಂಬಾ ಸಿಂಪಲ್ ಆಗಿ ಏನಂತ ಅನ್ಕೊಂಡಿದ್ದೀರಾ? ಏನಿಲ್ಲ, ತುಂಬಾ ಸಿಂಪಲ್ ಆಗಿ ನೀವ್ ಏನ್ ತಗೊಳ್ತಾ ಇರ್ಬೇಕು? ಆಕ್ಸಿಜನ್ ತಗೋಬೇಕು. ಅದಾದ್ಮೇಲೆ ಅದೇನ್ ಹೊರಗಡೆ ಬಿಡ್ತಾ ಇರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತಾ ಇರುತ್ತೆ. ತುಂಬಾ ಸಿಂಪಲ್. ಆಕ್ಸಿಜನ್ ತಗೋಬೇಕು, ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ಬೇಕು. ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ? ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಓಕೆ ಸರ್, ಹಾಗಿದ್ರೆ ನಮ್ ಬಾಡಿ ಉಸಿರಾಟ ಕ್ರಿಯೆ ಆಗತ್ತಾ? ಎಕ್ಸಾಂಪಲ್, ನಿಮ್ ಬಾಡಿ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀರಾ? ಅಫ್ಕೋರ್ಸ್ ನಿಮ್ ಬಾಡಿ ರೆಸ್ಪಿರೇಷನ್ ರಿಯಾಕ್ಷನ್ ಆಗ್ತಿದೆ. ಕರೆಕ್ಟ್ ಆಗಿದೆ ಅಲ್ವಾ? ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದೀರಾ? ಅಥವಾ ನೀವೇನಾದ್ರೂ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡ್ತಾ ಇದೀರಾ? ಒಂದ್ ವೇಳೆ ನೀವೇನಾದ್ರು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಏನಾದ್ರು ಬಿಡ್ತಾ ಇದ್ರೆ ನಿಮ್ಗೊಂದ್ ಬೆಲೆ ಇರ್ತಾ ಇತ್ತು. ಸಸ್ಯಗಳ ತರಾನೇ ನಿಮ್ಗೊಂದ್ ಬೆಲೆ ಇರ್ತಾ ಇತ್ತು. ನಿಮ್ನು ಎಲ್ಲರೂ ತಗೊಂಡೋಗಿ ಮನೆ ಒಳಗಡೆ ಇಟ್ಕೊಳ್ತಾ ಇದ್ರು. ಬಟ್ ಅದ್ ಆಗ್ತಿಲ್ಲ. ಏನಾಗ್ತಿದೆ? ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತಾ ಇದೀವಿ. ನಮ್ಮಲ್ಲಿ ರೆಸ್ಪಿರೇಷನ್ ರಿಯಾಕ್ಷನ್ ಆಗ್ತದೆ. ಹೀಗಾಗಿ ಹ್ಯೂಮನ್ ಬೀಯಿಂಗ್ಸ್ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ಅರ್ಥ ಆಯ್ತು ಸರ್. ಹಾಗಿದ್ರೆ ಇದೇ ಕ್ಯಾರೆಕ್ಟರ್ ಬೇಸ್ ಮೇಲೆ ನಾನು ಪ್ಲಾಂಟ್ ನ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡಬಹುದಾ? ಅವುಗಳಲ್ಲಿ ರೆಸ್ಪಿರೇಷನ್ ಆಗತ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿ ನೋಡೋಣ. ಪ್ಲಾಂಟ್ ಅಲ್ಲಿ ಈ ಕಾನ್ಸೆಪ್ಟ್ ಆಗತ್ತಾ? ಅಂದ್ರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವ. ಸಸ್ಯಗಳಲ್ಲಿ ಈ ಕೆಲಸ ಆಗತ್ತಾ? ತುಂಬಾ ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಸಸ್ಯಗಳಲ್ಲಿ ಇದಾಗದೇ ಇಲ್ಲ, ಸಸ್ಯಗಳಲ್ಲಿ ಏನಾಗುತ್ತೆ, ಪ್ಲಾಂಟ್ ಅಲ್ಲಿ ಏನಾಗುತ್ತೆ ಅಂತ ಅನ್ಕೊಳ್ತಾರೆ. ಅಂದ್ರೆ ಇವರು ಪ್ಲಾಂಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಬಿಡುತ್ತೆ ಅಂತ ಅನ್ಕೊಳ್ತಾರೆ. ಕರೆಕ್ಟ್, ಇದಾಗ್ತಾ ಇದೆ. ಬಟ್ ಯಾವಾಗ ಆಗುತ್ತೆ? ಯಾವಾಗ ಫೋಟೋಸಿಂಥಸಿಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗ್ತಾ ಇರುತ್ತೆ. ಅಂದ್ರೆ ಆ ಪ್ಲಾಂಟ್ ಅಲ್ಲಿ ಅಥವಾ ಸಸ್ಯಗಳ ಒಳಗಡೆ
ಆಹಾರ ಉತ್ಪಾದನೆ ಯಾವಾಗ ಆಗ್ತಿರತ್ತೆ, ಅವಾಗ ಮಾತ್ರ ಈ ರೀತಿ ಆಗ್ತಾ ಇರತ್ತೆ. ಅವಾಗ ಅದು ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಆಕ್ಸಿಜನ್ ನ ಬಿಡ್ತಾ ಇರುತ್ತೆ. ಬಟ್ ಅದು ಬಿಟ್ಟು ಬೇರೆ ಟೈಮಲ್ಲೂ ಅದೇನ್ ಮಾಡ್ತಾ ಇರತ್ತೆ, ಆಕ್ಸಿಜನ್ ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತಾ ಇರತ್ತೆ. ಅದನ್ನ ಬಿಟ್ಟು ಬೇರೆ ಟೈಮಲ್ಲೂ ಈ ಕೆಲಸ ಮಾಡತ್ತದು. ಪ್ಲಾಂಟ್ ಅಲ್ಲೂ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಬಿಡುವಂತ ಕಾನ್ಸೆಪ್ಟ್ ಇದೆ. ಅಂದ್ರೆ ಅದರಲ್ಲೂ ಏನಾಗುತ್ತೆ, ರೆಸ್ಪಿರೇಷನ್ ರಿಯಾಕ್ಷನ್ ಆಗುತ್ತೆ, ಉಸಿರಾಟ ಕ್ರಿಯೆ ಆಗುತ್ತೆ. ಸೊ ಇದು ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ, ಸೊ ನೆನ್ಪಿಟ್ಕೊಳ್ಳಿ. ಸೊ ಪ್ಲಾಂಟ್ ಅಲ್ಲೂ ರೆಸ್ಪಿರೇಷನ್ ಆಗುತ್ತೆ, ಸಸ್ಯಗಳಲ್ಲೂ ಉಸಿರಾಟ ಕ್ರಿಯೆ ಆಗುತ್ತೆ. ಅರ್ಥ ಆಯ್ತಾ? ಹೀಗಾಗಿ ಪ್ಲಾಂಟ್ ಅಲ್ಲಿ ನಾವು ಅದನ್ನ ಏನಾಗ್ತಿದೆ, ಸೊ ಉಸಿರಾಟ ಕ್ರಿಯೆ ಆಗ್ತಿರೋದ್ರಿಂದ ಅದನ್ನ ನಾವು ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಬಟ್ ಅದೇ ಈ ಬೋರ್ಡ್ ಅಲ್ಲಿ ನೋಡಿ, ಈ ಬೋರ್ಡ್ ಅಲ್ಲಿ ಏನಾದ್ರು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದ್ದೇನೆ? ಆ ರೀತಿ ಯಾವುದೇ ಮೆಕ್ಯಾನಿಸಮ್ ಇದರಲ್ಲಿ ಇಲ್ಲ, ಏನೂ ಆಗ್ತಾ ಇಲ್ಲ ಆತರ. ಹೀಗಾಗಿ ಇದನ್ನ ನಾವು ನಾನ್ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಓಕೆ, ಹಾಗೆ ಎರಡು ಮೇನ್ ಪ್ರಾಪರ್ಟೀಸ್ ಅಥವಾ ಗುಣಲಕ್ಷಣಗಳು ಚೆನ್ನಾಗಿ ಅರ್ಥ ಆಯ್ತು. ಸೊ ಥರ್ಡ್ ಪ್ರಾಪರ್ಟಿ, ಸೊ ಮೂರನೇ ಪ್ರಾಪರ್ಟಿ ಏನಿರ್ಬೇಕು? ಥರ್ಡ್ ಪ್ರಾಪರ್ಟಿ, ಇವುಗಳು ರೆಸ್ಪಾನ್ಸ್ ಅನ್ನ ತೋರಿಸ್ಬೇಕು. ಸೊ ದೇ ಶುಡ್ ಬಿ ಶೋಯಿಂಗ್ ಸಮ್ ಅಮೌಂಟ್ ಆಫ್ ರೆಸ್ಪಾನ್ಸ್. ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆನ ತೋರಿಸ್ತಾ ಇರ್ಬೇಕು. ಕ್ರಿಯೆಗೆ ಪ್ರತಿಕ್ರಿಯೆನ ತೋರಿಸ್ತಾ ಇರ್ಬೇಕು. ಪ್ರತಿಕ್ರಿಯೆನ ತೋರಿಸ್ತಾ ಇರ್ಬೇಕು, ರೆಸ್ಪಾನ್ಸ್ ಅನ್ನ ತೋರಿಸ್ಬೇಕು. ಅಂದ್ರೆ ಹೇಗೆ ಸರ್? ಎಕ್ಸಾಂಪಲ್, ಇವಾಗ ನಾನು ಈ ಬೋರ್ಡ್ಗೆ ಏನಾದ್ರು ಹೊಡೆದ್ರೆ ಇದು ನಾನು ವಾಪಸ್ ಹೊಡೆಯುತ್ತಾ? ಇಲ್ಲ, ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ ಅದು. ಬಟ್ ಅದೇ ನಾವು ಯಾವ್ದಾದ್ರು ಒಬ್ಬ ಹ್ಯೂಮನ್ ಬೀಯಿಂಗ್ ಅಥವಾ ಒಬ್ಬ ಮಾನವ ಇದಾನಂತಂದ್ರೆ ಅವ್ನಿಗೆ ಹೊಡೆಯೋದೇ ಬೇಡ, ಜಸ್ಟ್ ನೋಡಿದ್ರೆ ಸಾಕು, ಯಾಕೆ ನೋಡ್ತಾ ಇದೆಯಾ ನನ್ನ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಹ್ಯೂಜ್ ಅಮೌಂಟ್ ಆಫ್ ರೆಸ್ಪಾನ್ಸ್ ಅವ್ರು ತೋರಿಸ್ತಾ ಇದಾರೆ. ಅದ್ರಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇರೋದ್ರಿಂದ ಅವ್ರ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರೆ ಯಾರು ರೆಸ್ಪಾನ್ಸ್ ತೋರಿಸ್ತಾರೆ ಅವರು ಲಿವಿಂಗ್ ಥಿಂಗ್ಸ್ ಆಗಿರುತ್ತೆ. ಹಾಗಾದ್ರೆ ಇದ್ರ ಬೇಸ್ ಮೇಲೆ ಪ್ಲಾಂಟ್ ನ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಬೋದಾ? ನಿಮ್ NCERT ಬುಕ್ಸ್ ಅಲ್ಲಿ ಒಂದು ಚೆನ್ನಾಗಿರುವಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಟಚ್ ಮಿ ನಾಟ್ ಪ್ಲಾಂಟ್, ಮುಟ್ಟಿದರೆ ಮುನಿ ಅಂತ ಹೇಳ್ತಿರಲ್ವಾ? ಅದೇನ್ ಮಾಡುತ್ತೆ, ನೀವು ಆ ಪ್ಲಾಂಟ್ ನ ಟಚ್ ಮಾಡಿದ ತಕ್ಷಣ ಅದರ ಲೀವ್ಸ್ ಏನಾಗುತ್ತೆ, ಎಲೆಗಳೇನಾಗುತ್ತೆ, ಕ್ಲೋಸ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದೇನ್ ಮಾಡ್ತಾ ಇದೆ, ನಿಮ್ಗೆ ರೆಸ್ಪಾನ್ಸ್ ತೋರಿಸ್ತಾ ಇದೆ. ಅದೇನ್ ಮಾಡ್ತದೆ, ಪ್ರತಿಕ್ರಿಯೆನ ಕೊಡ್ತಾ ಇದೆ. ಹೀಗಾಗಿ ಪ್ರತಿಕ್ರಿಯೆ ಅಥವಾ ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಇರೋದ್ರಿಂದ ಆ ಪ್ಲಾಂಟ್ ಗಳಿಗೂ ನಾವೇನಂತ ಕರಿತೀವಿ? ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿರುವಂತ ವಸ್ತುಗಳು ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಿದ್ರೆ ಯಾರ್ಯಾರು ರೆಸ್ಪಾನ್ಸ್ ತೋರಿಸ್ತಾರೆ ಅವ್ರು ಮಾತ್ರ ಲಿವಿಂಗ್ ಥಿಂಗ್ಸ್. ಹೀಗಾಗಿ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಾ ಇರಿ. ಅಂಡ್ ಅದ್ರ ತಕ್ಕಾಗೆ ನಾನಿವಾಗ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ರೆ ನೀವು ರೆಸ್ಪಾನ್ಸ್ ಮಾಡ್ತಾ ಇರಿ. ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರ ನೀವು ಲಿವಿಂಗ್ ಥಿಂಗ್ಸ್, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ನೀವು ನಾನ್ ಲಿವಿಂಗ್ ಥಿಂಗ್ಸ್. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಫೋರ್ತ್ ಪ್ರಾಪರ್ಟಿ. ಸೊ ನಾಲ್ಕನೇ ಗುಣಲಕ್ಷಣ ಏನಿರ್ಬೇಕು? ಇವುಗಳೆಲ್ಲ ಏನ್ ತೋರಿಸ್ತಾ ಇರ್ಬೇಕು ಅಂದ್ರೆ ರೀಪ್ರೊಡಕ್ಷನ್ ತೋರಿಸ್ತಾ ಇರ್ಬೇಕು. ಸೊ ದೇ ಶುಡ್ ಬಿ ಶೋಯಿಂಗ್ ರೀಪ್ರೊಡಕ್ಷನ್. ಇವುಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಆಗ್ತಾ ಇರ್ಬೇಕು. ಸಂತಾನೋತ್ಪತ್ತಿ ಕ್ರಿಯೆ ಆಗ್ತಾ ಇರ್ಬೇಕು, ರೀಪ್ರೊಡಕ್ಷನ್ ಆಗ್ತಾ ಇರ್ಬೇಕು. ಹಾಗಂದ್ರೆ ಏನು? ಸೊ ಫಸ್ಟ್ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರೀಪ್ರೊಡ್ಯೂಸ್. ಓಕೆ, ಸೊ ಪ್ರೊಡ್ಯೂಸ್ ಅಂದ್ರೆ ಉತ್ಪಾದನೆ ಮಾಡೋದು. ರೀಪ್ರೊಡ್ಯೂಸ್ ಅಂದ್ರೆ ಏನು? ಹಾಗಂದ್ರೆ ಏನು ಅಂದ್ರೆ ಜೀವಿಗಳು ಅದರಂತೆ ಕಾಣುವಂತ ಇನ್ನೊಂದು ಜೀವಿಗೆ ಉತ್ಪಾದನೆ ಮಾಡೋದು. ಅಂದ್ರೆ ಎಕ್ಸಾಂಪಲ್, ಇವಾಗ ಹ್ಯೂಮನ್ ಬೀಯಿಂಗ್ಗೆ ಬರ್ತ್ ಕೊಡ್ಬೇಕು, ಅದು ಆಕ್ಚುಯಲ್ ಮೀನಿಂಗ್ ಆಫ್ ರೀಪ್ರೊಡಕ್ಷನ್. ಈ ಹ್ಯೂಮನ್ ಬೀಯಿಂಗ್ ಹೋಗಿ ಚಿಂಪಾಂಜಿಗೆ ಏನು ಬರ್ತ್ ಕೊಡೋದಲ್ಲ. ಓಕೆ, ಅದು ರೀಪ್ರೊಡಕ್ಷನ್ ಮೀನಿಂಗ್ ಅಲ್ಲ, ಲಿಟ್ರಲ್ ಮೀನಿಂಗ್ ಅಲ್ಲ ಅದು. ಹ್ಯೂಮನ್ ಬೀಯಿಂಗ್ಗೆ ಬರ್ತ್ ಕೊಟ್ರೆ ಅದು ಲಿಟ್ರಲ್ ಮೀನಿಂಗ್ ಆಫ್ ರೀಪ್ರೊಡಕ್ಷನ್ ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಅದನ್ನ ನಾವು ರೀಪ್ರೊಡಕ್ಷನ್ ಅಂತ ಕರೀತದ್ದು. ಅದರಂತೆ ಕಾಣುವಂತ ಇನ್ನೊಂದು ಜೀವಿಗೆ ಬರ್ತ್ ಕೊಡ್ಬೇಕು, ಅದು ರೀಪ್ರೊಡಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಮೀಬಾನ ಹುಟ್ಟಾಕ್ಬೇಕು. ಪ್ರೊಟಿಸ್ಟಾ ಫಾರ್ ಎಕ್ಸಾಂಪಲ್, ನೀವು ಯುಗ್ಲಿನ ಅಂತ ಹೇಳ್ತೀರಾ, ಯುಗ್ಲಿನಾನೇ ಹುಟ್ಟಾಕ್ಬೇಕು. ವೈರಸ್ನ ಹುಟ್ಟಾಕ್ಬೇಕು. ಬ್ಯಾಕ್ಟೀರಿಯಾನ ಹುಟ್ಟಾಕ್ಬೇಕು. ಈ ರೀತಿ ಅದನ್ನ ನಾವು ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಕ್ರಿಯೆ ಅಂತ ಕರಿತೀವಿ. ಓಕೆ, ಯಾರಲ್ಲಿ ಈ ತರ ಕಾನ್ಸೆಪ್ಟ್ಸ್ ಇದೆ ಅವರೆಲ್ಲ ಲಿವಿಂಗ್ ಥಿಂಗ್ಸ್ ಗಳಾಗಿರ್ತಾರೆ, ಜೀವಿರುವಂತ ವಸ್ತುಗಳಾಗಿರ್ತಾರೆ. ಓಕೆ, ಎಕ್ಸಾಂಪಲ್ ಇದ್ರ ಬೇಸ್ ಮೇಲೆ ನಾವು ಹ್ಯೂಮನ್ ಬೀಯಿಂಗ್ಸ್ ನ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ಬೋದಾ? ಅಫ್ಕೋರ್ಸ್ ಅವುಗಳಲ್ಲಿ ರಿಪ್ರೊಡಕ್ಷನ್ ಆಗುತ್ತೆ. ಹೇಗೆ? ಸೊ ಒಂದು ಗಂಡು ಇದೆ ಅಂತ ಅನ್ಕೊಳ್ಳಿ, ಒಂದು ಹೆಣ್ಣು ಇದೆ ಅಂತ ಅನ್ಕೊಳ್ಳಿ. ಇವರಿಬ್ರು ಸೇರ್ಕೊಂಡು ಏನಾಗ್ತಾ ಹೋಗುತ್ತೆ, ಒಂದು ಚಿಕ್ಕದಾಗಿರುವಂತ ಒಂದು ಮಗು ಹುಟ್ಕೊಳ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಏನಾಗ್ತದೆ, ರಿಪ್ರೊಡಕ್ಷನ್. ತಮ್ಮಂತೆ ಹೋಲುವಂತ ಇನ್ನೊಂದು ಜೀವಿಗೆ ಅವುಗಳು ಏನ್ ಕೊಡ್ತಾ ಇದೆ, ಬರ್ತ್ ಕೊಡ್ತಾ ಇದೆ. ಸೊ ಉತ್ಪಾದನೆ ಮಾಡ್ತಾ ಇದೆ. ಹೀಗಾಗಿ ಇದನ್ನ ನಾವು ರಿಪ್ರೊಡಕ್ಷನ್ ಅಂತ ಕರಿತೀವಿ, ಸಂತಾನೋತ್ಪತ್ತಿ ಕ್ರಿಯೆ ಅಂತ ಕರಿತೀವಿ.
ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇದು ಆಗ್ತಿರೋದ್ರಿಂದ ಅವ್ರ ನಾವು ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿರುವಂತ ವಸ್ತುಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅದೇ ಈ ಬೋರ್ಡ್ ಅಲ್ಲಿ ಆಗತ್ತ. ಫಾರ್ ಎಕ್ಸಾಂಪಲ್ ಒಂದು ಬೋರ್ಡ್ ಇನ್ನೊಂದು ಬೋರ್ಡ್ ನ ಸೇರಿಸಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಬಂದ್ ನೋಡಿದಾಗ ಚಿಕ್ಕ ಬೋರ್ಡ್ ಏನಾದ್ರು ಪ್ರೊಡ್ಯೂಸ್ ಆಗಿರುತ್ತಾ? ಇಲ್ಲ. ಅಲ್ಲಿ ಏನಾಗ್ತಿಲ್ಲ, ರೀಪ್ರೊಡಕ್ಷನ್ ಆಗ್ತಿಲ್ಲ, ಸಂತಾನೋತ್ಪತ್ತಿ ಕ್ರಿಯೆ ಆಗ್ತಾ ಇಲ್ಲ. ಹೀಗಾಗಿ ಇವನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ನಾನ್ ಲಿವಿಂಗ್ ಥಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಯಾವ್ದಾದ್ರು ಒಂದು ಲಿವಿಂಗ್ ಥಿಂಗ್ ಆಗ್ಬೇಕು ಅಂತಂದ್ರೆ, ಜೀವಿರುವಂತ ವಸ್ತುಗಳು ಆಗ್ಬೇಕು ಅಂತಂದ್ರೆ ಈ 4 ಪ್ರಾಪರ್ಟಿಗಳು ಅದರಲ್ಲಿ ಇರ್ಬೇಕು. ಈ 4 ಪ್ರಾಪರ್ಟಿ ಗುಣಲಕ್ಷಣಗಳು ಅವುಗಳಲ್ಲಿ ಇರ್ಬೇಕು. ಏನು? ಫಸ್ಟ್ ಒನ್ ಗ್ರೋತ್, ಸೆಕೆಂಡ್ ಒನ್ ಚಯಾಪಚಯ ಕ್ರಿಯೆ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಗಳಾಗ್ತಾ ಇರ್ಬೇಕು, ಅದರಲ್ಲೂ ಉಸಿರಾಟ ಕ್ರಿಯೆ ಆಗ್ತಾ ಇರ್ಬೇಕು. ಥರ್ಡ್ ಒನ್ ರೆಸ್ಪಾನ್ಸ್, ಪ್ರತಿಕ್ರಿಯೆನ ತೋರಿಸ್ತಾ ಇರ್ಬೇಕು. ಫೋರ್ತ್ ಒನ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಕ್ರಿಯೆ ಆಗ್ತಾ ಇರ್ಬೇಕು. ಓಕೆ, ಚೆನ್ನಾಗಿ ಅರ್ಥ ಆಯ್ತು ನಮ್ಗೆ. ಇವಾಗ ಈ ಪ್ರಾಪರ್ಟಿಗಳು ಯಾರಲ್ಲಿ ಇದಾವೆ ಅಂತ ಹುಡುಕ್ತಾ ಹೋದ್ರೆ ನಿಮ್ಗೆ ತುಂಬಾ ಲಿವಿಂಗ್ ಥಿಂಗ್ಸ್ ಗಳು ಸಿಗ್ತಾ ಹೋಗ್ತವೆ. ಬಿಲಿಯನ್ಸ್ ಆಫ್ ಲಿವಿಂಗ್ ಥಿಂಗ್ಸ್, ಲಕ್ಷಗಟ್ಟಲೆ ಲಿವಿಂಗ್ ಥಿಂಗ್ಸ್, ಜೀವಿರುವಂತ ವಸ್ತುಗಳು ಸಿಗ್ತವೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಫಂಗಸ್, ಸಸ್ಯಗಳು, ಅನಿಮಲ್ಸ್, ಪ್ಲಾಂಟ್, ಇವೆಲ್ಲ ಸಿಗ್ತಾ ಹೋಗ್ತವೆ. ಬಟ್ ಆ ಎಲ್ಲಾ ಎಕ್ಸಾಂಪಲ್ ಅಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಯಾವುದು? ಯಾವ ಎಕ್ಸಾಂಪಲ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವೈರಸ್ ಇಂಪಾರ್ಟೆಂಟ್ ಆಗುತ್ತೆ. ವೈರಸ್. ಸೊ ವೈರಸ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ವೈರಸ್ ಯಾಕೆ ಇಂಪಾರ್ಟೆಂಟ್? ಇವಾಗ ಹೇಳಿ, ಈ ವೈರಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ಲಿವಿಂಗ್ ಥಿಂಗ, ನಾನ್ ಲಿವಿಂಗ್ ಥಿಂಗ? ಜೀವಿರುವಂತ ವಸ್ತುನ, ನಿರ್ಜೀವಿ ವಸ್ತುನ? ಆನ್ಸರ್ ಮಾಡಿ. ಈ ಜೀವಿ ನಿರ್ಜೀವಿ ವಸ್ತುಗಳ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಯ್ತು. ಈ ಪ್ರಾಪರ್ಟಿಗಳಿದ್ರೆ ಜೀವಿ, ಪ್ರಾಪರ್ಟಿಗಳಿಲ್ಲ ಅಂದ್ರೆ ನಿರ್ಜೀವಿ. ಇವಾಗ ಅದ್ರ ಬೇಸ್ ಮೇಲೆ ವೈರಸ್ ಲಿವಿಂಗ್ ಥಿಂಗ, ನಾನ್ ಲಿವಿಂಗ್ ಥಿಂಗ? ಆನ್ಸರ್ ಮಾಡಿ. ಅದಾದ್ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಅಬ್ಸರ್ವ್ ಮಾಡಿ, ಎಲ್ಲರೂ ಲಿವಿಂಗ್ ಥಿಂಗ್ ಅಂತ ಹೇಳ್ತಾ ಇದಾರೆ. ಓಕೆ, ಪರವಾಗಿಲ್ಲ. ಈ ವೈರಸ್ ಏನಿದೆಯಲ್ಲ, ಇದು ಲಿವಿಂಗ್ ಥಿಂಗು ಹೌದು, ನಾನ್ ಲಿವಿಂಗ್ ಥಿಂಗು ಹೌದು. ಅಂದ್ರೆ ಜೀವಿ ಇರುವಂತ ವಸ್ತುನು ಹೌದು, ನಿರ್ಜೀವಿ ಇರುವಂತ ವಸ್ತುನು ಹೌದು. ಹೇಗೆ ಸರ್? ಯಾವ್ದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀರಾ? ಯಾವ್ದ್ರ ಬೇಸ್ ಮೇಲೆ ಅಂದ್ರೆ ಈ ಕ್ಯಾರೆಕ್ಟರ್ಗಳ ಬೇಸ್ ಮೇಲೆ. ಹೇಗೆ? ಯಾವಾಗ ಜೀವಿ ಆಗುತ್ತೆ, ಯಾವಾಗ ನಿರ್ಜೀವಿ ಆಗುತ್ತೆ? ಒಂದು ವೈರಸ್ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ರೀಸೆಂಟ್ ಆಗಿ ನಡೆದಿರುವಂತ ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಕೊರೋನಾ ವೈರಸ್, ತುಂಬಾ ಇಂಪಾರ್ಟೆಂಟ್. ಕೊರೋನಾ ವೈರಸ್ ಎಕ್ಸಾಂಪಲ್ ತಗೊಳ್ಳಿ. ಈ ವೈರಸ್ ಅಥವಾ ಕೊರೋನಾ ವೈರಸ್ ಇದೆ ಅಂತಂದ್ರೆ ಅದು ಹ್ಯೂಮನ್ ಬೀಯಿಂಗ್ ಬಾಡಿ ಒಳಗಡೆ ಬರೋಕಿನ ಮುಂಚೆ ಹೊರಗಡೆ ಇತ್ತಲ್ವಾ? ನಮ್ಮ ದೇಹದೊಳಗಡೆ ಬರೋಕಿನ ಮುಂಚೆ ಹೊರಗಡೆ ಇತ್ತು. ಯಾವಾಗ ಅದು ಹೊರಗಡೆ ಇರುತ್ತೆ, ದೇಹದ ಒಳಗಡೆ ಬರೋಕಿನ ಮುಂಚೆ ದೇಹದಿಂದ ಹೊರಗಡೆ ಇರುತ್ತಲ್ವಾ, ಅವಾಗ ಅದು ನಾನ್ ಲಿವಿಂಗ್ ಥಿಂಗ್ ಇರುತ್ತೆ ಅಥವಾ ನಿರ್ಜೀವಿ ವಸ್ತು ಆಗಿರುತ್ತೆ. ಯಾಕೆ ಅಂದ್ರೆ ಆ 4 ಕ್ಯಾರೆಕ್ಟರ್ ಅಲ್ಲಿ ಯಾವುದೇ ಕ್ಯಾರೆಕ್ಟರ್ ತೋರ್ಸೋದೇ ಇಲ್ಲ. ಗ್ರೋತ್ ಆಗಲ್ಲ, ರೆಸ್ಪಾನ್ಸ್ ಇರಲ್ಲ, ರೆಸ್ಪಿರೇಷನ್ ಮಾಡಲ್ಲ, ಸಂತಾನೋತ್ಪತ್ತಿ ಕ್ರಿಯೆ, ರೀಪ್ರೊಡಕ್ಷನ್ ಆಗಲ್ಲ. ಹೀಗಾಗಿ ಬಾಡಿಯಿಂದ ಹೊರಗಡೆ ಹೋದಾಗ ಯಾವುದೇ ಕ್ಯಾರೆಕ್ಟರ್ ತೋರಿಸ್ತಾ ಇಲ್ಲ, ಅದು ನಾನ್ ಲಿವಿಂಗ್ ಥಿಂಗ್ ಆಗಿರುತ್ತೆ, ನಿರ್ಜೀವಿ ವಸ್ತು ಆಗಿರುತ್ತೆ. ಓಕೆ, ಅದೇ ಯಾವಾಗ ಅದು ಯಾರಾದ್ರೂ ಬಾಡಿ ಒಳಗಡೆ ಎಂಟರ್ ಆಗುತ್ತೆ, ಅದು ಯಾವ್ದಾದ್ರು ಇರ್ಲಿ, ಎನಿಮಲ್ ಬಾಡಿ ಇರ್ಲಿ, ಪ್ಲಾಂಟ್ ಬಾಡಿ ಇರ್ಲಿ, ಯಾರಾದ್ರೂ ಬಾಡಿ ಒಳಗಡೆ ಅದು ಎಂಟರ್ ಆಯ್ತು ಅಂತಂದ್ರೆ ಅವಾಗ ಅದು ಆ ಎಲ್ಲಾ ಕ್ಯಾರೆಕ್ಟರ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಅದು ಲಿವಿಂಗ್ ಥಿಂಗ್ ಆಗಿ ವರ್ಕ್ ಮಾಡುತ್ತೆ, ಜೀವಿ ಇರುವಂತ ವಸ್ತು ಆಗಿ ಕ್ರಿಯೆನ ಮಾಡುತ್ತೆ. ಹಾಗಿದ್ರೆ ಇವಾಗ ಇದ್ರ ಬೇಸ್ ಮೇಲೆ ನಾವೇನ ಹೇಳ್ಬೋದು? ನಾವು ವೈರಸ್ ಲಿವಿಂಗ್ ಥಿಂಗು ಹೌದು, ನಾನ್ ಲಿವಿಂಗ್ ಥಿಂಗು ಹೌದು. ಹಾಗಾದ್ರೆ ಯಾರಾದ್ರೂ ಬಾಡಿ ಒಳಗಡೆ ಎಂಟರ್ ಆದ್ರೆ ಅದನ್ನ ನಾವು ಹೋಸ್ಟ್ ಅಂತ ಕರಿತೀವಿ. ಓಕೆ, ಯಾರಾದ್ರೂ ಬಾಡಿ ಒಳಗಡೆ ಎಂಟರ್ ಆದ್ರೆ ಅವಾಗ ಅದು ಲಿವಿಂಗ್ ಥಿಂಗ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿ, ಇವಾಗ ಹೇಳಿ ನೋಡೋಣ. ವೈರಸ್ ಈ ಕಡೆಗೆ ಲಿವಿಂಗು ಹೌದು, ಈ ಕಡೆಗೆ ನಾನ್ ಲಿವಿಂಗು ಹೌದು. ಇದರಿಂದ ಏನ್ ಕನ್ಕ್ಲೂಷನ್ ಮಾಡ್ಬೋದು ನಾವು? ಯಾವುದೇ ಒಂದು ಆಬ್ಜೆಕ್ಟ್, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಜೀವಿ, ಎರಡು ಗುಂಪುಗಳ ಕ್ಯಾರೆಕ್ಟರ್ ಅಥವಾ ಗುಣಲಕ್ಷಣಗಳು ಅದರಲ್ಲಿ ಇದೆ ಅಂತಂದ್ರೆ ಅದು ಆ ಎರಡೂ ಗುಂಪುಗಳನ್ನ ಜೋಡಣೆ ಮಾಡ್ತಾ ಇದೆ, ಆ ಎರಡೂ ಗ್ರೂಪ್ ನ ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೌದಾ? ಓಕೆ, ಹಾಗಾಗಿ ಈ ವೈರಸ್ ನ ನಾವೇನಂತ ಕರಿತೀವಿ ಅಂದ್ರೆ ಇಟ್ ಇಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಲಿವಿಂಗ್ ಥಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಹಾಗೆ ಏನ್ ಹೇಳ್ಬೋದು ನಾವು? ವೈರಸ್ ಒಂದು ಜೀವಿ ಮತ್ತು ನಿರ್ಜೀವಿಗಳ ಮಧ್ಯದಲ್ಲಿರುವಂತ ಸರಪಳಿಯ ಕೊಂಡಿ ಅಂತ ಕರಿತೀವಿ. ಸರಪಳಿಯ ಕೊಂಡಿ ಕನೆಕ್ಟ್ ಮಾಡ್ತಾರೆ. ಹೆಂಗ್ ಕನೆಕ್ಟ್ ಮಾಡ್ತಾರೆ? ಕ್ಯಾರೆಕ್ಟರ್ಸ್ ಬೇಸ್ ಮೇಲೆ ಕನೆಕ್ಟ್ ಮಾಡ್ತಾರೆ. ಲಿವಿಂಗ್ ಕ್ಯಾರೆಕ್ಟರ್ ಅದರಲ್ಲಿದೆ,
ನಾನ್ ಲಿವಿಂಗ್ ಕ್ಯಾರೆಕ್ಟರ್ ಅದರಲ್ಲಿದೆ. ಹೀಗಾಗಿ ವೈರಸ್ ನ ನಾವು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಜೀವಿ ಮತ್ತು ನಿರ್ಜೀವಿಗಳ ಮಧ್ಯೆ ಸರಪಳಿಯ ಕೊಂಡಿ ಅಂತ ಕರಿತೀವಿ. ಚೆನ್ನಾಗಿ ಅರ್ಥ ಆಯ್ತಾ? ಈ ಏನ್ ಕಾನ್ಸೆಪ್ಟ್ ಇಲ್ಲಿ ಓದಿದಿರಾ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಗೆ ಕ್ವಶನ್ ಆಗಿ ಕೇಳ್ತಾ ಹೋಗ್ತಾರೆ. ಏನಂತ ಕೇಳ್ತಾರೆ ನೋಡಿ, ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಮಧ್ಯದಲ್ಲಿರುವಂತ ಕನೆಕ್ಟಿಂಗ್ ಲಿಂಕ್ ಯಾವುದು? ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಪ್ಲಾಂಟ್, ಈ ರೀತಿ ಕೇಳ್ತಾ ಹೋಗ್ತಾರೆ. ಆನ್ಸರ್ ಯಾವ್ದು ಬರುತ್ತೆ? ವೈರಸ್ ಬರುತ್ತೆ. ಓಕೆ, ಸೊ ಗೊತ್ತಿಲ್ಲ. ಸೊ ಹಾಗಿದ್ರೆ ಈ ವೈರಸ್ ನೀವು ನೋಡ್ತಾ ಇದೀರಲ್ಲ, ಈ ವೈರಸ್ ನ ನೀವು ನೋಡ್ಬೇಕಾದ್ರೆ ಹೇಗ್ ಕಾಣಿಸುತ್ತೆ? ವೈರಸ್ ನ ನೀವು ಮೈಕ್ರೋಸ್ಕೋಪ್ ಅಲ್ಲಿ ತಗೊಂಡ್ಬಿಟ್ಟು ನೋಡಿದಾಗ ಒಂದು ಔಟರ್ ಕವರ್ ಇರುತ್ತೆ, ಅಂದ್ರೆ ಹೊರಗಡೆ ಅಂತ ಪದರ್ ಇರುತ್ತೆ. ಆ ಪದರಿನ ಮೇಲೆ ಈ ರೀತಿ ವಸ್ತುಗಳು ಕೂತ್ಕೊಂಡಿರ್ತವೆ. ಓಕೆ, ಈ ರೀತಿ ವಸ್ತುಗಳು ಕೂತ್ಕೊಂಡಿರ್ತವೆ. ಇವುಗಳೆಲ್ಲ ಪ್ರೋಟೀನ್ ಉತ್ಪಾದನೆ ಮಾಡುವಂತ ವಸ್ತುಗಳು. ಇವೆಲ್ಲ ಪ್ರೋಟೀನ್ ಉತ್ಪಾದನೆ ಮಾಡುವಂತ ವಸ್ತುಗಳು. ಹೀಗಾಗಿ ಇದನ್ನ ನಾವು, ಈ ಕವರ್ ನಾವು ಪ್ರೋಟೀನ್ ಎನ್ವೆಲೋಪ್ ಅಂತ ಕರಿತೀವಿ. ಪ್ರೋಟೀನ್ ಎನ್ವೆಲೋಪ್ ಅಂದ್ರೆ ಪ್ರೋಟೀನ್ ಉತ್ಪಾದನೆ ಮಾಡುವಂತ ಪದರು ಅಂತ ಕರಿತೀವಿ. ಪ್ರೋಟೀನ್ ಉತ್ಪಾದನೆ ಮಾಡುವಂತ ಪದರು ಅಂತ ಕರಿತೀವಿ. ಸೊ ಹಾಗಾದ್ರೆ ಮೊದಲು ಒಂದು ಪದರ್ ಇದೆ, ಅದು ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ. ಹೀಗಿದ್ರೆ ನಾವು ಪ್ರೋಟೀನ್ ಎನ್ವೆಲೋಪ್ ಅಂತ ಕರಿತೀವಿ, ಅಥವಾ ಪ್ರೋಟೀನ್ ಉತ್ಪಾದನೆ ಮಾಡುವಂತ ಪದರು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಪ್ರೋಟೀನ್ ಏನು ಉತ್ಪಾದನೆ ಮಾಡ್ತದಲ್ಲ, ಅದು ತಾನೇ ಓನಾಗಿ ಪ್ರೊಡ್ಯೂಸ್ ಮಾಡಲ್ಲ, ತಾನೇ ಓನಾಗಿ ಉತ್ಪಾದನೆ ಮಾಡಲ್ಲ. ಒಳಗಡೆ ಯಾರೋ ಒಬ್ರು ಹೇಳ್ತಿರ್ತಾರೆ, ಅದ್ರ ತಕ್ಕಾಗಿ ಅದನ್ನ ಪ್ರೋಟೀನ್ ಉತ್ಪಾದನೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಅರೆ ಒಳಗಡೆ ಯಾರು ಇದೇ ತರ ಪ್ರೋಟೀನ್ ಉತ್ಪಾದನೆ ಮಾಡು ಅಂತ ಹೇಳ್ತಾರೆ? ಒಳಗಡೆ ಯಾರು ಇರ್ತಾರೆ ಅಂತಂದ್ರೆ, ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಅಂದ್ರೆ ಜೀನ್ಸ್ ಗಳಿಂದ ಆಗಿರುವಂತ ಒಂದು ವಸ್ತು ಇರುತ್ತೆ. ಅದನ್ನ ನಾವು ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ, ಅಥವಾ ಜೀನಿಂದ ಆಗಿರುವಂತ ವಸ್ತು ಅಂತ ಹೇಳ್ತೀವಿ. ಅದು RNA ಆಗಿರ್ಬೋದು ಅಥವಾ DNA ಆಗಿರ್ಬೋದು. ಜೀನ್ಗಳಿಂದ ಮಾಡಿರುವಂತ ಒಂದು ವಸ್ತು, ಅದನ್ನ ನಾವು RNA ಅಥವಾ DNA ಅಂತ ಕರಿತಾ ಹೋಗ್ತೀವಿ. ಇದು ಹೇಗೆ ಹೇಳುತ್ತೆ, ಅದ್ರ ತಕ್ಕಾಗಿ ಇದು ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಇಲ್ಲಿಂದ ನಾವೇನ್ ಹೇಳ್ಬೋದು, ವೈರಸ್ ಮೇನ್ ಆಗಿ ಎರಡು ವಸ್ತುಗಳಿಂದ ಆಗಿದೆ. ಒಂದು ಪ್ರೋಟೀನ್ ಪದರಿಂದ ಆಗಿದೆ, ಇನ್ನೊಂದು ಜೆನೆಟಿಕ್ ಮಟೀರಿಯಲ್ ಅಥವಾ ಜೀನ್ಗಳಿಂದ ಆಗಿರುವಂತ ವಸ್ತುವಿಂದ ಆಗಿದೆ. ಇದು ನಿಮ್ಗೆ ರೀಸೆಂಟ್ ಆಗಿ ನಡೆದಿರುವಂತ PC ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಬೇಸಿಕ್ ಲೆವೆಲ್ ಕಾನ್ಸೆಪ್ಟ್ ನ ಕೇಳಿರೋದು. ಸೊ ಗೊತ್ತಿರ್ಬೇಕಷ್ಟೇ. ಪ್ರಾಬಬ್ಲಿ ಅದು ನೆಕ್ಸ್ಟ್ PSI ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ ಹೋದಾಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳು ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಗೊತ್ತಿರಲಿಲ್ಲ. ಅರೆ ವೈರಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಅದೊಂದು ಸ್ಟೇಟ್ಮೆಂಟ್ ಬರ್ಬೋದು. ನೆಕ್ಸ್ಟ್ ವೈರಸ್ ಈ ಎರಡು ವಸ್ತುಗಳಿಂದ ಆಗಿದೆ ಅಂತಾನು ಬರ್ಬೋದು. ಹೇಗೆ ಗೊತ್ತಿರಲಿ. ಸೊ ಚೆನ್ನಾಗಿ ಅರ್ಥ ಆಗ್ತದೆ? ಓಕೆ ಸರ್, ಇಲ್ಲಿವರೆಗೂ ನಾವು ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಓಕೆ, ಸೊ ಅವೆಲ್ಲ ಕ್ಯಾರೆಕ್ಟರ್ಸ್ ಇದ್ರೆ ಲಿವಿಂಗ್, ಅವೆಲ್ಲ ಕ್ಯಾರೆಕ್ಟರ್ಸ್ ಇಲ್ಲ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಅರ್ಥ ಆಯ್ತು. ಇವಾಗ ಈ ಕ್ಯಾರೆಕ್ಟರ್ಗಳ ಬೇಸ್ ಮೇಲೆ, ಈ 4 ಕ್ಯಾರೆಕ್ಟರ್ಗಳ ಬೇಸ್ ಮೇಲೆ ಲಿವಿಂಗ್ ಥಿಂಗ್ಸ್ ಗಳು ಎಷ್ಟಿದಾವೆ ಅಂತ ಹುಡುಕ್ತಾ ಹೋದ್ರೆ ಲಕ್ಷಗಟ್ಲೆ ಲಿವಿಂಗ್ ಥಿಂಗ್ಸ್ ಗಳು ಸಿಗ್ತವೆ. ಇವಾಗ ಲಕ್ಷಗಟ್ಲೆ ಲಿವಿಂಗ್ ಥಿಂಗ್ಸ್ ನೆಲ್ಲ ನಾನು ಸ್ಟಡಿ ಮಾಡ್ತಾ ಹೋದ್ರೆ ಅಂತ ಅನ್ಕೊಳ್ಳಿ, ಒಂದೊಂದ್ ದಿನ ಒಂದೊಂದು ಜೀವಿಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನಮ್ ಜೀವಮಾನನೇ ಸಾಕಾಗಲ್ಲ. ಅಷ್ಟು ಲಿವಿಂಗ್ ಥಿಂಗ್ಸ್ ಗಳು ಇದಾವೆ, ತುಂಬಾ ಇದಾವೆ. ಹೀಗಾಗಿ ನಾನು ಅವನ್ನ ಸ್ಟಡಿ ಮಾಡ್ಬೇಕು. ಪ್ರತಿಯೊಂದು ಲಿವಿಂಗ್ ಥಿಂಗ್ಸ್ ಸ್ಟಡಿ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು. ಆದ್ರೆ ಅಧ್ಯಯನ ಮಾಡ್ಲಿಕ್ಕೆ ನಾನೇನ್ ಏನ್ ಮಾಡ್ಬೋದು? ಇವಾಗ ಏನ್ ಮಾಡ್ಬೋದು ಅಂದ್ರೆ, ಸೇಮ್ ಕ್ಯಾರೆಕ್ಟರ್ ಇರುವಂತ, ಒಂದೇ ಗುಣಲಕ್ಷಣಗಳಿರುವಂತ ಲಿವಿಂಗ್ ಥಿಂಗ್ಸ್ ಅಥವಾ ಜೀವಿ ಇರುವಂತ ವಸ್ತುಗಳನ್ನ ಒಂದು ಗುಂಪಾಗಿ ವಿಂಗಡಣೆ ಮಾಡಿ ಇಟ್ಬಿಡ್ಬೋದು. ಒಂದೊಂದೇ ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೋದು. ನೀವು ಜಸ್ಟ್ ಆ ಗ್ರೂಪ್ ನ ಸ್ಟಡಿ ಮಾಡ್ಬಿಟ್ರೆ ಮುಗಿದೋಯ್ತು. ಆ ಗ್ರೂಪ್ ಅಲ್ಲಿ ಎಷ್ಟು ಲಿವಿಂಗ್ ಥಿಂಗ್ಸ್ ಗಳಿದಾವಲ್ಲ ಅವನ್ನೆಲ್ಲ ನೀವು ಸ್ಟಡಿ ಮಾಡಿದಾಗ ಆಗುತ್ತೆ, ಓದಿದಾಗ ಆಗ್ಬಿಡುತ್ತೆ, ಅಧ್ಯಯನ ಮಾಡಿದಾಗ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಇವಾಗ 100 ಜನನ ಒಬ್ಬೊಬ್ಬರನ್ನ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾವೇನ್ ಮಾಡ್ಬೋದು, ಈ ತರ ಕ್ಯಾರೆಕ್ಟರ್ ಇರೋರೆಲ್ಲ ಬಾಯ್ಸ್, ಈ ತರ ಕ್ಯಾರೆಕ್ಟರ್ ಇರೋರೆಲ್ಲ ಗರ್ಲ್ಸ್ ಅಂತ ಡಿವೈಡ್ ಮಾಡಿ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ಬಿಟ್ರೆ, ಬರೀ 2 ಗ್ರೂಪ್ ನ ಓದ್ಬಿಟ್ರೆ ಸಾಕು, 2 ಗ್ರೂಪ್ ನ ಓದ್ಬಿಟ್ರೆ ಸಾಕು, ಸ್ಟಡಿ ಮಾಡ್ಬಿಟ್ರೆ ಸಾಕು, 100 ಜನ ಸ್ಟಡಿ ಮಾಡಿದಾಗ ಆಗ್ಬಿಡುತ್ತೆ. ಎಷ್ಟು ಈಸಿ ಆಯ್ತಲ್ಲ. ಅದಕ್ಕೋಸ್ಕರ ಸೈಂಟಿಸ್ಟ್ ಗಳು ಏನ್ ಮಾಡ್ತಾರೆ, ಇವುಗಳನ್ನ ಸ್ಟಡಿ ಮಾಡ್ಲಿಕ್ಕೆ, ಲಿವಿಂಗ್ ಥಿಂಗ್ಸ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಅವರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಜಸ್ಟ್ ಈ ಲಿವಿಂಗ್ ಥಿಂಗ್ಸ್ ಗಳೆಲ್ಲ ಸಿಂಪಲ್ ಆಗಿ ಗ್ರೂಪ್ ಗಳಾಗಿ ವಿಂಗಡಣೆ ಮಾಡ್ತಾ ಬರ್ತಾರೆ, ಗುಂಪುಗಳಾಗಿ ವಿಭಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಆ ಪ್ರತಿಯೊಂದು ಗುಂಪಿಗೆ ಅವ್ರೇನಂತ ಕರೀತಾರೆ ಅಂದ್ರೆ ಕಿಂಗ್ಡಮ್ ಅಂತ ಕರೀತಾರೆ, ಕಿಂಗ್ಡಮ್ ಅಂತ ಕರೀತಾರೆ, ಅಥವಾ ಸಾಮ್ರಾಜ್ಯ ಅಂತ ಕರೀತಾರೆ, ಸಾಮ್ರಾಜ್ಯ ಅಂತ ಕರೀತಾರೆ.
ಓಕೆ ಸರ್, ಹಾಗಿದ್ರೆ ನಾವು ಇವಾಗ ಏನ್ ಮಾಡ್ತಿದೀವಿ, ಲಿವಿಂಗ್ ಥಿಂಗ್ಸ್ ನೆಲ್ಲ ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ತಾ ಇದೀವಿ, ಸಾಮ್ರಾಜ್ಯಗಳಾಗಿ ವಿಭಜನೆ ಮಾಡ್ತಾ ಇದೀವಿ. ಓಕೆ, ಹಾಗಾದ್ರೆ ಇವಾಗ ಫಸ್ಟ್ ಆ ರೀತಿ ವಿಂಗಡಣೆ ಮಾಡ್ತಾ ಇದೀವಲ್ವಾ, ಸಾಮ್ರಾಜ್ಯ ಆಗಿ ವಿಂಗಡಣೆ ಮಾಡ್ತಾ ಇದೀವಿ ಅಥವಾ ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ತಾ ಇದೀವಿ, ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಲ್ವಾ, ಆ ಡಿವೈಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್, ಅದನ್ನ ನಾವು ಕ್ಲಾಸಿಫಿಕೇಶನ್ ಅಂತ ಕರಿತೀವಿ ಅಥವಾ ವರ್ಗೀಕರಣ ಅಂತ ಕರಿತೀವಿ. ವರ್ಗೀಕರಣ ಅಂತ ಕರಿತೀವಿ, ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣ ಅಂತ ಕರಿತೀವಿ. ಓಕೆ, ಈ ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣವನ್ನ ಅಧ್ಯಯನ ಮಾಡ್ತೀವಲ್ವಾ, ಅಂದ್ರೆ ಸ್ಟಡಿ ಮಾಡ್ತೀವಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ಯಾಕ್ಸಾನಮಿ ಅಂತಾನು ಕರಿತೀವಿ. ಟ್ಯಾಕ್ಸಾನಮಿ ಅಂತಾನು ಕರಿತೀವಿ. ಟ್ಯಾಕ್ಸಾನಮಿ, ಕ್ಲಾಸಿಫಿಕೇಶನ್ ಸ್ಟಡಿ ಮಾಡೋದಕ್ಕೆ ಅಥವಾ ವರ್ಗೀಕರಣವನ್ನ ಸ್ಟಡಿ ಮಾಡೋದಕ್ಕೆ ನಾವು ಟ್ಯಾಕ್ಸಾನಮಿ ಅಂತಾನು ಕರಿತೀವಿ. ಓಕೆ, ಸೊ ವಿಂಗಡಣೆ ಮಾಡೋದಕ್ಕೆ ಕ್ಲಾಸಿಫಿಕೇಶನ್, ಟ್ಯಾಕ್ಸಾನಮಿ ಅಂತಾನು ಹೇಳ್ತಾರೆ. ಓಕೆನಾ? ಹಾಗಿದ್ರೆ ಈ ತರ ಫಸ್ಟ್ ವಿಂಗಡಣೆ ಮಾಡಿದವರು, ಫಸ್ಟ್ ಕಿಂಗ್ಡಮ್ ಆಗಿ ಡಿವೈಡ್ ಮಾಡಿದವರು ಯಾರು ಡಿವೈಡ್ ಮಾಡಿ ಕೊಡ್ತಾರೆ ಅಂದ್ರೆ ಕಾರ್ಲಸ್ ಲಿನಿಯಸ್ ಅಂತ ಒಬ್ರು ಸೈಂಟಿಸ್ಟ್ ಬರ್ತಾರೆ, ಅವರು ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಏನ್ ಹೆಸರು? ಕಾರ್ಲಸ್ ಲಿನಿಯಸ್. ಕಾರ್ಲಸ್ ಲಿನಿಯಸ್. ಈ ಕಾರ್ಲಸ್ ಲಿನಿಯಸ್ ಅವ್ರು ಬಂದ್ಬಿಟ್ಟು ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಏನೇ ಡಿವೈಡ್ ಮಾಡಿ ಕೊಡ್ತಾರೆ, ಈ ಪ್ರತಿಯೊಂದು ಲಿವಿಂಗ್ ಥಿಂಗ್ಸ್ ನ ಸಾಮ್ರಾಜ್ಯ ಅಥವಾ ಕಿಂಗ್ಡಮ್ ಆಗಿ ಡಿವೈಡ್ ಮಾಡಿ ಕೊಡ್ತಾರೆ. ಅವ್ರನ್ನ ನಾವು ಕಾರ್ಲಸ್ ಲಿನಿಯಸ್ ಅಂತ ಕರಿತೀವಿ. ಲಿನಿಯಸ್. ಓಕೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಲಿವಿಂಗ್ ಥಿಂಗ್ಸ್ ನ ತಗೊಂಡು ಅವರು ಏನು ಎರಡು ಗ್ರೂಪ್ ಆಗಿ ವಿಂಗಡಣೆ ಮಾಡ್ತಾ ಬರ್ತಾರೆ, ಅಥವಾ ಎರಡು ಕಿಂಗ್ಡಮ್ ಆಗಿ ವಿಭಜನೆ ಮಾಡ್ತಾ ಬರ್ತಾರೆ, ಅಥವಾ ಎರಡು ಸಾಮ್ರಾಜ್ಯ ಆಗಿ ಡಿವೈಡ್ ಮಾಡ್ತಾರೆ. ಅವು ಯಾವ್ದು ಅಂತಂದ್ರೆ ಕಿಂಗ್ಡಮ್ ಪ್ಲಾಂಟೆ ಅಥವಾ ಅದನ್ನ ನಾವು ಸಸ್ಯ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಅಂಡ್ ಕಿಂಗ್ಡಮ್ ಅನಿಮಲಿಯಾ. ಕಿಂಗ್ಡಮ್ ಅನಿಮಲಿಯಾ ಅಥವಾ ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲಾ ಲಿವಿಂಗ್ ಥಿಂಗ್ಸ್ ಅಲ್ಲೂ ಎರಡು ಗ್ರೂಪ್ ಇದೆ, ಒಂದು ಸಸ್ಯ, ಇನ್ನೊಂದು ಪ್ರಾಣಿ ಅಷ್ಟೇ. ಯಾವ್ದು ಚಲಿಸೋದಿಲ್ಲ ಅದು ಸಸ್ಯ, ಯಾವ್ದು ಚಲಿಸುತ್ತೆ ಅದು ಪ್ರಾಣಿ. ದ ಒನ್ ವಿಚ್ ಡಸ್ ನಾಟ್ ಮೂವ್ ದಟ್ ಇಸ್ ಪ್ಲಾಂಟ್, ದ ಒನ್ ವಿಚ್ ಕ್ಯಾನ್ ಏಬಲ್ ಟು ಮೂವ್ ದಟ್ ಇಸ್ ಅನಿಮಲ್ ಅಂತ ಇವರು ಡಿವೈಡ್ ಮಾಡಿ ಕೊಟ್ಬಿಡ್ತಾರೆ. ಹಾಗಾದ್ರೆ ಇವ್ರ ಪ್ರಕಾರ ಎಷ್ಟು ಕಿಂಗ್ಡಮ್ಗಳಿದಾವೆ? ಎರಡೇ, ಒಂದು ಪ್ಲಾಂಟ್, ಇನ್ನೊಂದು ಅನಿಮಲಿಯಾ. ಹೀಗಾಗಿ ಇವರು ಎಷ್ಟು ಕಿಂಗ್ಡಮ್ ನ ಕೊಟ್ಟರು ನಮ್ಗೆ? ಎರಡು ಕಿಂಗ್ಡಮ್ ನ ಕೊಡ್ತಾರೆ. ಫಸ್ಟ್ ಕಿಂಗ್ಡಮ್ ಆಗಿ ವಿಭಜನೆ ಮಾಡಿ ಕೊಟ್ಟವರು ನಮ್ಗೆ ಕಾರ್ಲಸ್ ಲಿನಿಯಸ್, ಅಂದ್ರೆ ಟ್ಯಾಕ್ಸಾನಮಿನ ಕೊಟ್ಟವರು ಕಾರ್ಲಸ್ ಲಿನಿಯಸ್, ವರ್ಗೀಕರಣವನ್ನ ಕೊಟ್ಟವರು ಕಾರ್ಲಸ್ ಲಿನಿಯಸ್. ಹೀಗಾಗಿ ಇವರು ನಾವೇನಂತ ಕರಿತೀವಿ? ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕರಿತೀವಿ, ಅಥವಾ ವರ್ಗೀಕರಣದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಟ್ಯಾಕ್ಸಾನಮಿ ಅಥವಾ ವರ್ಗೀಕರಣದ ಪಿತಾಮಹ ಅಂತ ಕರಿತೀವಿ. ಓಕೆ, ಸೊ ಹಾಗಿದ್ರೆ ಕ್ವಶನ್, ಫಾದರ್ ಆಫ್ ಟ್ಯಾಕ್ಸಾನಮಿ ಯಾರು, ವರ್ಗೀಕರಣದ ಪಿತಾಮಹ ಯಾರು ಅಂತ ಕೇಳಿದ್ರೆ ಏನ್ ಬರ್ಬೇಕು? ಕಾರ್ಲಸ್ ಲಿನಿಯಸ್ ಬರುತ್ತೆ. ಅರ್ಥ ಆಯ್ತು? ಹಾಗೆ ಇವರು ಕೊಟ್ಟಿರುವಂತ ಕಿಂಗ್ಡಮ್ಗಳು ಎಷ್ಟು ಕಿಂಗ್ಡಮ್ ಆಗಿ ವಿಭಜನೆ ಮಾಡಿ ಕೊಡ್ತಾರೆ? 2 ಕಿಂಗ್ಡಮ್ ಆಗಿ ಕೊಡ್ತಾರೆ. ಹೀಗಾಗಿ ಇವ್ರು ಕೊಟ್ಟಿರುವಂತ ಡಿವಿಷನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಇದನ್ನ ನಾವು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಹಾಗಿದ್ರೆ ಇವರು ಕೊಟ್ಟಿರುವಂತದ್ದೇನು? 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿರೋದು ನಮ್ಗೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿರೋದು. ಸೊ ಇದನ್ನ ನಾವೇನಂತ ಹೇಳ್ತೀವಿ? 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್. 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಥವಾ ಎರಡು ಸಾಮ್ರಾಜ್ಯಗಳ ವರ್ಗೀಕರಣ ಅಂತ ಕರಿತೀವಿ. ಎರಡು ಸಾಮ್ರಾಜ್ಯಗಳ ವರ್ಗೀಕರಣ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ ಏನ್ ಹೇಳ್ತಾರೆ? ಇನ್ನೊಂದು ಕ್ವಶನ್ ಏನ್ ಬರ್ಬೋದು? ಫಾದರ್ ಆಫ್ ಟ್ಯಾಕ್ಸಾನಮಿ ಅಂತ ಕೇಳೋ ಬದಲು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು ಅಂತ ಕೇಳ್ಬೋದಲ್ವಾ? ಎರಡು ಸಾಮ್ರಾಜ್ಯಗಳ ವರ್ಗೀಕರಣ ಕೊಟ್ಟವ್ರು ಯಾರು ಅಂತ ಕೇಳ್ಬೋದು. ಹೀಗೆ ಎಲ್ಲಾ ವೇಲೂ ನೀವು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಯಾವ ವೇಲಾದ್ರೂ ಕ್ವಶನ್ ಕೇಳ್ಬೋದು. ಈಗ ಎರಡೂ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಇದಾದ್ಮೇಲೆ ಇವ್ರೇನು ಬರೀ 2 ಕಿಂಗ್ಡಮ್ ಆಗಿ ಕೊಟ್ಬಿಡ್ತಾರೆ. ಒಂದು ಯಾವ್ದು ಚಲಿಸುತ್ತೆ ಪ್ಲಾಂಟ್, ಯಾವ್ದು ಚಲಿಸೋದಿಲ್ಲ, ಯಾವ್ದು ಚಲಿಸುತ್ತೆ ಅದು ಅನಿಮಲ್, ಯಾವ್ದು ಚಲಿಸೋದಿಲ್ಲ ಅದು ಪ್ಲಾಂಟ್ ಅಂತ ಹೇಳಿ ಕೊಟ್ಬಿಡ್ತಾರೆ. ಬಟ್ ಆಕ್ಚುಲ್ ಆಗಿ ಹುಡುಕ್ಬಿಟ್ಟು ನೋಡಿದ್ರೆ, ಬೇರೆ ಸೈಂಟಿಸ್ಟ್ ಗಳು ಬಂದ್ಬಿಟ್ಟು ಹುಡುಕ್ಬಿಟ್ಟು ನೋಡಿದ್ರೆ, ಇವನ್ನ ಬಿಟ್ಟು ಇನ್ನು ಬೇರೆ ಲಿವಿಂಗ್ ಥಿಂಗ್ಸ್ ಗಳು, ಜೀವಿರುವಂತ ವಸ್ತುಗಳು ಸಿಗ್ತಾ ಇದಾವೆ. ಅದ್ಯಾವುದು? ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಹೀಗಾಗಿ ಅವರು ಇದನ್ನ ಒಪ್ಕೊಳ್ಳಿಕ್ ರೆಡಿ ಇರಲ್ಲ. ನೆಕ್ಸ್ಟ್ ಇನ್ನೊಬ್ಬ ಪರ್ಸನ್ ಬರ್ತಾರೆ, ಸೆಕೆಂಡ್ ಪರ್ಸನ್ ಬಂದ್ಬಿಟ್ಟು ಅವ್ರೇನ್ ಮಾಡ್ತಾ ಹೋಗ್ತಾರೆ, ಮತ್ತೆ
3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಥವಾ 3 ಸಾಮ್ರಾಜ್ಯಗಳ ವರ್ಗೀಕರಣವನ್ನ ಕೊಡ್ತಾರೆ. ಅವರು ನಾವೇನಂತ ಕರಿತೀವಿ ಅಂದ್ರೆ ಅರ್ನಸ್ಟ್ ಹ್ಯಾಕಲ್ ಅಂತ ಹೇಳ್ತೀವಿ. ಅರ್ನಸ್ಟ್ ಹ್ಯಾಕಲ್. ಈ ಅರ್ನೆಸ್ಟ್ ಹ್ಯಾಕಲ್ ಅವ್ರು ಬಂದ್ಬಿಟ್ಟು ಡಿವೈಡ್ ಮಾಡ್ಬೇಕಾದ್ರೆ ಲಿವಿಂಗ್ ಥಿಂಗ್ಸ್ ಗಳನ್ನೆಲ್ಲ ಎಷ್ಟು ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ತಾರೆ ಅಂದ್ರೆ 3 ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ತಾರೆ. ಹೀಗಾಗಿ ಇದನ್ನ ನಾವು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ ಅಥವಾ 3 ಸಾಮ್ರಾಜ್ಯಗಳ ವರ್ಗೀಕರಣ ಅಂತ ಕರಿತೀವಿ. ಸೊ ಎಷ್ಟು ಸಾಮ್ರಾಜ್ಯ ವಿಂಗಡಣೆ ಮಾಡ್ತಾರೆ? 3 ಸಾಮ್ರಾಜ್ಯಗಳ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಸೊ ಆಲ್ರೆಡಿ 2 ಸಾಮ್ರಾಜ್ಯಗಳು ಆಲ್ರೆಡಿ ಈ ಕಾರ್ಲಸ್ ಲಿಯಸ್ ಅವರು ಕೊಟ್ಬಿಟ್ಟಿದ್ದಾರೆ. ಯಾವುದು? ಒಂದು ಕಿಂಗ್ಡಮ್ ಪ್ಲಾಂಟೆ ಕೊಟ್ಟಿದ್ದಾರೆ, ಇನ್ನೊಂದು ಕಿಂಗ್ಡಮ್ ಎನಿಮಲಿಯಾ ಕೊಟ್ಟಿದ್ದಾರೆ. ಅಂದ್ರೆ ಸಸ್ಯ ಸಾಮ್ರಾಜ್ಯ ಮತ್ತೆ ಪ್ರಾಣಿ ಸಾಮ್ರಾಜ್ಯವನ್ನ ಇವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇವರು ಒಂದು ಎಕ್ಸ್ಟ್ರಾ ಕಿಂಗ್ಡಮ್ ನ ಆಡ್ ಮಾಡ್ಬಿಡ್ತಾರೆ. ಅದ್ ಯಾವ್ದು ಅಂತಂದ್ರೆ ಕಿಂಗ್ಡಮ್ ಪ್ರೊಟಿಸ್ಟಾನ ಆಡ್ ಮಾಡ್ತಾರೆ. ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಪ್ರೊಟಿಸ್ಟಾ ಸದ್ಯಕ್ಕೆ ಯಾರು ಇವುಗಳ ಬಗ್ಗೆ ಓದ್ಕೊಂಡಿಲ್ಲ, ಜಸ್ಟ್ ಇದ್ರ ಹೆಸರಷ್ಟು ಕೇಳ್ಕೊಳ್ಳಿ. ಇದ್ರೊಳಗಡೆ ಏನೇನ್ ಬರುತ್ತೆ, ಯಾವ ತರ ಇರುತ್ತೆ, ಅವುಗಳ ಗುಣಲಕ್ಷಣಗಳೇನು, ಅದನ್ನ ಆಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ ನೋಡಿ, ಸೊ ಅರ್ನೆಸ್ಟ್ ಹ್ಯಾಕಲ್ ಅವರು ಕೊಟ್ಟಿರುವಂತದ್ದು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 3 ಸಾಮ್ರಾಜ್ಯಗಳ ವರ್ಗೀಕರಣ. ಅದರಲ್ಲಿ ಆ 3 ಸಾಮ್ರಾಜ್ಯಗಳು ಅಥವಾ 3 ಕಿಂಗ್ಡಮ್ ಗಳೇನಿದೆ ಅವು ಯಾವುದು ಅಂದ್ರೆ ಪ್ರೊಟಿಸ್ಟಾ, ಪ್ಲಾಂಟೆ, ಅನಿಮಲಿಯಾ. ಓಕೆ, ಅರ್ಥ ಆಯ್ತು. ಇವಾಗ ಕ್ವಶನ್ ಏನೇನ್ ಕೇಳ್ಬೋದು, ಇಲ್ಲಿ ಯಾವ ತರ ಕೇಳ್ಬೋದು ನೋಡಿ. ಯಾವಾಗ್ಲೂ ನೀವು ಓದ್ಬೇಕಾದ್ರೆ ಪ್ರತಿಯೊಂದು ಟಾಪಿಕ್ ಹೋದ್ಮೇಲೆ ಕ್ವಶನ್ ಯಾವ ತರ ಬರ್ಬೋದು ಅನ್ನೋ ಥಿಂಕ್ ಮಾಡಿ. ಆಲ್ರೆಡಿ ನೀವು ಅಲ್ಲಿ ಕ್ವಶನ್ ರೆಡಿ ಮಾಡ್ಕೊಂಡ್ಬಿಡ್ತೀರ. ನೋಡಿ, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಅರ್ನೆಸ್ಟ್ ಹ್ಯಾಕಲ್. ಆ ತರ ಕ್ವಶನ್ ಬರ್ಬೋದು. ಅಥವಾ ಇನ್ನೊಂದು ವೇಯಲ್ಲೂ ಬರ್ಬೋದು. ಪ್ರೊಟಿಸ್ಟಾ ಕಿಂಗ್ಡಮ್ ನ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ಪ್ರೊಟಿಸ್ಟಾ ಕಿಂಗ್ಡಮ್ ನ ಹುಟ್ಟಾಕ್ದವ್ರು ಯಾರು? ಅರ್ನೆಸ್ಟ್ ಹ್ಯಾಕಲ್. ಈ ರೀತಿ ಕ್ವಶನ್ಸ್ ಗಳು ಬರ್ತಾವ. ಇದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು, ನೋಡಿ ನೀವು ಹೇಳ್ತಾ ಇರೋದು ರಾಂಗ್ ಇದೆ. ಬರೀ 3 ಕಿಂಗ್ಡಮ್ ಗಳು ಅಷ್ಟೇ ಇಲ್ಲ, 4 ಕಿಂಗ್ಡಮ್ ಗಳು ಬರ್ತವೆ, 4 ಸಾಮ್ರಾಜ್ಯಗಳು ಬರ್ತವೆ ಅಂತ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ತಾರೆ. ಅವ್ರನ್ನ ನಾವು ಕೋಪ್ಲ್ಯಾಂಡ್ ಅಂತ ಕರಿತೀವಿ. ಕೋಪ್ಲ್ಯಾಂಡ್. ಕೋಪ್ಲ್ಯಾಂಡ್ ಎಷ್ಟು ಕಿಂಗ್ಡಮ್ ಅಥವಾ ಎಷ್ಟು ಸಾಮ್ರಾಜ್ಯಗಳ ವರ್ಗೀಕರಣ ಮಾಡ್ತಾರೆ ಇವರು? 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಗಿ ಡಿವೈಡ್ ಮಾಡ್ತಾರೆ ಅಥವಾ 4 ಸಾಮ್ರಾಜ್ಯಗಳಾಗಿ ವರ್ಗೀಕರಣವನ್ನ ಮಾಡ್ತಾರೆ. ಆ ಕ್ವಶನ್ ಏನ್ ಕೇಳ್ತಾರೆ? 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಕೋಪ್ಲ್ಯಾಂಡ್. ಆಲ್ರೆಡಿ 3 ಇದಾವೆ ಇಲ್ಲಿ, ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡ್ಬೇಕಲ್ವ ಇವರು? ಇನ್ನೊಂದು ಎಕ್ಸ್ಟ್ರಾ ಯಾವ್ದು ಆಡ್ ಮಾಡ್ತಾರೆ? ಮೊನೇರಾ ಆಡ್ ಮಾಡ್ತಾರೆ. ಮೊನೇರಾ. ಹಾಗಾದ್ರೆ ಇವ್ರು ಆಡ್ ಮಾಡಿರುವಂತದ್ದು ಮೊನೇರಾನ ಆಡ್ ಮಾಡಿದ್ದಾರೆ. ಮೊನೇರಾ, ಪ್ರೊಟಿಸ್ಟಾ, ಪ್ಲಾಂಟೆ, ಅನಿಮಲಿಯಾ. ಆಲ್ರೆಡಿ 3 ಇದಾವೆ. ಇವ್ರು ಎಕ್ಸ್ಟ್ರಾ ಆಡ್ ಮಾಡೋದು ಮೊನೇರಾ ಅಂತ ಒಂದು ಕಿಂಗ್ಡಮ್ ಅಥವಾ ಮೊನೇರಾ ಸಾಮ್ರಾಜ್ಯವನ್ನ ಇವರು ಆಡ್ ಮಾಡ್ತಾ ಹೋಗ್ತಾರೆ, ಆಡ್ ಹೆಚ್ಚಿಗೆ ಕೊಡ್ತಾ ಹೋಗ್ತಾರೆ. ಓಕೆ. ಸೊ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಕೋಪ್ಲ್ಯಾಂಡ್. ಹಾಗೆ ಮೊನೇರಾ ಕಿಂಗ್ಡಮ್ ನ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ಕೋಪ್ಲ್ಯಾಂಡ್. ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಇನ್ನೊಬ್ಬ ಪರ್ಸನ್ ಬಂದ್ಬಿಟ್ಟು ಬೇರೆ ವೇಲಿ ಡಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅವ್ರನ್ನ ನಾವು RH ವಿಟ್ಟೇಕರ್ ಅಂತ ಕರಿತೀವಿ. ಸೊ ಲಾಸ್ಟ್ RH ವಿಟ್ಟೇಕರ್ ಬರ್ತಾರೆ. RH ವಿಟ್ಟೇಕರ್ ಅಂತ ಬರ್ತಾರೆ. ವಿಟ್ಟೇಕರ್. ಈ RH ವಿಟ್ಟೇಕರ್ ಅವ್ರು ಬಂದ್ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಕಿಂಗ್ಡಮ್ ನ ಆಡ್ ಮಾಡ್ಬಿಟ್ಟು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ತಾರೆ ಅಥವಾ 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನ ಕೊಡ್ತಾರೆ. 5 ಸಾಮ್ರಾಜ್ಯದಲ್ಲಿ ಆಲ್ರೆಡಿ 4 ಸಾಮ್ರಾಜ್ಯ ಓದ್ಬಿಟ್ಟಿದ್ದಾರೆ, ನೀವು ನೋಡ್ಕೊಂಡಿದ್ದೀರಾ. ಇವರೊಂದು ಎಕ್ಸ್ಟ್ರಾ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ ಇದಾವೆ ನೋಡಿ? ಮೊನೇರಾ ಇದೆ, ಫಸ್ಟ್ ಒನ್ ಮೊನೇರಾ ಇದೆ. ಆಲ್ರೆಡಿ ಬೇರೆಯವರು, ಸೊ ಎಕ್ಸಾಂಪಲ್ ಕೋಪ್ಲ್ಯಾಂಡ್ ಅವರೇ ಕೊಟ್ಬಿಟ್ಟಿದ್ದಾರೆ ಅದನ್ನ. ಮೊನೇರಾ ಕಿಂಗ್ಡಮ್ ನ ಕೋಪ್ಲ್ಯಾಂಡ್ ಅವರೇ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಪ್ರೊಟಿಸ್ಟಾ ಇದೆ. ಪ್ರೊಟಿಸ್ಟಾ ಇದೆ. ಸೊ ಪ್ರೊಟಿಸ್ಟಾನ ಆಲ್ರೆಡಿ ಯಾರು ಕೊಟ್ಟಿದ್ದಾರೆ? ಅರ್ನೆಸ್ಟ್ ಹ್ಯಾಕಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇವರು 3ನೇ ಕಿಂಗ್ಡಮ್ ನ ಆಡ್ ಮಾಡ್ತಾರೆ, 3ನೇ ಸಾಮ್ರಾಜ್ಯನ ಆಡ್ ಮಾಡ್ತಾರೆ. ಅದನ್ನ ಇವರು ಫಂಗೈ ಅಂತ ಕರೀತಾ ಹೋಗ್ತಾರೆ. ಫಂಗೈ ಅಥವಾ ಶಿಲೀಂಧ್ರ ಅಂತ ಕರೀತಾರೆ. ಶಿಲೀಂಧ್ರ, ಫಂಗೈ. ಹಾಗೆ ಫಂಗೈ ಕಿಂಗ್ಡಮ್ ನ ಅಥವಾ ಶಿಲೀಂಧ್ರವನ್ನ ಆಡ್ ಮಾಡಿದವರು ಯಾರು? RH ವಿಟ್ಟೇಕರ್ ಅವರು ಆಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೆರಡು ಉಳಿದಿರೋದು ಯಾವುದು? ಕಿಂಗ್ಡಮ್ ಪ್ಲಾಂಟೆ ಅಂಡ್ ಕಿಂಗ್ಡಮ್ ಅನಿಮಲಿಯಾ. ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಆಲ್ರೆಡಿ ಇರೋದೆ, ಅದನ್ನ ಹೇಳ್ತಾ ಹೋಗ್ತಾರೆ.
ಇವ್ರು ಎಕ್ಸ್ಟ್ರಾ ಆಡ್ ಮಾಡಿರೋದು ಬರೀ ಫಂಗೈ ಮಾತ್ರ, ಶಿಲೀಂಧ್ರವನ್ನ ಮಾತ್ರ. ಈ ರೀತಿ ಇವರು ಎಷ್ಟು ಕಿಂಗ್ಡಮ್ಗಳಾಗಿ ಕೊಡ್ತಾ ಇದ್ದಾರೆ? 5 ಕಿಂಗ್ಡಮ್ನ ಕೊಡ್ತಾ ಇದ್ದಾರೆ, 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿವರೆಗೂ ಅರ್ಥ ಆಗಿದೆ. ಇದಾದ್ಮೇಲೆ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 6 ಸಾಮ್ರಾಜ್ಯಗಳ ವರ್ಗೀಕರಣ, 7 ಸಾಮ್ರಾಜ್ಯಗಳ ವರ್ಗೀಕರಣ, ಇವೆಲ್ಲ ಬರ್ತಾ ಹೋಗ್ತವೆ. ಬಟ್ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಇಲ್ಲಿವರೆಗೂ ಓದ್ಕೊಂಡ್ರೆ ಸಾಕು. ಹಾಗಿದ್ರೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕರೆಂಟ್ಲಿ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆರ್.ಎಚ್. ವಿಟೇಕರ್ ಅವ್ರು ಕೊಟ್ಟಿದಾರಲ್ವಾ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಇರೋದು. ಹಾಗಿದ್ರೆ ಇವಾಗ ನಮ್ಗೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಏನಿದೆಲ್ಲ, ಇದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಅದನ್ನ ಕೊಟ್ಟವರು ಆರ್.ಎಚ್. ವಿಟೇಕರ್. ಹಾಗಾದ್ರೆ ನಮ್ಮ ಸುತ್ತಲಿರುವಂತ ಜೀವಿಗಳೆಲ್ಲ 5 ಕಿಂಗ್ಡಮ್ ಅಥವಾ 5 ಸಾಮ್ರಾಜ್ಯಗಳಾಗಿ ನಾವು ಓದ್ಕೊಳ್ತಾ ಇದೀವಿ. ಫಸ್ಟ್ ಚಾಪ್ಟರ್ ಅಲ್ಲಿ ನಮ್ ಸುತ್ತಲಿರುವಂತ ಲಿವಿಂಗ್ ಥಿಂಗ್ಸ್ ಇವುಗಳು 5, ಇವುಗಳನ್ನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಓಕೆ, ಇವಾಗ ಹೇಳಿ ಆರ್.ಎಚ್. ಇದು ಯಾವುದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಆರ್.ಎಚ್. ವಿಟೇಕರ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ತಾರೆ. ಆದ್ರೆ ಆರ್.ಎಚ್. ವಿಟೇಕರ್ ಅವರು ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ಲಿಕ್ಕೆ ಏನಾದ್ರೂ ಒಂದಿಷ್ಟು ಗುಣಲಕ್ಷಣಗಳನ್ನ ಕನ್ಸಿಡರ್ ಮಾಡಿರ್ಬೇಕು, ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಬೇಕು, ನಿಯತಾಂಕಗಳನ್ನ ಕನ್ಸಿಡರ್ ಮಾಡಿರ್ಬೇಕು. ಯಾವ ನಿಯತಾಂಕಗಳು ಅಥವಾ ಯಾವ ಪ್ಯಾರಾಮೀಟರ್ಸ್ ಬೇಸ್ ಮೇಲೆ ಇವುಗಳನ್ನ ಡಿವೈಡ್ ಮಾಡಿದ್ದಾರೆ, ಓಕೆ, ವಿಭಜನೆ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಪ್ಯಾರಾಮೀಟರ್ಸ್. ಆರ್.ಎಚ್. ವಿಟೇಕರ್ ಅವರು ಯಾವ್ಯಾವ ಪ್ಯಾರಾಮೀಟರ್ಸ್ ಅಥವಾ ಯಾವ ನಿಯತಾಂಕಗಳನ್ನ ಬಳಸ್ಕೊಂಡ್ಬಿಟ್ಟು ಇದನ್ನ ವಿಭಜನೆ ಮಾಡಿದ್ದಾರೆ ಅಂತ ನೋಡೋಣ. ಪ್ಯಾರಾಮೀಟರ್ಸ್. ಓಕೆ, ಫಸ್ಟ್ ಪ್ಯಾರಾಮೀಟರ್ ಏನ್ ಕನ್ಸಿಡರ್ ಮಾಡ್ತಾರೆ ವಿಭಜನೆ ಮಾಡ್ಲಿಕ್ಕೆ, ಏನೇನ್ ಯೂಸ್ ಮಾಡ್ಕೊಳ್ತಾರೆ? ಫಸ್ಟ್ ಒನ್ ಟೈಪ್ ಆಫ್ ಆರ್ಗನಿಸಮ್ಸ್ ಅಂತ ಯೂಸ್ ಮಾಡ್ತಾರೆ. ಟೈಪ್ ಆಫ್ ಆರ್ಗನಿಸಮ್ಸ್ ಅಥವಾ ಜೀವಿಗಳ ವಿಧಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಜೀವಿಗಳ ವಿಧ, ಟೈಪ್ ಆಫ್ ಆರ್ಗನಿಸಮ್ಸ್. ಸೊ ಜೀವಿಗಳನ್ನ ವಿಧಗಳಾಗಿ ವಿಂಗಡಣೆ ಮಾಡ್ತಾ ಬರ್ತೀವಿ. ಎಷ್ಟು, ಯಾವ್ದ್ರ ಬೇಸ್ ಮೇಲೆ, ಹೇಗೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ಇಂದ ತಗೊಳ್ಳೋಣ, ಅರ್ಥ ಆಗುತ್ತೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇದೆ ಅಂತ ತಗೊಳ್ಳಿ. ಹರಿ ಅದೊಂದು ಬ್ಯಾಕ್ಟೀರಿಯಾ ಇದೆ ಅಲ್ವಾ, ಈ ಬ್ಯಾಕ್ಟೀರಿಯಾ ನೀವು ತೆಗೆದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಿರೋದೇನು? ಜೀವಿಗಳು ಅತಿ ಚಿಕ್ಕ ವಸ್ತುವಿಂದ ಆಗಿದೆ. ಆ ಅತಿ ಚಿಕ್ಕ ವಸ್ತುನ ನಾವು ಸೆಲ್ ಅಥವಾ ಜೀವಕೋಶ ಅಂತ ಕರಿತೀವಿ. ಗೊತ್ತಿದೆ ನಿಮ್ಗಿದು, ಸ್ಕೂಲೆಲ್ಲ ಓದ್ ಬಂದಿರ್ತೀರ. ಸೊ ಜೀವಿಗಳೆಲ್ಲ ಅತಿ ಚಿಕ್ಕವಾಗಿರುವಂತ ವಸ್ತುವಿಂದ ಆಗಿರುತ್ತೆ, ಅದು ನಾವು ಜೀವಕೋಶ, ಸೆಲ್ ಅಂತ ಕರಿತೀವಿ. ಹಾಗೆ ಹ್ಯೂಮನ್ ಬೀಯಿಂಗ್ ಬಾಡಿ ಇದೆ ಅಂತ ಅನ್ಕೊಡಿ, ಮಾನವ ಇದ್ದಾನೆ ಅಂತ, ಹ್ಯೂಮನ್ ಬೀಯಿಂಗ್ ಬಾಡಿ ಇದೆ ಅಂತ ಅನ್ಕೊಡಿ. ಅವನ್ ಬಾಡಿ ಅತಿ ಚಿಕ್ಕ ಜೀವಕೋಶಗಳನ್ನ ಹುಡುಕ್ತಾ ಹೋದ್ರೆ, ಚಿಕ್ಕದಾಗಿರುವಂತ ವಸ್ತುಗಳು ಜೀವಕೋಶಗಳನ್ನ ಹುಡುಕ್ತಾ ಹೋದ್ರೆ ಒಂದೇ ಇರಲ್ಲ, ತುಂಬಾ ಜೀವಕೋಶಗಳು ಅಲ್ಲಿ ಸಿಗ್ತಾ ಹೋಗ್ತವೆ. ಹಾಗೆ ಇಲ್ಲಿ ಬಾಡಿ ಆಗಿರೋದು ಒಂದೇ ಜೀವಕೋಶದಿಂದ ಅಲ್ಲ, ಮಲ್ಟಿಪಲ್ ಸೆಲ್ಸ್ ಅಥವಾ ಬಹು ಜೀವಕೋಶಗಳಿಂದ ಆಗಿದೆ. ಬಟ್ ಅದೇ ಬ್ಯಾಕ್ಟೀರಿಯಾ ಚೆಕ್ ಮಾಡಿ, ಬ್ಯಾಕ್ಟೀರಿಯಾ ಹೊರಗಡೆ ತೆಗೆದಿರಲ್ಲ, ಆ ಬ್ಯಾಕ್ಟೀರಿಯಾ ಬಾಡಿ ಚೆಕ್ ಮಾಡಿ ನೋಡಿದ್ರೆ ಇದು ಮಲ್ಟಿಪಲ್ ಸೆಲ್ ಅಥವಾ ಬಹು ಜೀವಕೋಶಗಳಿಂದ ಆಗಿಲ್ಲ, ಇರೋದೇ ಒಂದೇ ಸೆಲ್. ಅದು ಒಂದೇ ಸೆಲ್, ಒಂದು ಜೀವಕೋಶದಿಂದ ಮಾತ್ರ ಅದಾಗಿರೋದು. ಒಂದೇ ಸೆಲ್ಲಿಂದ ಆಗಿರೋದು, ಒಂದೇ ಜೀವಕೋಶದಿಂದ ಅದಾಗಿರೋದು. ಓಕೆ, ಹೀಗಾಗಿ ಯಾವ ಜೀವಿ ಒಂದೇ ಜೀವಕೋಶದಿಂದ ಆಗಿದೆ ಅದು ನಾವು ಏಕಕೋಶ ಜೀವಿ ಅಂತ ಕರಿತೀವಿ, ಯೂನಿಸೆಲ್ಯುಲಾರ್. ಯಾವ ಜೀವಿ ಬಹುಜೀವಕೋಶಗಳಿಂದ ಆಗಿದೆ ಅದು ನಾವು ಬಹುಜೀವಕೋಶ ಜೀವಿ ಅಂತ ಕರಿತೀವಿ, ಅಥವಾ ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಹಾಗಿದ್ರೆ ಆರ್ಗನಿಸಮ್ಸ್ ಅಲ್ಲಿ ಎಷ್ಟು ಟೈಪ್ಸ್? 2 ಟೈಪ್ಸ್. ಒಂದ್ ಸೆಲ್ ಇಂದ ಆಗಿದೆನಾ, ಮಲ್ಟಿಪಲ್ ಸೆಲ್ಸ್ ಇಂದ ಆಗಿದೆನಾ? ಇವಾಗ ಹೇಳಿ ನೋಡೋಣ. ಒಂದೇ ಸೆಲ್ ಇಂದ ಆಗಿದ್ರೆ ಅದನ್ನ ಏನಂತ ಕರಿಬೇಕು ನಾವು? ಯೂನಿಸೆಲ್ಯುಲಾರ್ ಅಥವಾ ಏಕಕೋಶೀಯ ಜೀವಿ ಅಂತ ಕರಿತೀವಿ. ಏಕಕೋಶೀಯ ಜೀವಿ, ಯೂನಿಸೆಲ್ಯುಲಾರ್. ಅದೇ ಜೀವಿ ಏನಾದ್ರೂ ತುಂಬಾ ಜಾಸ್ತಿ ಜೀವಕೋಶಗಳಿಂದ ಆಗಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ? ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಮಲ್ಟಿ ಸೆಲ್ಯುಲಾರ್ ಅಥವಾ ಬಹುಜೀವಕೋಶ ಜೀವಿ ಅಂತ ಕರಿತೀವಿ. ಬಹುಜೀವಕೋಶ ಜೀವಿ. ಅರ್ಥ ಆಗಿದೆ? ಪಾಯಿಂಟ್ ಅರ್ಥ ಆಗಿದೆ? ಹಾಗಿದ್ರೆ ಹೇಳಿ ನೋಡೋಣ. ಟೈಪ್ ಆಫ್ ಆರ್ಗನಿಸಮ್ಸ್, ಜೀವಿಗಳಲ್ಲಿ ಎಷ್ಟು ವಿಧಗಳು? 2 ವಿಧಗಳು. ಒಂದ್ ಸೆಲ್ ಇಂದ ಆಗಿರೋದೊಂದು, ಜಾಸ್ತಿ ಸೆಲ್ಗಳಿಂದ ಆಗಿರೋದೊಂದು. ಒಂದ್ ಸೆಲ್ ಇಂದ ಆಗಿದ್ರೆ ಏಕಕೋಶ ಜೀವಿ, ಜಾಸ್ತಿ ಸೆಲ್ಗಳಿಂದ ಆಗಿದ್ರೆ ಬಹು ಜೀವಕೋಶ ಜೀವಿ. ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್. ಅರ್ಥ ಆಗಿದೆ?
ಸೆಕೆಂಡ್ ಒನ್, ಎರಡನೇ ಕ್ಯಾರೆಕ್ಟರ್ ಏನ್ ಕನ್ಸಿಡರ್ ಮಾಡ್ತಾರೆ? ಇವಾಗ ಇದು ಸೆಲ್ ಇಂದ ಆಗಿದೆನಾ? ಇದು ಸೆಲ್ ಇಂದ ಆಗಿದೆ, ಇದು ಸೆಲ್ ಇಂದ ಆಗಿದೆನಾ? ಇದು ಸೆಲ್ ಇಂದ ಆಗಿದೆ. ಹಾಗಾದ್ರೆ ಆಕ್ಚುಲಿ ಆ ಸೆಲ್ ನ ನೀವು ತೆಗೆದ್ಬಿಟ್ಟು ನೋಡಿದ್ರೆ ಆ ಸೆಲ್ ಒಳಗಡೆ ಏನಿರ್ಬೇಕು? ಸೆಲ್ ಒಳಗಡೆ ಸೆಂಟ್ರಲ್ಲಿ ಏನಿರುತ್ತೆ ಅಂದ್ರೆ ಆಕ್ಚುಲಿ ನ್ಯೂಕ್ಲಿಯಸ್ ಅಂತ ಇರುತ್ತೆ, ನ್ಯೂಕ್ಲಿಯಸ್ ಇರ್ಬೇಕು, ಕೋಶ ಕೇಂದ್ರ ಅಂತ ಕರಿತೀವಿ, ಅದು ಇರ್ಬೇಕು. ಅದ್ರೊಳಗೆ ನಿಮ್ಗೆ RNA DNA ಅವೆಲ್ಲ ಬರ್ತವೆ. ಅದನ್ನ ಡೀಟೇಲ್ ಆಗಿ ಸೆಲ್ ಒಳಗಡೆ ಏನೇನಿದೆ, ಹೇಗ್ ವರ್ಕ್ ಮಾಡುತ್ತೆ ಅದನ್ನ ಸೆಕೆಂಡ್ ಚಾಪ್ಟರ್ ಅಲ್ಲಿ, ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಬಟ್ ಸದ್ಯಕ್ಕೆ ಏನಂತ ಅನ್ಕೊಳ್ಳಿ, ಸೆಲ್ ಒಳಗಡೆ ಸೆಂಟ್ರಲ್ ಏನಿರ್ಬೇಕು? ನ್ಯೂಕ್ಲಿಯಸ್, ಕೋಶ ಕೇಂದ್ರ ಇರಬೇಕು. ಬಟ್ ಒಂದಿಷ್ಟು ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಬಟ್ ಒಂದಿಷ್ಟು ಸೆಲ್ ಒಳಗಡೆ ಆ ನ್ಯೂಕ್ಲಿಯಸ್ ಇರಲ್ಲ. ಅದೇನಾಗ್ಬಿಟ್ಟಿರುತ್ತೆ? ಸೊ ಕಟ್ ಆಗಿ ಹೋಗ್ಬಿಟ್ಟಿರುತ್ತೆ, ಅಥವಾ ಅದು ಬೆಳೆದಿರೋದೇ ಇಲ್ಲ. ಸೆಲ್ ಇದೆ ಬಟ್ ಒಳಗಡೆ ನ್ಯೂಕ್ಲಿಯಸ್ ಇಲ್ಲ. ಆಕ್ಚುಲಿ ಇರ್ಬೇಕಾಗಿತ್ತು ಬಟ್ ಅದಿಲ್ಲ. ಸರಿ, ಈ ನ್ಯೂಕ್ಲಿಯಸ್ ಇರ್ಬೇಕಾಗಿತ್ತು ಬಟ್ ಅದಿಲ್ಲ, ಸೊ ಹೋಗ್ಬಿಟ್ಟಿದೆ. ಹಾಗೆ ಈ ಸೆಲ್ ಕಂಪ್ಲೀಟ್ ಆಗಿ ಬೆಳೆದಿರುವಂತದ್ದು, ಬಟ್ ಈ ಸೆಲ್ ನ್ಯೂಕ್ಲಿಯಸ್ ಇಲ್ಲ, ಕಂಪ್ಲೀಟ್ ಆಗಿ ಬೆಳೆದಿಲ್ಲ. ಹಾಗಾದ್ರೆ ಬಾಡಿ ಸೆಲ್ ಇಂದ ಆಗಿದೆ ಅಂದ್ರೆ ಆ ಸೆಲ್ ಗಳ ಒಳಗಡೆ ನ್ಯೂಕ್ಲಿಯಸ್ ಇಲ್ಲದೆ ಇರ್ಬೋದು, ಅಥವಾ ನ್ಯೂಕ್ಲಿಯಸ್ ಇದ್ದು ಇರ್ಬೋದು. ಹಾಗಿದ್ರೆ ಎರಡನೇ ಕ್ಯಾರೆಕ್ಟರ್ ಅವ್ರು ಏನ್ ಕನ್ಸಿಡರ್ ಮಾಡ್ತಾರೆ? ಟೈಪ್ ಆಫ್ ಸೆಲ್ ನ ಕನ್ಸಿಡರ್ ಮಾಡ್ತಾರೆ. ಟೈಪ್ ಆಫ್ ಸೆಲ್ ಅಥವಾ ಜೀವಕೋಶದ ವಿಧವನ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಆಲ್ರೆಡಿ ಎರಡು ಜೀವಕೋಶಗಳಲ್ಲಿ ವಿಧಗಳು ನೋಡಿದಿರ ನೀವು. ಒಂದು ನ್ಯೂಕ್ಲಿಯಸ್ ಇಲ್ಲದೆ ಇರೋದು, ಇನ್ನೊಂದು ನ್ಯೂಕ್ಲಿಯಸ್ ಇರೋದು. ಇವಾಗ ಯಾವ್ದು ನ್ಯೂಕ್ಲಿಯಸ್ ಇರೋದಿಲ್ಲವಲ್ಲ, ಯಾವ್ದು ನ್ಯೂಕ್ಲಿಯಸ್ ಇರಲ್ಲ, ಅದು ಕರೆಕ್ಟ್ ಆಗಿ ಬೆಳವಣಿಗೆ ಆಗಿಲ್ಲ. ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ಜೀವಕೋಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಪ್ರೋಕ್ಯಾರಿಯೋಟ್. ಅದೇ ನ್ಯೂಕ್ಲಿಯಸ್ ಇರುವಂತ ಜೀವಕೋಶನ ನಾವು ಯುಕ್ಯಾರಿಯೋಟ್ ಅಂತ ಕರಿತೀವಿ. ಯುಕ್ಯಾರಿಯೋಟ್, ಪ್ರೋಕ್ಯಾರಿಯೋಟ್ ಅಂಡ್ ಯುಕ್ಯಾರಿಯೋಟ್. ಓಕೆ, ಸೊ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ಜೀವಕೋಶವನ್ನ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಇರುವಂತ ಜೀವಕೋಶವನ್ನ ಯುಕ್ಯಾರಿಯೋಟ್ ಅಂತ ಕರಿತೀವಿ. ತುಂಬಾ ಚೆನ್ನಾಗಿ ಇವುಗಳ ಕಾನ್ಸೆಪ್ಟ್ಸ್ ಗಳು ಗೊತ್ತಿರ್ಬೇಕು, ಕ್ಲಾರಿಟಿ ಇರ್ಬೇಕು ನಿಮ್ಗೆ. UPSC ಪ್ರಿಲಿಮ್ಸ್ ಕ್ವಶನ್ ಅಲ್ಲಿ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬೇಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಏನ್ ಮಾಡ್ತಾ ಹೋಗ್ತಾರೆ, ಡಿಫಿಕಲ್ಟ್ ಮಾಡ್ತಾ ಹೋಗ್ತಾರೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇತ್ತು ಅಂದ್ರೆ ಈಸಿಯಾಗಿ ನೀವು ಎಲ್ಲ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಸೆಲ್ ಒಡೆ ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಪ್ರೋಕ್ಯಾರಿಯೋಟ್, ಸೆಲ್ ಒಡೆ ನ್ಯೂಕ್ಲಿಯಸ್ ಇದೆ ಅಂದ್ರೆ ಯುಕ್ಯಾರಿಯೋಟ್. ನೋಡಿ, ಯಾರು ಫಸ್ಟ್ ಟೈಮ್ ಇವುಗಳನ್ನೆಲ್ಲ ಹೆಸರು ಕೇಳ್ತಾ ಇದ್ರೆ ಸ್ವಲ್ಪ ರಿಪೀಟ್ ಮಾಡ್ಕೊಳ್ಳಿ, ನೆನಪು ಉಳಿತಾ ಹೋಗ್ತದೆ. ನೋಡಿ, ಒಂದ್ ಸೆಲ್ ಇಂದ ಆಗಿದ್ರೆ ಯೂನಿಸೆಲ್ಲಾರ್, ಜಾಸ್ತಿ ಸೆಲ್ಗಳಿಂದ ಆಗಿದ್ರೆ ಮಲ್ಟಿಸೆಲ್ಲಾರ್. ಒಳಗಡೆ ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಪ್ರೋಕ್ಯಾರಿಯೋಟ್, ಒಳಗಡೆ ನ್ಯೂಕ್ಲಿಯಸ್ ಇದೆ ಅಂದ್ರೆ ಯುಕ್ಯಾರಿಯೋಟ್. ಚೆನ್ನಾಗಿ ಅರ್ಥ ಆಯ್ತಾ? ಈ ರೀತಿ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಆ ಟೈಪ್ ಆಫ್ ಆರ್ಗನಿಸಮ್ಸ್ ನ ತಗೊಳ್ತಾರೆ ಅಂಡ್ ಟೈಪ್ ಆಫ್ ಸೆಲ್, ಎರಡು ಕ್ಯಾರೆಕ್ಟರ್ ನ ತಗೊಳ್ತಾರೆ. ಥರ್ಡ್ ಕ್ಯಾರೆಕ್ಟರ್, ಸದ್ಯಕ್ಕೆ ಎರಡು ಕ್ಯಾರೆಕ್ಟರ್ ಅರ್ಥ ಆಗಿದೆ. ಓಕೆ, ಸೊ ಥರ್ಡ್ ಕ್ಯಾರೆಕ್ಟರ್ ನ ತಗೊಳ್ಳಿ. ಆ ಥರ್ಡ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ತಾ ಹೋಗ್ತದೆ. ಥರ್ಡ್ ಕ್ಯಾರೆಕ್ಟರ್ ಏನು ಅಂದ್ರೆ, ಇವರು ಆ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ತಗೊಳ್ತವೆ ಅದನ್ನ ಕನ್ಸಿಡರ್ ಮಾಡ್ತಾ ಹೋಗ್ತವೆ. ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತವ, ಅಥವಾ ಆಹಾರ ತಗೊಳ್ಬೇಕು ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದಾರ, ಅದ್ರ ಬೇಸ್ ಮೇಲೆ ಇವರು ಡಿವೈಡ್ ಮಾಡ್ಕೊಂಡು ಅವುಗಳನ್ನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ಥರ್ಡ್ ಕ್ಯಾರೆಕ್ಟರ್ ಏನ್ ಕನ್ಸಿಡರ್ ಮಾಡ್ತಾರೆ? ನ್ಯೂಟ್ರಿಷನ್. ಥರ್ಡ್ ಕ್ಯಾರೆಕ್ಟರ್ ನ್ಯೂಟ್ರಿಷನ್ ನ ಕನ್ಸಿಡರ್ ಮಾಡ್ತಾರೆ. ಅಥವಾ ಆ ಪೋಷಣೆ ಹೇಗೆ ಅವುಗಳು ತಗೊಳ್ತವೆ, ಆ ಪೋಷಣೆ ಆಧಾರದ ಮೇಲೆ ಅವುಗಳನ್ನ ವಿಭಜನೆ ಮಾಡ್ತಾ ಬರ್ತಾರೆ. ಪೋಷಣೆ, ನ್ಯೂಟ್ರಿಷನ್. ಸೊ ಎರಡು ತರ ಪೋಷಣೆ ಬರ್ತಾ ಹೋಗುತ್ತೆ. ಅಂದ್ರೆ ಒಂದಿಷ್ಟು ಜೀವಿಗಳು ತಮಗ್ ಬೇಕಾಗಿರುವಂತ ಆಹಾರವನ್ನ ತಾವೇ ಉತ್ಪಾದನೆ ಮಾಡ್ತವೆ, ಒಂದಷ್ಟು ಜೀವಿಗಳು ಬೇರೆಯವರಿಂದ ಪಡ್ಕೊಳ್ತವೆ. ದೇ ವಿಲ್ ಪ್ರೊಡ್ಯೂಸ್ ಆನ್ ದೇರ್ ಓನ್ ಅಂಡ್ ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ಸ್. ಎರಡು ತರ ಬರ್ತವೆ. ಯಾರು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ತವೆ, ದ ಒನ್ ವಿಚ್ ವಿಲ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್, ಅವುಗಳಿಗೆ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಅಥವಾ ಸ್ವಪೋಷೀಯ ಅಂತ ಕರಿತೀವಿ. ಸ್ವಪೋಷೀಯ ಅಂತ ಹೇಳ್ತೀವಿ ನಾವು. ಸ್ವಪೋಷಿ, ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಂಡ್ರೆ ಅವ್ರು ಆಟೋಟ್ರೋಪ್ಸ್, ಸ್ವಪೋಷಿ. ಅದೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ,
ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅವುಗಳಿಗೆ ನಾವು ಪರಪೋಷಿ ಅಂತ ಕರಿತೀವಿ ಅಥವಾ ಹೆಟರೋಟ್ರೋಪ್ಸ್ ಅಂತ ಕರಿತೀವಿ. ಹೆಟರೋಟ್ರೋಪ್ಸ್, ಪರಪೋಷಿ ಅಂತ ಕರಿತೀವಿ, ಪರಪೋಷಿ ಅಂತ ಹೇಳ್ತೀವಿ, ಪರಪೋಷಿ, ಹೆಟರೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂಡ್ ಹೆಟರೋಟ್ರೋಪ್ಸ್, ಈ ರೀತಿ ಮೇನ್ ಆಗಿ 2 ತರ ಡಿವೈಡ್ ಮಾಡ್ತೀವಿ. ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ರೆ ಚೆನ್ನಾಗಿ ಹೇಳ್ತೀರಾ, ಗೊತ್ತಿರುತ್ತೆ ನಿಮ್ಗೆ. ಸ್ವಪೋಷಿಯ, ತಮ್ಮ ಫುಡ್ ನ ತಾವೇ ಪ್ರೊಡ್ಯೂಸ್ ಮಾಡೋರು ಯಾರು? ಪ್ಲಾಂಟ್ ಅಂತ ಹೇಳ್ತೀರಾ, ಸಸ್ಯಗಳಂತ ಹೇಳ್ತೀರಾ. ಹಾಗೆ ಹೆಟರೋಟ್ರೋಪ್ಸ್, ಪರಪೋಷಿಯ ಅಂತ ಹೇಳಿ ಅಂತಂದ್ರೆ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ ಬಗ್ಗೆ ಹೇಳ್ತೀರಾ, ನಾವು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಹಾಗಿದ್ರೆ ಈ ಆಟೋಟ್ರೋಪ್ಸ್ ಏನಿದಾವಲ್ವಾ, ಇವುಗಳನ್ನ ಮತ್ತೆ ನಾವು 2 ರೀತಿ ವಿಂಗಡಣೆ ಮಾಡ್ತಾ ಬರ್ತೀವಿ. ಅಂದ್ರೆ ಯಾರು ತಮ್ಮ ಫುಡ್ ನ ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ, ಆಹಾರವನ್ನ ತಾವೇ ಉತ್ಪಾದನೆ ಮಾಡ್ಕೊಳ್ತಾರೆ, ಅವರಲ್ಲಿ 2 ತರ ಇದ್ದಾರೆ. ಹೇಗೆ ಸರ್? ಯಾರ ಸಹಾಯದಿಂದ ಉತ್ಪಾದನೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ. ಒಂದಿಷ್ಟು ಜೀವಿಗಳು ಸೂರ್ಯನ ಬೆಳಕನ್ನ ತಗೊಂಡ್ಬಿಟ್ಟು, ಅಂದ್ರೆ ಸನ್ಲೈಟ್ ನ ತಗೊಂಡ್ಬಿಟ್ಟು ತಮ್ಮ ಫುಡ್ ನ ತಾವು ಪ್ರೊಡಕ್ಷನ್ ಮಾಡ್ತಾರೆ, ಆ ತರದ್ದು ಇದಾರೆ. ಒಂದಿಷ್ಟು ಸನ್ಲೈಟ್ ನ ಯೂಸ್ ಮಾಡ್ಕೊಳ್ಳಾರ್ದೇನೆ ಫುಡ್ ಪ್ರೊಡ್ಯೂಸ್ ಮಾಡೋದು ಇದ್ದಾರೆ. ಹೀಗಾಗಿ ಅದ್ರಲ್ಲಿ 2 ತರ ಬರ್ತಾ ಹೋಗುತ್ತೆ. ಓಕೆ, ಯಾರು ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರಲ್ವಾ, ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ನಾವು ಫೋಟೋಸಿಂಥೆಟಿಕ್ ಅಂತ ಕರಿತೀವಿ. ಫೋಟೋಸಿಂಥೆಟಿಕ್ ಅಥವಾ ದ್ಯುತಿ ಸಂಶ್ಲೇಷಕಗಳು ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಕಗಳು. ನೋಡಿ ಹೆಸರಲ್ಲ ಇದೆ, ಸಿಂಥೆಟಿಕ್ ಅಂದ್ರೆ ಏನು? ಸಿಂಥಸಿಸ್ ಅಂದ್ರೆ ಏನು? ಉತ್ಪಾದನೆ ಮಾಡೋದು. ಏನು ಉತ್ಪಾದನೆ ಮಾಡೋದು? ಆಹಾರ ಉತ್ಪಾದನೆ ಮಾಡೋದು. ಯಾರ ಸಹಾಯದಿಂದ ಉತ್ಪಾದನೆ ಮಾಡೋದು? ಫೋಟೋ, ದ್ಯುತಿ ಅಂದ್ರೆ ಏನು? ಸನ್ಲೈಟ್, ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಆಹಾರ ಉತ್ಪಾದನೆ ಮಾಡೋರಿಗೆ ಫೋಟೋಸಿಂಥಸ್ ಅಥವಾ ದ್ಯುತಿ ಸಂಶ್ಲೇಷಕಗಳು ಅಂತ ಕರಿತೀವಿ. ದೇ ವಿಲ್ ಪ್ರೊಡ್ಯೂಸ್ ವಿತ್ ಹೆಲ್ಪ್ ಆಫ್ ಸನ್ಲೈಟ್. ಸನ್ಲೈಟ್ ಹೆಲ್ಪ್ ಇಂದ ಪ್ರೊಡಕ್ಷನ್ ಮಾಡ್ತವೆ. ಓಕೆ ಸರ್, ಯಾಕೆ ಇವರು ಸನ್ಲೈಟ್ ಹೆಲ್ಪ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ? ಎಕ್ಸಾಂಪಲ್ ಹೇಳಿದ್ರೆ ಹೇಳ್ತೀರಾ. ಎಕ್ಸಾಂಪಲ್ ಗ್ರೀನ್ ಪ್ಲಾಂಟ್ಸ್, ಹಸಿರು ಸಸ್ಯಗಳು ಅಂತ ಹೇಳ್ತೀರಾ. ಯಾಕೆ ಇವು ಸನ್ಲೈಟ್ ಹೆಲ್ಪ್ ಇಂದ ಪ್ರೊಡ್ಯೂಸ್ ಮಾಡ್ತವೆ? ಅದ್ರಲ್ಲಿ ಏನ್ ಆ ತರ ಸ್ಪೆಷಲ್ ಪ್ರಾಪರ್ಟಿ ಇದೆ? ಅದ್ರಲ್ಲಿ ಏನ್ ಸ್ಪೆಷಲ್ ಪ್ರಾಪರ್ಟಿ ಇದೆ ಅಂದ್ರೆ, ಅದ್ರ ಒಳಗಡೆ ಒಂದು ವಸ್ತು ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಲೋರೋಫಿಲ್ ಅಂತ ಕರಿತೀವಿ. ಕ್ಲೋರೋಫಿಲ್ ಅಥವಾ ಅದನ್ನ ಪತ್ರ ಹರಿತು ಅಂತ ಕರಿತೀವಿ. ಪತ್ರ ಹರಿತು. ಹಾಗಾದ್ರೆ ಇಲ್ಲಿಂದ ಏನ್ ಹೇಳ್ಬೋದು ನಾವು? ಯಾರ ಒಳಗಡೆ ಪತ್ರ ಹರಿತು ಇದೆ, ಕ್ಲೋರೋಫಿಲ್ ಇದೆ, ಅವರು ಯಾವಾಗ್ಲೂ ಆಹಾರ ಉತ್ಪಾದನೆ ಮಾಡ್ತಾರೆ. ಯಾರ ಸಹಾಯದಿಂದ? ಸನ್ಲೈಟ್ ಹೆಲ್ಪ್ ಇಂದ ಅಥವಾ ಅಲ್ಲಿ ಸೂರ್ಯನ ಬೆಳಕಿಂದ ಆಹಾರ ಉತ್ಪಾದನೆ ಮಾಡ್ತಾರೆ. ಅವರೆಲ್ಲರಿಗೂ ನಾವೇನಂತ ಕರಿತೀವಿ? ಫೋಟೋಸಿಂಥೆಟಿಕ್ ಅಥವಾ ದ್ಯುತಿ ಸಂಶ್ಲೇಷಕಗಳು ಅಂತ ಕರಿತೀವಿ. ಅರ್ಥ ಆಗಿದೆ? ಎಕ್ಸಾಂಪಲ್ ಗ್ರೀನ್ ಪ್ಲಾಂಟ್, ಹಸಿರು ಸಸ್ಯಗಳು. ಹಾಗೆ ಸೆಕೆಂಡ್ ಟೈಪ್ ಯಾವುದು? ಇನ್ನೊಂದು ಸೆಕೆಂಡ್ ಟೈಪ್ ಇದಾವಲ್ವಾ, ಇವ್ರ ಒಳಗಡೆ ಕ್ಲೋರೋಫಿಲ್ ಇಲ್ಲ. ಹೀಗಾಗಿ ಇವ್ರ ಮೇಲೆ ಸನ್ಲೈಟ್ ಬಿದ್ರು ಅವರು ಅದರಿಂದ ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಫುಡ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಆ ಕ್ಲೋರೋಫಿಲ್ ಇಲ್ಲ ಇವ್ರೊಳಗಡೆ. ಕ್ಲೋರೋಫಿಲ್ ಎರಡನೇ ಟೈಪ್ ಇದಲ್ಲ, ಅವ್ರೊಳಗೆ ಕ್ಲೋರೋಫಿಲ್ ಇಲ್ಲ. ಬಟ್ ಆದ್ರೂ ತಮ್ಮ ಫುಡ್ ನ ತಾವು ಹೆಂಗ್ ಪ್ರೊಡ್ಯೂಸ್ ಮಾಡ್ತಾರೆ? ಹೇಗ್ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ತಮ್ಮ ಬಾಡಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆಗಳನ್ನ ಮಾಡ್ಬಿಟ್ಟು ಉತ್ಪಾದನೆ ಮಾಡ್ತಾರೆ. ಅವ್ರಿಗೆ ನಾವೇನಂತ ಕರಿತಾ ಹೋಗ್ತೀವಿ? ಕೀಮೋಸಿಂಥೆಟಿಕ್ ಅಂತ ಕರಿತೀವಿ. ಕೀಮೋಸಿಂಥೆಟಿಕ್ ಅಥವಾ ರಸಾಯನ ಸಂಶ್ಲೇಷಕಗಳು ಅಂತ ಕರಿತೀವಿ. ರಸಾಯನ ಸಂಶ್ಲೇಷಕಗಳು, ಕೀಮೋಸಿಂಥೆಟಿಕ್ ರಸಾಯನ ಸಂಶ್ಲೇಷಕಗಳು. ಕೆಮಿಕಲ್ ರಿಯಾಕ್ಷನ್ ಇಂದ ಉತ್ಪಾದನೆ ಮಾಡೋದು. ನೋಡಿ ಹೆಸರಿದೆ, ಸಿಂಥೆಟಿಕ್. ಉತ್ಪಾದನೆ ಮಾಡೋದು ಏನು? ಫುಡ್, ಆಹಾರ ಉತ್ಪಾದನೆ ಮಾಡೋದು. ಯಾರ ಹೆಲ್ಪ್ ಇಂದ? ಕೆಮಿಕಲ್ ರಿಯಾಕ್ಷನ್ ಹೆಲ್ಪ್ ಇಂದ, ರಾಸಾಯನಿಕ ಕ್ರಿಯೆಗಳ ಸಹಾಯದಿಂದ. ರಾಸಾಯನಿಕ ಕ್ರಿಯೆಗಳನ್ನ ಮಾಡಿ ತಮ್ಮ ದೇಹದೊಳಗೆ ಆಹಾರ ಉತ್ಪಾದನೆ ಮಾಡ್ತಿದ್ರೆ ಅವರು ರಸಾಯನ ಸಂಶ್ಲೇಷಕಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿ ಸರ್. ಓಕೆ ನೋಡಿ, ಎಕ್ಸಾಂಪಲ್ ಒಂದು ಬ್ಯಾಕ್ಟೀರಿಯಾ ಬರುತ್ತೆ, ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ. ಯೂಶಲಿ ಬ್ಯಾಕ್ಟೀರಿಯಾಗಳು ಈ ತರ ಕಾನ್ಸೆಪ್ಟ್ಸ್ ಅನ್ನ ತೋರಿಸ್ತವೆ. ಆ ಬ್ಯಾಕ್ಟೀರಿಯಾ ಹೆಸರು ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸಲ್ಫರ್ ಬ್ಯಾಕ್ಟೀರಿಯಾ ಅಥವಾ ಗಂಧಕದ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಗಂಧಕದ ಬ್ಯಾಕ್ಟೀರಿಯಾ, ಗಂಧಕದ ಬ್ಯಾಕ್ಟೀರಿಯಾ, ಸಲ್ಫರ್ ಬ್ಯಾಕ್ಟೀರಿಯಾ. ನೋಡಿ, ಈ ಬ್ಯಾಕ್ಟೀರಿಯಾ ಕೆಮಿಕಲ್ ರಿಯಾಕ್ಷನ್ ಮಾಡುತ್ತೆ. ಬಟ್ ಯಾವ ಕೆಮಿಕಲ್ ಯೂಸ್ ಮಾಡುತ್ತೆ? ಯಾವ ರಾಸಾಯನಿಕವನ್ನು ಯೂಸ್ ಮಾಡುತ್ತೆ? ಹೆಸರಿದೆ ನೋಡಿ, ಸಲ್ಫರ್.
ಗಂಧಕ. ಹಾಗಾದ್ರೆ ಗಂಧಕ ಅಥವಾ ಸಲ್ಫರ್ನ ಬಳಸ್ಕೊಂಡು ಇದು ಆಹಾರ ಉತ್ಪಾದನೆ ಮಾಡ್ತಾ ಇದೆ. ಹೀಗೆ ನಾವು ಸಲ್ಫರ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದು ರಾಸಾಯನಿಕ ಸಂಶ್ಲೇಷಕ ಆಗಿರುತ್ತೆ, ಕೀಮೋ ಸಿಂಥೆಟಿಕ್ ಆಗಿರುತ್ತೆ. ಹಾಗಾದ್ರೆ ಆಟೋಟ್ರೋಪ್ಸ್ ಅಂದ್ರೆ ಯಾವ್ಯಾವ ಗೊತ್ತಾಯ್ತಲ್ವಾ? ಒಂದು ಫೋಟೋಸಿಂಥೆಟಿಕ್ ಇರುತ್ತೆ, ಇನ್ನೊಂದು ಕೀಮೋಸಿಂಥೆಟಿಕ್ ಇರುತ್ತೆ. ಒಂದು ಸನ್ಲೈಟ್ ಇಂದ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಇಂದ ಪ್ರೊಡ್ಯೂಸ್ ಮಾಡುತ್ತೆ. ಚೆನ್ನಾಗಿ ಅರ್ಥ ಆಗಿದೆ? ತುಂಬಾ ಜನ ಬರೀ ಇದು ಒಂದೇ ಓದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ಇವಾಗ ಕ್ವಶನ್ ಎಲ್ಲಿಂದ ಬರ್ತಾ ಇದೆ? ಯಾವ್ದು ನೀವು ಓದಿರಲ್ಲ ಅಲ್ಲಿಂದ ಬರ್ತಾ ಇದೆ. ಆದ್ರೆ ಇದನ್ನ ಕೇಳ್ತಾರೆ. ಹೀಗಾಗಿ 2 ಟೈಪ್ಸ್ ಆಫ್ ಆಟೋಟ್ರೋಪ್ಸ್ ಅಂತ ಗೊತ್ತಿರ್ಬೇಕು, ಸ್ವಪೋಷಿ ಅಂತ ಗೊತ್ತಿರ್ಬೇಕು. ಓಕೆ ಓಕೆ ಇವಾಗ ಇದನ್ನೇ ನಾವು ಪರಪೋಷಗಳನ್ನ ನೋಡ್ತಾ ಹೋಗೋಣ. ಪರಪೋಷಗಳು ಹೆಟರೋಟ್ರೋಪ್ಸ್ ಯಾವ ತರ ಇದೆ? ಹೆಸರಲ್ಲಿದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ಪರ ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಇದೆ. ಅದ್ರಲ್ಲಿ ಒಂದೊಂದೇ ಟೈಪ್ಸ್ ಅನ್ನ ತಗೊಳ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಪರಪೋಷಗಳಲ್ಲಿ ಒಂದು ಫಸ್ಟ್ ಎಕ್ಸಾಂಪಲ್ ಬರುತ್ತೆ, ಅಥವಾ ಫಸ್ಟ್ ಟೈಪ್ ಬರುತ್ತೆ. ಅದು ನಾವು ಪರಾವಲಂಬಿಗಳು ಅಂತ ಕರಿತೀವಿ, ಅಥವಾ ಅವುಗಳಿಗೆ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿಗಳು ಅಂತ ಕರಿತೀವಿ. ಪರಾವಲಂಬಿ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿಗಳು ಅಂತ ಕರಿತೀವಿ. ಓಕೆ, ಸೊ ಯಾವ್ದನ್ನ ಪ್ಯಾರಾಸೈಟ್ಸ್ ಅಂತ ಕರಿಬೇಕು? ಅದ್ ಹೇಗಿರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಇನ್ನೊಬ್ಬರ ದೇಹದ ಒಳಗಡೆ ಇರ್ಬೇಕು. ಒಂದು ಜೀವಿ ಇದೆ ಅಂದ್ರೆ ಆ ಜೀವಿ ಇನ್ನೊಬ್ಬರ ಬಾಡಿ ಒಳಗಡೆ ಇದ್ಕೊಂಡು ಅವ್ರ ಫುಡ್ ನ ಕದೀತಾ ಇರುತ್ತೆ. ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಎಕ್ಸಾಂಪಲ್ ಟೇಪ್ ವರ್ಮ್ ಬರುತ್ತೆ. ಟೇಪ್ ವರ್ಮ್ ಅಥವಾ ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಜಂತು ಹುಳು ಅಂತ ಹೇಳ್ತೀವಿ. ಟೇಪ್ ವರ್ಮ್ ಅಥವಾ ಜಂತು ಹುಳು ಎಲ್ಲಿರುತ್ತೆ? ಟೇಪ್ ವರ್ಮ್. ಸೊ ಹ್ಯೂಮನ್ ಬೀಯಿಂಗ್ ಇದಾನೆ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ಬಾಡಿ ಕರಳು, ಸಣ್ಣ ಕರಳು, ದೊಡ್ಡ ಕರಳು ಅಂತ ಹೇಳ್ತಿರಲ್ಲ, ಸ್ಮಾಲ್ ಸನ್, ಲಾರ್ಜ್ ಸನ್ ಅಂತ ಹೇಳ್ತೀರಾ. ಆ ಕರಳಿನ ಒಳಗಡೆ ಏನಿರುತ್ತೆ? ಟೇಪ್ ವರ್ಮ್ ಇರುತ್ತೆ, ಜಂತು ಹುಳು ಇರುತ್ತೆ. ಅದು ನಮ್ಮ ಬಾಡಿ ಇದ್ಕೊಂಡು ನಮ್ಮ ಫುಡ್ ನ ಕದೀತಾ ಇರುತ್ತೆ. ಓಕೆ, ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ? ಪರಾವಲಂಬಿ ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಸೊ ಹಾಗಾದ್ರೆ ಪ್ಯಾರಾಸೈಟ್ಸ್ ಅಥವಾ ಪರಾವಲಂಬಿ ಅಂದ್ರೆ ಏನು? ಇನ್ನೊಬ್ಬರ ಬಾಡಿ ಒಡೆ ಅಥವಾ ಇನ್ನೊಬ್ಬರ ದೇಹದ ಒಡೆ ಇದ್ಕೊಂಡು ಅವ್ರ ಫುಡ್ ನ ಕದಿಯೋದು, ಅವರೆಲ್ಲ ಪ್ಯಾರಾಸೈಟ್ಸ್ ಗಳೇ. ನಾನೊಂದು ನಿಮ್ಗೆ ಗೊತ್ತಿರುವಂತ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾ ಇದೀನಿ ಅಷ್ಟೇ. ಈ ತರ ತುಂಬಾ ಎಕ್ಸಾಂಪಲ್ ಗಳು ಬರ್ತವೆ. ಜಸ್ಟ್ ಒಂದೊಂದೇ ಕಾನ್ಸೆಪ್ಟ್ ಅಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಒನ್, ಎರಡನೇ ತರ ಬರುತ್ತೆ. ಅವುಗಳಿಗೆ ನಾವು ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ಸ್ಯಾಫ್ರೋಫೈಟ್ಸ್ ಅಥವಾ ಕೊಳತಿನಿಗಳು ಅಂತ ಕರಿತೀವಿ. ಕೊಳತಿನಿಗಳು, ಸ್ಯಾಫ್ರೋಫೈಟ್ಸ್. ನೋಡಿ ಹೆಸರಲ್ಲೇ ಇದೆ, ಕೊಳತಿನಿ ಅಂದ್ರೆ ಮೀನಿಂಗ್ ಏನು? ಕೊಳ್ತದನ್ನ ತಿನ್ಬೇಕು. ಸೊ ದೇ ಶುಡ್ ಬಿ ಕನ್ಸ್ಯೂಮಿಂಗ್ ದಿ ಫುಡ್ ಆರ್ ದೇ ಶುಡ್ ಬಿ ಟೇಕಿಂಗ್ ದಿ ನ್ಯೂಟ್ರಿಷನ್ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಮೆಟಲ್ಸ್. ಸತ್ತಿರುವಂತ ಮತ್ತೆ ಕೊಳ್ತಿರುವಂತ ವಸ್ತುಗಳಿಂದ ಆಹಾರವನ್ನ ತಗೊಳ್ತಾ ಇರಬೇಕು. ಡೆಡ್ ಅಂಡ್ ಡಿಕೇಯಿಂಗ್ ಮೆಟಲ್ಸ್ ಅಂತ ಫುಡ್ ತಗೊಳ್ಬೇಕು. ಅಂತವ್ರಿಗೆ ನಾವೇನಂತ ಕರಿತೀವಿ? ಕೊಳತಿನಿಗಳು, ಸ್ಯಾಫ್ರೋಫೈಟ್ಸ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಯಾವ್ದು ಬರುತ್ತೆ? ಫಂಗಸ್ ಬರುತ್ತೆ ಅಥವಾ ಶಿಲೀಂಧ್ರ ಬರುತ್ತೆ. ಫಂಗಸ್. ಓಕೆ, ಫಂಗಸ್ ಅಥವಾ ಶಿಲೀಂಧ್ರ ಇವುಗಳು ಏನ್ ಮಾಡ್ತಾ ಇದೆ? ಕೊಳತಿನಿಗಳು, ಸ್ಯಾಫ್ರೋಫೈಟ್ಸ್ ಆಗಿರುತ್ತೆ. ಅಂದ್ರೆ ಸತ್ತಿರುವಂತ ಕೊಳ್ತಿರುವಂತ ವಸ್ತುಗಳಿಂದ ತಮ್ಮ ಫುಡ್ ನ ತಾವು ತಗೊಳ್ತಾ ಇರ್ತೀವಿ, ಆಹಾರವನ್ನ ತಗೊಳ್ತಾ ಇರ್ತೀವಿ. ಎಕ್ಸಾಂಪಲ್, ಇವಾಗ ಬ್ರೆಡ್ ನ ತುಂಬಾ ದಿನ ಇಟ್ರಿ ಅಂದ್ರೆ ಅದ್ರ ಮೇಲೆ ಏನ್ ಬೆಳೆಯುತ್ತೆ? ಫಂಗಸ್ ಬೆಳೆಯುತ್ತೆ. ನೋಡಿರ್ತೀರಿ ನೀವು. ಫಂಗಸ್ ಬೆಳೀತಾ ಅಂದ್ರೆ ಮೀನಿಂಗ್ ಏನು? ಅಲ್ಲಿ ಕೊಳಿಸ್ತಾ ಇದೆ ಅಂತ ಅರ್ಥ. ಕೊಳಿಸ್ಬಿಟ್ಟು ತನ್ನ ಫುಡ್ ನ ತಾನು ತಗೊಳ್ತಾ ಇರುತ್ತೆ. ಓಕೆ, ಇವಾಗ ಯಾರು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದೀರಲ್ಲ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆ? ಕನ್ಫ್ಯೂಷನ್ ಆಗುತ್ತೆ. ಸೊ ರಾಂಗ್ ಮಾಡುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಹೇಗೆ ನೋಡಿ, ಪರಪೋಷಿಯಗಳಲ್ಲಿ ಬೇರೆ ಬೇರೆ ವಿಧಗಳಿದಾವೆ. ಹಾಗೆ ಅದರಲ್ಲಿ ಒಂದು ವಿಧ ಪರಾವಲಂಬಿ ಅಂತ ಬರುತ್ತೆ. ಸೊ ಇವರು ಎರಡನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಪರಾವಲಂಬಿ, ಪರಪೋಷಿಯಗಳಲ್ಲಿ ಒಂದು ವಿಧ. ಅದು ಎರಡು ಕನ್ಫ್ಯೂಷನ್ ಮಾಡ್ಕೊಳಿಕ್ ಹೋಗ್ಬೇಡಿ. ಎರಡು ಸೇಮ್ ಅನಿಸ್ತದೆ, ಕನ್ಫ್ಯೂಷನ್ ಮಾಡ್ಕೊಳಿಕ್ ಹೋಗ್ಬೇಡಿ. ಪರಾವಲಂಬಿ, ಪರಪೋಷಗಳಲ್ಲಿ ಒಂದು ವಿಧ. ಸೊ ಪ್ಯಾರಾಸೈಟಿಕ್ ಇಸ್ ಅ ಟೈಪ್ ಆಫ್ ಹೆಟರೋಟ್ರೋಪ್ಸ್. ಕನ್ಫ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡಿ. ಹೀಗಾಗಿ ಕನ್ನಡ ಮೀಡಿಯಂ ಅಲ್ಲಿ ಓದೋರು ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕು. ಓಕೆ, ಇವಾಗ ನೀವು ಹ್ಯೂಮನ್ ಬೀಯಿಂಗ್ ಹೆಟರೋಟ್ರೋಪ್ ಅಂತ ಓದಿದಿರಾ, ಪರಪೋಷಗಳಂತ ಓದಿದಿರಾ? ಗೊತ್ತಿದೆ ನಮ್ಗೆ. ಹ್ಯೂಮನ್ ಬೀಯಿಂಗ್, ಪರಪೋಷ, ಹೆಟರೋಟ್ರೋಪ್ಸ್ ಅಂತ ಗೊತ್ತಿದೆ. ಅರೆ ಅದರಲ್ಲಿ ಯಾವ ಟೈಪ್ ಹ್ಯೂಮನ್ ಬೀಯಿಂಗ್ ಬರ್ತಾರೆ? ನೀವೇನ್ ಫುಡ್ ತಗೊಳ್ತೀರಲ್ಲ, ನೀವು ಯಾವ ಟೈಪ್ ಇದ್ದೀರಾ? ಪ್ಯಾರಾಸೈಟ್ಸ್
ಥಿಂಕ್ ಮಾಡಿ ಹೇಳಿ. ಪ್ಯಾರಾಸೈಟ್ಸ್, ನೀವು ಪ್ಯಾರಾಸೈಟ್ಸ್ ಅಂದ್ರೆ ನೀವೇನಾದ್ರು ಬೇರೆಯವ್ರ ಬಾಡಿ ಒಳಗಡೆ ಇದ್ದೀರಾ, ಬೇರೆ ದೇಹದ ಒಳಗಡೆ ಬೇರೆ ಜೀವ ಒಳಗಡೆ ಇದ್ದೀರಾ, ಅವ್ರ ಒಡೆ ಇದ್ಕೊಂಡು ಅವ್ರ ಫುಡ್ ಏನಾದ್ರು ಕದಿತೀರಾ? ಇಲ್ಲ. ಹಾಗಾದ್ರೆ ನೀವು ಪ್ಯಾರಾಸೈಟ್ಸ್ ಅಲ್ಲ. ಸ್ಯಾಫ್ರೋಫೈಟ್ಸ್, ಕೊಳ್ತಿನಿಗಳ ಅಂದ್ರೆ ಸತ್ತಿರೋದ್ನ ಕೊಳ್ತಿರೋದ್ನ ತಿಂತೀರಾ? ಇಲ್ಲ. ಬೇಕಿದ್ರೆ ನೀವು ಕೊಂದ್ಬಿಟ್ಟು ತಿಂತೀರಾ, ಬಟ್ ಆಲ್ರೆಡಿ ಸತ್ತಿರೋದು ಮತ್ತೆ ಕೊಳ್ತಾ ಇರೋದು ಅದನ್ನ ತಿನ್ನಲ್ಲ. ಓಕೆ, ಹಾಗಾಗಿ ಹ್ಯೂಮನ್ ಬೀಯಿಂಗ್ ಅಂತ ಬಂದಾಗ ಪ್ಯಾರಾಸೈಟು ಇರಲ್ಲ, ಸ್ಯಾಫ್ರೋಫೈಟು ಇರಲ್ಲ. ಥರ್ಡ್ ಟೈಪ್ ಆಫ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಬರುತ್ತೆ, ಅದನ್ನ ನಾವು ಏನಂತ ಕರಿತೀವಿ? ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಹೋಲೋಝೋಯಿಕ್ ನ್ಯೂಟ್ರಿಷನ್, ಹೋಲೋಝೋಯಿಕ್ ಪೋಷಣೆ ಅಂತ ಕರಿತೀವಿ. ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಥವಾ ಹೋಲೋಝೋಯಿಕ್ ಪೋಷಣೆ ಅಂತ ಕರಿತೀವಿ. ಸೊ ಆ ರೀತಿ ಪೋಷಣೆ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಆಗುತ್ತೆ. ಹಾಗಾದ್ರೆ ಏನ್ ಸರ್, ನಾವು ತಗೋಬೇಕಾದ್ರೆ ಫುಡ್ ನ ಯಾವಾಗ್ಲೂ ಸಿಂಪಲ್ ಫಾರ್ಮ್ ಅಲ್ಲಿ ತಗೊಳಲ್ಲ, ಸರಳ ರೂಪದಲ್ಲಿ ತಗೊಳಲ್ಲ, ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ತಗೊಳ್ತೀವಿ, ಸಂಕೀರ್ಣ ರೂಪದಲ್ಲಿ ತಗೊಳ್ತೀವಿ. ಯಾರ್ಯಾರು ಸಂಕೀರ್ಣ ರೂಪದಲ್ಲಿ ಆಹಾರವನ್ನ ತಗೊಳ್ತಾರಲ್ಲ ಅವರೆಲ್ಲ ಹೋಲೋಝೋಯಿಕ್ ನ್ಯೂಟ್ರಿಷನ್ ಆಗಿರ್ತಾರೆ. ಆಹಾರವನ್ನ ಸಂಕೀರ್ಣ ರೂಪದಲ್ಲಿ ತಗೋಬೇಕು, ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ತಗೋಬೇಕು. ಸೊ ಫುಡ್ ನ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ತಗೊಳ್ತಾ ಇದ್ರೆ ಅದು ಹೋಲೋಝೋಯಿಕ್ ನ್ಯೂಟ್ರಿಷನ್ ಆಗಿರುತ್ತೆ. ಸಂಕೀರ್ಣ ರೂಪದಲ್ಲಿ ಇರುತ್ತೆ. ಸಂಕೀರ್ಣ ರೂಪದಲ್ಲಿ ಇದ್ರೆ ಅವರನ್ನ ಹೋಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಥವಾ ಅವುಗಳಿಗೆ ನಾವು ಹೋಲೋಝೋಯಿಕ್ ಅಂತ ಕರಿತೀವಿ. ಹಾಗೆ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಹ್ಯೂಮನ್ ಬೀಯಿಂಗ್ ಎಕ್ಸಾಂಪಲ್. ನಾವು ತಗೊಳ್ಬೇಕಾದ್ರೆ ಫುಡ್ ಎಲ್ಲ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಫ್ಯಾಟು, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಮುಂದೆ ಹೇಳ್ತೀನಿ ನಾನು. ಓಕೆ, ಅದು ಬಾಡಿ ಒಳಗೆ ಹೋದಾಗ ಡೈಜೆಷನ್ ಆಗುತ್ತೆ. ಹಾಗಾದ್ರೆ ಡೈಜೆಷನ್ ಅಂದ್ರೆ ಏನಲ್ಲಿ? ಡೈಜೆಷನ್ ಅಂದ್ರೆ ಆ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುವಂತಹ ಫುಡ್ ನ ಸಂಕೀರ್ಣ ರೂಪದಲ್ಲಿರುವಂತಹ ಆಹಾರವನ್ನ ಸರಳ ರೂಪಕ್ಕೆ ಬದಲಾವಣೆ ಮಾಡ್ತೀವಿ. ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರುವಂತಹ ಫುಡ್ ನ ಸಿಂಪಲ್ ಫಾರ್ಮ್ ಕನ್ವರ್ಟ್ ಮಾಡ್ತೀವಿ. ಅದನ್ನ ನಾವು ಡೈಜೆಷನ್ ಅಂತ ಕರಿತೀವಿ, ಅದನ್ನ ನಾವು ಜೀರ್ಣಕ್ರಿಯೆ ಅಂತ ಕರಿತೀವಿ. ಆ ರೀತಿ ನಮ್ಮ ಬಾಡಿ ಒಳಗೆ ಆಗ್ತಾ ಇರುತ್ತೆ. ಅವರು ಹೋಲೋಝೋಯಿಕ್ ನ್ಯೂಟ್ರಿಷನ್ಸ್ ಆಗಿರ್ತಾರೆ. ಚೆನ್ನಾಗಿ ಅರ್ಥ ಆಯ್ತಾ? ಸೊ ಈ ಟೇಬಲ್ ಏನ್ ನಾವು ಡಿಸ್ಕಸ್ ಮಾಡಿದ್ವಿ, ಈ ಹೆಟೋಟ್ರೋಪಿಕ್ ನ್ಯೂಟ್ರಿಷನ್ ಈ 3 ತರದ ನ್ಯೂಟ್ರಿಷನ್ ಬರ್ತವೆ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತಹ ಟೇಬಲ್. ಸೊ ಪೋಷಣೆ ಒಳಗಡೆ ಸೊ ಇಂಪಾರ್ಟೆಂಟ್ ಆಗಿರುವಂತಹ ಟೇಬಲ್ ಇದು. ಸೊ ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ. ಸೊ ಆ ಟೇಬಲ್ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಇದರಿಂದ ಕ್ವಶನ್ಸ್ ಗಳು ಬರೋದು ಜಾಸ್ತಿ ಇರುತ್ತೆ. ಓಕೆ, ಹಾಗಾದ್ರೆ ಥರ್ಡ್ ಪ್ಯಾರಾಮೀಟರ್ಸ್ RH ವಿಟೇಕರ್ ಡಿವೈಡ್ ಮಾಡ್ಲಿಕ್ಕೆ ಥರ್ಡ್ ಪ್ಯಾರಾಮೀಟರ್ ಏನ ಕನ್ಸಿಡರ್ ಮಾಡ್ತಾರೆ? ನ್ಯೂಟ್ರಿಷನ್ ಅಥವಾ ಪೋಷಣೆಯನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಫೋರ್ತ್ ಪ್ಯಾರಾಮೀಟರ್ ವಿಭಜನೆ ಮಾಡ್ಲಿಕ್ಕೆ 4ನೇ ಪ್ಯಾರಾಮೀಟರ್ ಏನ್ ಕನ್ಸಿಡರ್ ಮಾಡ್ತಾರೆ? ಸೊ 4ನೇ ಪ್ಯಾರಾಮೀಟರ್ ರೀಪ್ರೊಡಕ್ಷನ್ ಕನ್ಸಿಡರ್ ಮಾಡ್ತಾರೆ. ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಕ್ರಿಯೆ. ಸಂತಾನೋತ್ಪತ್ತಿ ಕ್ರಿಯೆನ ಕನ್ಸಿಡರ್ ಮಾಡ್ತಾರೆ, ರೀಪ್ರೊಡಕ್ಷನ್. ಓಕೆ, ಸೊ ರೀಪ್ರೊಡಕ್ಷನ್ ಆಲ್ರೆಡಿ ಹೇಳಿದೆ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್. ತಮ್ಮ ಹಾಗೆ ಕಾಣುವಂತ ಇನ್ನೊಂದು ಜೀವನ ಉತ್ಪಾದನೆ ಮಾಡೋದು. ಅದು ಹೇಗಾದ್ರೂ ಉತ್ಪಾದನೆ ಮಾಡಲಿ, ಒಟ್ಟಿನಲ್ಲಿ ಉತ್ಪಾದನೆ ಮಾಡ್ಬೇಕು. ಅದ್ರಲ್ಲಿ ಮತ್ತೆ ಟೈಪ್ಸ್ ಗಳು ಬರ್ತವೆ, ಅದನ್ನ ನೋಡೋಣ. 2 ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಬರುತ್ತೆ. ಒಂದು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅಂತ ಹೇಳ್ತೀವಿ. ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅಥವಾ ಅದನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅಂತ ಕರಿತೀವಿ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂಡ್ ಸೆಕ್ಷುವಲ್ ರೀಪ್ರೊಡಕ್ಷನ್, ಈ 2 ಟೈಪ್ಸ್ ಗಳು ಬರ್ತವೆ. ಹಾಗಂದ್ರೆ ಏನ್ ಸರ್? ಫಸ್ಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅರ್ಥ ಮಾಡ್ಕೋಣ, ಯಾಕಂದ್ರೆ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಈಗ ಇದನ್ನ ಹೇಳಿದ್ರೆ ಚೆನ್ನಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಇದೆಲ್ಲ ಆಗುತ್ತೆ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಗುತ್ತೆ. ಹಾಗಾದ್ರೆ ಹೇಗಾಗುತ್ತೆ ಸರ್? ಏನಾಗುತ್ತೆ? ಹ್ಯೂಮನ್ ಬೀಯಿಂಗ್ ಅಥವಾ ಮಾನವರಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತ ಇರುತ್ತೆ. ಓಕೆ, ಸೊ ಬಾಡಿ ಒಳಗಡೆ ಏನ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ, ಬಾಡಿ ಒಳಗಡೆ ನಮ್ಮ ದೇಹದೊಳಗಡೆ ಮೇಲ್ ಮತ್ತು ಫಿಮೇಲ್ ಅಥವಾ ಗಂಡು ಹೆಣ್ಣಿನ ದೇಹದೊಳಗಡೆ ವಸ್ತುಗಳು ಉತ್ಪಾದನೆ ಆಗ್ತವೆ, ಚಿಕ್ಕ ಚಿಕ್ಕ ವಸ್ತುಗಳು ಉತ್ಪಾದನೆ ಆಗ್ತವೆ. ಆದ್ರೆ ಮೇಲಲ್ಲಿ ಗಂಡು ಮತ್ತೆ ಹೆಣ್ಣಲ್ಲಿ ಗಂಡೊಳಗಡೆ ಏನು ಉತ್ಪಾದನೆ ಆಗುತ್ತೆ? ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ, ವೀರ್ಯಾಣುಗಳು ಉತ್ಪಾದನೆ ಆಗ್ತವೆ. ಅದ್ ಹೇಗೆ ಉತ್ಪಾದನೆ ಆಗುತ್ತೆ, ಅದ್ರ ಕೆಲಸ ಏನು ಮುಂದೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ, ವೀರ್ಯಾಣುಗಳು ಉತ್ಪಾದನೆ ಆಗ್ತವೆ. ಅದೇ ಫಿಮೇಲ್ ಅಲ್ಲಿ, ಫಿಮೇಲ್ ಬಾಡಿ ಒಳಗಡೆ ಎಗ್ ಪ್ರೊಡ್ಯೂಸ್ ಆಗುತ್ತೆ, ಅಂಡಾಣು ಉತ್ಪಾದನೆ ಆಗುತ್ತೆ. ಇವಾಗ ಇವೆರಡನ್ನು ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಗ್ಯಾಮೆಟ್ಸ್ ಅಂತ ಕರಿತೀವಿ. ಏನು? ಗ್ಯಾಮೆಟ್ಸ್ ಅಥವಾ ಲಿಂಗಾಣುಗಳು ಅಂತ ಕರಿತೀವಿ. ಲಿಂಗಾಣುಗಳು ಅಂತ ಕರಿತೀವಿ, ಗ್ಯಾಮೆಟ್ಸ್.
ಸೊ ಇದು ಮೇಲ್ ಗ್ಯಾಮೆಟ್ ಗಂಡು ಲಿಂಗಾಣು, ಇದು ಫಿಮೇಲ್ ಗ್ಯಾಮೆಟ್ ಹೆಣ್ಣು ಲಿಂಗಾಣು. ಒಟ್ನಲ್ಲಿ ಎರಡು ಲಿಂಗಾಣುಗಳೇ, ಗ್ಯಾಮೆಟ್ಸ್. ಓಕೆ, ಸೊ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಈ ಗ್ಯಾಮೆಟ್ಸ್ ಗಳು ಮುಂದೆ ಏನಾಗುತ್ತೆ ಅಂದ್ರೆ ಇವರಿಬ್ರು ಸೇರ್ಕೊಂಡ್ಬಿಟ್ಟು ಒಂದು ಬೇಬಿ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ, ಚಿಕ್ಕದಾಗಿರುವಂತ ಬೇಬಿ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಇಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡಿಲಿಕ್ಕೆ ಯಾರು ಸಹಾಯ ಮಾಡ್ತಿದ್ದಾರೆ, ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಗ್ಯಾಮೆಟ್ಸ್ ಹೆಲ್ಪ್ ಮಾಡ್ತಿದೆ, ಲಿಂಗಾಣುಗಳು ಸಹಾಯ ಮಾಡ್ತಿದ್ದೇವೆ, ಹೆಲ್ಪ್ ಮಾಡ್ತಾ ಇದಾವೆ. ಹಾಗಿದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಏನಾದ್ರು, ರಿಪ್ರೊಡಕ್ಷನ್ ಏನಾದ್ರು ಲಿಂಗಾಣುಗಳ ಸಹಾಯದಿಂದ ಆಗ್ತಾ ಇದ್ರೆ, ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ ಆಗ್ತಾ ಇದ್ರೆ ಅದು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಬಾಡಿ ಒಳಗಡೆ ಚಿಕ್ಕದಾಗಿರುವಂತ ವಸ್ತುಗಳು ಲಿಂಗಾಣುಗಳು ಉತ್ಪಾದನೆ ಆಗಿ ಅದರಿಂದ ಬೇಬಿ ಪ್ರೊಡಕ್ಷನ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಸೆಕ್ಷುವಲ್ ರಿಪ್ರೊಡಕ್ಷನ್. ಹಾಗಾದ್ರೆ ನೀವೇ ಹೇಳ್ತೀರಾ ಅವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವಾಗ್ಲೂ ಯಾರ ಹೆಲ್ಪ್ ಇಂದ ಆಗುತ್ತೆ? ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ ಆಗುತ್ತೆ, ಲಿಂಗಾಣುಗಳ ಸಹಾಯದಿಂದ ಆಗುತ್ತೆ. ಅರ್ಥ ಆಗಿದೆ? ಅರ್ಥ ಆಗಿದೆ ಎಲ್ಲರಿಗೂ? ಲಿಂಗಾಣುಗಳು ಅಂದ್ರೆ ಏನು? ಬಾಡಿ ಪ್ರೊಡ್ಯೂಸ್ ಆಗ್ತಿರುವಂತ ಚಿಕ್ಕ ಚಿಕ್ಕ ವಸ್ತುಗಳು. ಮೇಲ್ ಗ್ಯಾಮೆಟ್ಸ್, ಫಿಮೇಲ್ ಗ್ಯಾಮೆಟ್ಸ್, ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು, ಸ್ಪರ್ಮ್ ಮತ್ತೆ ಎಗ್ ನ ನಾವು ಆ ರೀತಿ ಕರಿತಾ ಹೋಗ್ತೀವಿ. ಈ ರೀತಿ ಉತ್ಪಾದನೆ ಆಗಿ ರಿಪ್ರೊಡಕ್ಷನ್ ಆದ್ರೆ ಅದನ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ, ಅಥವಾ ಅದನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅಂತ ಕರಿತೀವಿ. ಓಕೆ, ಇವಾಗ ನೀವೇ ಹೇಳ್ತೀರಾ ನನಗೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ಅಂದ್ರೆ ಏನು? ಇಲ್ಲಿ ಹೊಸದಾಗಿ ಜೀವಿ ಉತ್ಪಾದನೆ ಆಗತ್ತೆ, ಬಟ್ ಇಲ್ಲಿ ಲಿಂಗಾಣುಗಳು ಇಲ್ದೇ ಆಗತ್ತೆ ಅಥವಾ ಗ್ಯಾಮೆಟ್ಸ್ ಗಳು ಇಲ್ದೇ ಆಗತ್ತೆ. ಬೇಸಿಕ್ ಡಿಫ್ರೆನ್ಸ್ ಏನು? ಗ್ಯಾಮೆಟ್ಸ್ ಇಂದ ಪ್ರೊಡ್ಯೂಸ್ ಆದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್, ಗ್ಯಾಮೆಟ್ಸ್ ಇಲ್ದೆ ಪ್ರೊಡ್ಯೂಸ್ ಆದ್ರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಅಷ್ಟೇ, ತುಂಬಾ ಸಿಂಪಲ್. ಓಕೆ, ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಗ್ತಿದೆ ಅಲ್ವಾ, ಯಾರ ಹೆಲ್ಪ್ ಇಂದ ಆಗತ್ತೆ ಹೇಳ್ತೀರಾ? ಇವಾಗ ಆಲ್ರೆಡಿ ಓದಿದೀರಾ, ಯಾರ ಹೆಲ್ಪ್ ಇಂದ ಆಗ್ತಿದೆ? ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ ಆಗ್ತಿದೆ, ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ ಆಗ್ತಿದೆ. ಓಕೆ, ಹಾಗಾದ್ರೆ ಈ ಗ್ಯಾಮೆಟ್ಸ್ ಗಳು ಏನಾಗುತ್ತೆ? ಕೂಡುತ್ತೆ. ಈ ಗ್ಯಾಮೆಟ್ಸ್ ಗಳು ಏನಾಗುತ್ತೆ? ಕೂಡುತ್ತೆ. ಆ ಗ್ಯಾಮೆಟ್ಸ್ ಗಳು ಕೂಡ್ಕೊಂಡ್ಬಿಟ್ಟು ಅಲ್ಲಿ ರಿಪ್ರೊಡಕ್ಷನ್ ಆಗ್ತಾ ಇದೆ. ಆದ್ರೆ ಈ ಗ್ಯಾಮೆಟ್ಸ್ ಗಳು ಎಲ್ಲಿ ಕೂಡುತ್ತೆ? ಬಾಡಿ ಒಳಗಡೆ ಹೋಗಿ ಕೂಡುತ್ತಾ, ಬಾಡಿಯಿಂದ ಹೊರಗಡೆ ಕೂಡುತ್ತಾ? ಅದ್ರ ಬೇಸ್ ಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಎರಡು ತರ ಬರುತ್ತೆ. ಇಂಟರ್ನಲ್ ಫರ್ಟಿಲೈಸೇಷನ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಆಂತರಿಕ ಫಲೀಕರಣ, ಬಾಹ್ಯ ಫಲೀಕರಣ ಅಂತ ಕರಿತೀವಿ. ಅವುಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ. ಸೊ ಎರಡು ತರ ಬರ್ತಾ ಹೋಗುತ್ತೆ ಇಲ್ಲಿ. ಅವುಗಳನ್ನ ನಾವು ಆಂತರಿಕ ಫಲೀಕರಣ, ಬಾಹ್ಯ ಫಲೀಕರಣ ಅಂತ ಕರಿತೀವಿ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್, ಆಂತರಿಕ ಫಲೀಕರಣ, ಆಂತರಿಕ ಫಲೀಕರಣ and external fertilization, external fertilization, ಬಾಹ್ಯ ಫಲೀಕರಣ. ಓಕೆ, ಹಾಗಂದ್ರೆ ಏನ್ ಸರ್? ಇದೊಂದು ಟರ್ಮ್ ಇದೆ, ಫರ್ಟಿಲೈಸೇಷನ್, ಫಲೀಕರಣ ಅಂತ ಹೇಳ್ತೀವಿ. ಹಾಗಂದ್ರೆ ಏನು? ಹಾಗಂದ್ರೆ ಈ ಗ್ಯಾಮೆಟ್ಸ್ ಗಳು ಕೂಡೋದೆ ಫರ್ಟಿಲೈಸೇಷನ್, ಲಿಂಗಾಣುಗಳು ಸೇರ್ಕೊಳ್ಳೋದೆ ಫಲೀಕರಣ. ಎಲ್ಲಿ ಸೇರ್ಕೋಬೇಕು? ಇಂಟರ್ನಲ್, ಆಂತರಿಕ ಅಂದ್ರೆ ಏನು? ದೇಹದ ಒಳಗಡೆ ಅವು ಕೂಡ್ಬೇಕು. ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಆಗುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮೇಲ್ ಸ್ಪರ್ಮ್ ಫಿಮೇಲ್ ಬಾಡಿ ಒಳಗಡೆ ಎಗ್ ಇರುತ್ತಲ್ವಾ, ಫಿಮೇಲ್ ಬಾಡಿ ಒಳಗಡೆ ಎಗ್ ಇರುತ್ತೆ. ಹೀಗಾಗಿ ಮೇಲ್ ಸ್ಪರ್ಮ್ ಫಿಮೇಲ್ ಬಾಡಿ ಒಳಗಡೆ ಬಂದು ಫಿಮೇಲ್ ಬಾಡಿ ಒಳಗಡೆ ಕೂಡುತ್ತೆ. ಹೆಣ್ಣಿನ ದೇಹದ ಒಳಗಡೆ ಹೋಗಿ ಅವು ಎರಡು ಕೂಡ್ತಾ ಇದಾವೆ. ಆದ್ರೆ ಬಾಡಿ ಒಳಗಡೆ ಕೂಡ್ತಾ ಇರೋದ್ರಿಂದ ಅದನ್ನ ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಆಂತರಿಕ ಫಲೀಕರಣ ಅಂತ ಕರಿತೀವಿ. ಓಕೆ, ಹಾಗೆ ಆಂತರಿಕ ಫಲೀಕರಣ, ಇಂಟರ್ನಲ್ ಫರ್ಟಿಲೈಸೇಷನ್ ಎಕ್ಸಾಂಪಲ್ ಯಾವುದು? ಹ್ಯೂಮನ್ ಬೀಯಿಂಗ್ ಎಕ್ಸಾಂಪಲ್, ಡಾಗ್, ಕ್ಯಾಟ್, ಇವೆಲ್ಲ ಎಕ್ಸಾಂಪಲ್ ಬರ್ತಾ ಹೋಗುತ್ತೆ. ಅದೇ ಬಾಹ್ಯ ಫಲೀಕರಣ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ನೋಡಿ ಹೆಸರೇ ಇದೆ ಬಾಹ್ಯ, ಎಕ್ಸ್ಟರ್ನಲ್ ಅಂದ್ರೆ ದೇಹದ ಒಳಗಡೆ ಕೂಡ್ಬೇಕಾ, ಹೊರಗಡೆ ಕೂಡ್ಬೇಕಾ? ಹೊರಗಡೆ ಕೂಡ್ಬೇಕು. ಎಕ್ಸಾಂಪಲ್ ತುಂಬಾ ಫಿಶ್ ಗಳು ಬರ್ತವೆ, ಮೋಸ್ಟ್ ಆಫ್ ದಿ ಫಿಶ್ ಅಂಡ್ ಫ್ರಾಗ್, ಕಪ್ಪೆ ಮತ್ತು ಮೀನು ತುಂಬಾ ಜಾಸ್ತಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸ್ತಾ ಹೋಗ್ತವೆ. ಹೇಗೆ ಸರ್? ಎಕ್ಸಾಂಪಲ್, ಇಲ್ಲಿ ನೀರಿದೆ ಅಂತ ಅನ್ಕೊಳ್ಳಿ. ಆ ನೀರ್ ಒಳಗಡೆ, ಸಮುದ್ರದ ಒಳಗಡೆ ಈ ಫಿಶ್ ಇದೆ, ಎರಡು ಫಿಶ್ ಇದೆ ಅಂತ. ಇದೊಂದು ಫಿಶ್ ಇದೆ, ಮೇಲ್ ಫಿಶ್ ಇದೆ, ಇನ್ನೊಂದು ಫಿಶ್ ಇದೆ, ಫೀಮೇಲ್ ಫಿಶ್ ಇದೆ ಅಂತ ಅನ್ಕೊಳ್ಳಿ.
ಈ ನೀರೊಳಗಡೆ ಅವುಗಳು ಏನ್ ಬಿಡ್ತವೆ, ತಮ್ಮ ದೇಹದೊಳಗಡೆ ಉತ್ಪಾದನೆ ಆಗುವಂತ ಗ್ಯಾಮೆಟ್ಸ್, ಸ್ಪರ್ಮ್ ಮತ್ತೆ ಎಗ್ನ ಬಿಡ್ತವೆ. ಅವೆರಡು ಕಂಬೈನ್ ಆಗಿ ದೇಹದ ಒಳಗಡೆ ಕಂಬೈನ್ ಆಗಲ್ಲ, ದೇಹದೊಳಗಡೆ ಕೂಡ್ತಾ ಇಲ್ಲ, ಅವು ಹೊರಡೆ ಬಿಟ್ಬಿಡ್ತವೆ. ಇವಾಗ ನೀರಿನ ಹೆಲ್ಪ್ ಇಂದ ಅಥವಾ ನೀರಿನ ಸಹಾಯದಿಂದ ಅವೇನು ಮಾಡ್ತವೆ, ಕೂಡ್ತವೆ, ಫರ್ಟಿಲೈಸೇಷನ್ ಆಗ್ತದೆ. ಆದ್ರೆ ಫರ್ಟಿಲೈಸೇಷನ್ ಆಗೋದು ದೇಹದ ಒಳಗಡೆನ ಹೊರಗಡೆನ? ಹೊರಗಡೆ ಆಗ್ತಾ ಇದೆ. ಈ ಹೊರಗಡೆ ಆಗ್ತಾ ಇರೋದ್ರಿಂದ ಅದು ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅದು ಮುಂದೆ ಒಂದು ಚಿಕ್ಕದಾಗಿ ಫಿಶ್ ಆಗಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಬಾಹ್ಯ ಫಲೀಕರಣ ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆ? ಸೊ ಹಾಗಾದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಬರುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಅರ್ಥ ಆಯ್ತು? ಇವಾಗ ಅದನ್ನೇ ನಾವು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಟೈಪ್ಸ್ ಗಳು ಬರ್ತವೆ, ಅದು ಎಷ್ಟು ಟೈಪ್ಸ್ ಗಳಿದೆ ಅದನ್ನ ನೋಡ್ತಾ ಹೋಗೋಣ. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಸಾರಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಟೈಪ್ಸ್ ಗಳಿದೆ, ಅದು ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಇವಾಗ ನೀವೇ ಹೇಳಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆಗ್ಬೇಕು, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೇಕು ಅಂದ್ರೆ ಗ್ಯಾಮೆಟ್ಸ್ ಗಳು ಇರ್ತಾವ ಇರಲ್ವಾ? ಲಿಂಗಾಣುಗಳಿಂದ ಆಗತ್ತಾ, ಲಿಂಗಾಣುಗಳ ಇಲ್ದೆ ಆಗತ್ತಾ? ಇಲ್ಲಿ ಲಿಂಗಾಣುಗಳು ಇಲ್ದೆ ಆಗತ್ತೆ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಗ್ಯಾಮೆಟ್ಸ್ ಗಳು ಇಲ್ದೆ ಆಗತ್ತೆ. ಅರೆ ಹೇಗಾಗತ್ತೆ? ಅದ್ರಲ್ಲಿ ಟೈಪ್ಸ್ ಗಳಿದೆ. ಫಸ್ಟ್ ಟೈಪ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್, ಫಸ್ಟ್ ಟೈಪ್ ಅದ ನಾವ್ ಏನಂತ ಹೇಳ್ತೀವಿ, ಬೈನರಿ ಫಿಷನ್ ಅಂತ ಕರಿತೀವಿ. ಬೈನರಿ ಫಿಷನ್ ಅಥವಾ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ದ್ವಿವಿದಳನ ಅಂತ ಕರಿತೀವಿ. ದ್ವಿವಿದಳನ ಅಂತ ಕರಿತೀವಿ. ಬೈನರಿ ಫಿಷನ್, ದ್ವಿವಿದಳನ. ಹೆಸರುಗಳ ಪ್ರಕಾರ ಏನಾಗ್ಬೇಕು, ಇಲ್ಲಿ ವಿದಳನ ಆಗ್ಬೇಕು, ಫಿಷನ್ ಆಗ್ಬೇಕು. ಅಂದ್ರೆ ಏನು? ಬ್ರೇಕ್ ಆಗ್ಬೇಕು, ಬಾಡಿ ಬ್ರೇಕ್ ಆಗ್ಬೇಕು, ಬಾಡಿ ಡಿವೈಡ್ ಆಗ್ಬೇಕು. ಸೊ ಬಾಡಿ ಡಿವೈಡ್ ಆಗ್ಬೇಕು. ಅದೆಲ್ಲಾಗತ್ತೆ? ಎಕ್ಸಾಂಪಲ್ ಎಲ್ಲಾಗತ್ತೆ ಅಂದ್ರೆ ಈ ಆಲ್ಮೋಸ್ಟ್ ಆಲ್ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಇರ್ತಾವಲ್ವಾ? ಯೂನಿಸೆಲ್ಯುಲರ್ ಅಂದ್ರೆ ಏಕಕೋಶೀಯ ಜೀವಿಗಳು ಇರ್ತಾವಲ್ವಾ? ಹೇಳಿದ್ದೆ ನಮ್ಗೆ ಯೂನಿಸೆಲ್ಯುಲರ್ ಏಕಕೋಶೀಯ ಜೀವಿಗಳು. ಎಕ್ಸಾಂಪಲ್ ಅಂದ್ರೆ ಬಾಡಿ ಒಂದೇ ಜೀವಕೋಶದಿಂದ ಆಗಿದ್ರೆ ಯೂನಿಸೆಲ್ಯುಲರ್ ಏಕಕೋಶ ಜೀವಿಗಳು. ಎಕ್ಸಾಂಪಲ್ ಯಾವ್ದು ಬರುತ್ತೆ? ಬ್ಯಾಕ್ಟೀರಿಯಾ ಬರುತ್ತೆ, ಅಮೀಬಾ ಬರುತ್ತೆ, ಇವೆಲ್ಲ ಎಕ್ಸಾಂಪಲ್ಸ್ ಇವೆ. ಆದ್ರೆ ಈ ಬ್ಯಾಕ್ಟೀರಿಯಾ ಮತ್ತೆ ಅಮೀಬಾಗಳು ಹೇಗೆ ವಿಭಜನೆ ಮಾಡ್ತವೆ ಅಥವಾ ಹೇಗೆ ಇನ್ನೊಂದು ಬ್ಯಾಕ್ಟೀರಿಯಾ ಅಥವಾ ಅಮೀಬಾಗಳನ್ನ ಹುಟ್ಟಾಕ್ತವೆ ಅಂತ ನೋಡ್ತಾ ಹೋದ್ರೆ, ಸೊ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳಿ, ಒಂದು ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ಬ್ಯಾಕ್ಟೀರಿಯಾ ಇದೆ, ಇದೊಂದು ಬ್ಯಾಕ್ಟೀರಿಯಾ ಇದೆ. ಈ ಹೊಸದಾಗಿ ಬ್ಯಾಕ್ಟೀರಿಯಾ ಹುಟ್ಕೋಬೇಕು ಅಂದ್ರೆ ಇದೇನ್ ಮಾಡುತ್ತೆ? ಇನ್ನೊಂದು ಬ್ಯಾಕ್ಟೀರಿಯಾ ಕ್ಯಾಮೆಟ್ಸ್ ಅದೆಲ್ಲ ಏನ್ ಬರೋದಿಲ್ಲ ಅಲ್ಲಿ. ಇಲ್ಲಿ ಮೇಲ್ ಬ್ಯಾಕ್ಟೀರಿಯಾ ಫಿಮೇಲ್ ಬ್ಯಾಕ್ಟೀರಿಯಾ ಅಂತ ಏನಿರಲ್ಲ. ಈ ಬ್ಯಾಕ್ಟೀರಿಯಾ ತನ್ನ ಬಾಡಿನೇ ಅರ್ಧ ಆಗಿ ಡಿವೈಡ್ ಮಾಡ್ಕೊಳುತ್ತೆ, ತನ್ನ ಬಾಡಿನ ಅರ್ಧ ಡಿವೈಡ್ ಮಾಡ್ಕೊಂಡ್ಬಿಡುತ್ತೆ. ಅವಾಗ ಇದು ಏನಾಗುತ್ತೆ, ಆ ಅರ್ಧ ಭಾಗದಿಂದ ಒಂದು ಬ್ಯಾಕ್ಟೀರಿಯಾ ಹುಟ್ಕೊಳ್ಳುತ್ತೆ, ಇನ್ನ ಅರ್ಧ ಭಾಗದಿಂದ ಇನ್ನೊಂದು ಬ್ಯಾಕ್ಟೀರಿಯಾ ಹುಟ್ಕೊಳ್ಳುತ್ತೆ. ಹಾಗೆ ಏನಾಗ್ತದೆ ನೋಡಿ, ಇಲ್ಲಿ ವಿದಳನ ಫಿಷನ್ ಆಗ್ತಾ ಇದೆ, ಬ್ರೇಕ್ ಆಗ್ತಿದೆ. ಓಕೆ, ಎಷ್ಟಾಗಿ ಬ್ರೇಕ್ ಆಗ್ತಿದೆ? ಎರಡಾಗಿ ಬ್ರೇಕ್ ಆಗ್ತದೆ, ಎರಡಾಗಿ ಬ್ರೇಕ್ ಆಗ್ತದೆ. ಹಾಗಾಗಿ ಇದು ನಾವು ದ್ವಿವಿದಳನ ಬೈನರಿ ಫಿಷನ್ ಅಂತ ಕರಿತೀವಿ. ಹಾಗೆ ಆಲ್ಮೋಸ್ಟ್ ಆಲ್ ಬೈನರಿ ಫಿಷನ್ ಎಲ್ಲಾಗುತ್ತೆ? ಯೂನಿಸೆಲ್ಯುಲರ್ ಏಕಕೋಶೀಯ ಜೀವಿಗಳಲ್ಲಾಗತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಸೊ ಸೆಕೆಂಡ್ ಟೈಪ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬಡ್ಡಿಂಗ್ ಅಂತ ಕರಿತೀವಿ. ಬಡ್ಡಿಂಗ್ ಅಥವಾ ಮಗ್ಗುವಿಕೆ ಅಂತ ಕರಿತೀವಿ. ಮಗ್ಗುವಿಕೆ, ಬಡ್ಡಿಂಗ್ ಅಂದ್ರೆ ಅಲ್ಲಿ ಮೊಗ್ಗುನ ಬಿಡಬೇಕು, ಬಡ್ಡನ್ನ ಬಿಡಬೇಕು, ಅದರಿಂದ ಹೊಸ ಜೀವಿ ಹುಟ್ಕೊಳ್ತಾ ಹೋಗ್ತದೆ. ಅಂದ್ರೆ ಹೇಗಿರುತ್ತೆ ಸರ್? ಎಕ್ಸಾಂಪಲ್ ನೀವು ನೋಡಿರುವಂತ ಎಕ್ಸಾಂಪಲ್ ತಗೊಳ್ತೀನಿ. ಈ ಪೊಟ್ಯಾಟೊ ಎಕ್ಸಾಂಪಲ್ ತಗೊಳ್ತೀನಿ, ಚೆನ್ನಾಗಿ ಅರ್ಥ ಆಗುತ್ತೆ. ಪೊಟ್ಯಾಟೊ, ಈ ಪೊಟ್ಯಾಟೊ ಅಥವಾ ಆಲೂಗಡ್ಡೆನ ಮನೇಲಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಅದನ್ನ ಮನೇಲಿ ಇಟ್ಟಿದ್ದೀರಾ ಅಂದ್ರೆ ತುಂಬಾ ದಿನ ಇಟ್ಟಾದ್ಮೇಲೆ ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ವಸ್ತು ಬೆಳೀತಾ ಇರುತ್ತೆ ಹೊರಗಡೆ. ನೋಡಿದಿರ ಅದನ್ನ? ಈ ರೀತಿ ಒಂದು ವಸ್ತು ಎಕ್ಸ್ಟೆನ್ಷನ್ ಬೆಳಿಲಿಕ್ಕೆ ಶುರು ಆಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬಡ್ ಅಂತ ಕರಿತೀವಿ ಅಥವಾ ಮೊಗ್ಗು ಅಂತ ಕರಿತೀವಿ. ಇದನ್ನ ನಾವು ಮೊಗ್ಗು ಅಂತ ಕರಿತೀವಿ, ಬಡ್. ಇವಾಗ ಅದೇನ್ ಬೆಳೆದಿದೆಯಲ್ಲ ಅದನ್ನ ಕಟ್ ಮಾಡಿ ನೆಲದಲ್ಲಿ ಏನಾದ್ರು ಹೂಳಿದ್ರೆ ಹೊಸದಾಗಿರೋಂಥ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಪ್ಲಾಂಟ್ ಬೆಳಿಲಿಕ್ಕೆ ಶುರು ಆಗುತ್ತೆ. ನೋಡಿ, ಹೊಸ ಆಲೂಗಡ್ಡೆ ಬೆಳೀತಾ ಇದೆ, ಯಾರಿಂದ? ಬಡ್ ಇಂದ. ಹೀಗಾಗಿ ನಾವು ಬಡ್ಡಿಂಗ್ ಅಂತ ಕರಿತೀವಿ. ತುಂಬಾ ಸಿಂಪಲ್. ಹೇಗಂತ ಅನ್ಕೊಳ್ಳಿ ಅಂದ್ರೆ, ನೀವೇ ಒಂದು ಆಲೂಗಡ್ಡೆ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಬಾಡಿ ಒಳಗಡೆ ಒಂದು ಹೊಸದಾಗಿರುವಂತ ಪಾರ್ಟ್ ಬೆಳೀತಾ ಇದೆ, ಅದು ಬಡ್. ಅದನ್ನ ನೀವೇನಾದ್ರೂ ಕಟ್ ಮಾಡಿ ನೆಲದಲ್ಲಿ ಹೂಳಿದ್ರೆ ಹೊಸದಾಗಿರುವಂತ ಪ್ಲಾಂಟ್ ಬೆಳಿಲಿಕ್ಕೆ ಶುರು ಆಗುತ್ತೆ. ಅದನ್ನ ಬಡ್ಡಿಂಗ್ ಅಂತ ಕರಿತೀವಿ. ಬಡ್ಡಿಂಗ್, ಮಗ್ಗುವಿಕೆ ಅಂತ ಕರಿತೀವಿ.
ಓಕೆ, ನೆಕ್ಸ್ಟ್. ಸೊ ಬಡ್ಡಿಂಗ್ ಅರ್ಥ ಆಯ್ತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಅಥವಾ ಇನ್ನೊಂದು ಟೈಪ್ಸ್ ಬರುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್ ಅಥವಾ ವಿಘಟನೆ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್ ಅಥವಾ ವಿಘಟನೆ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್, ವಿಘಟನೆ, ವಿಘಟನೆ, ಫ್ರಾಗ್ಮೆಂಟೇಶನ್, ವಿಭಜನೆ ಅಂತಾನು ಹೇಳ್ಬೋದು. ಸಾರಿ, ಇದು ವಿಭಜನೆ ಅಂತ ಕರಿತೀವಿ. ಫ್ರಾಗ್ಮೆಂಟೇಶನ್ ವಿಭಜನೆ ಅಂತ ಕರಿತೀವಿ. ವಿಭಜನೆ, ಫ್ರಾಗ್ಮೆಂಟೇಶನ್, ವಿಭಜನೆ ಅಂದ್ರೆ ಏನು? ಇದು ಎಲ್ಲಿ ಎಕ್ಸಾಂಪಲ್ ಆಗುತ್ತೆ? ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೋಣ. ಈ ಫ್ರಾಗ್ಮೆಂಟೇಶನ್ ಎಲ್ಲಿ ನೋಡ್ತೀರಾ ಅಂತಂದ್ರೆ, ಫ್ರಾಗ್ಮೆಂಟೇಶನ್ ಅಂದ್ರೆ ನೀವು ಪೀಸಸ್ ಆಗಿ ಕಟ್ ಮಾಡೋದು. ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೀವು ಕಟ್ ಮಾಡಿದ್ರಿ ಅಂದ್ರೆ ಆ ಚಿಕ್ಕ ಪೀಸ್ ಇಂದ ಹೊಸದಾಗಿರುವಂತಹ ಜೀವಿ ಹುಟ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಆ ಚಿಕ್ಕ ಪೀಸ್ ಅಲ್ಲಿ ಕೆಪಾಸಿಟಿ ಇರುತ್ತೆ. ಅದೆಲ್ಲಿ ನೋಡ್ತೀರಾ ನೀವು? ಎಕ್ಸಾಂಪಲ್ ಈ ಕಬ್ಬಿನ ಒಳಗಡೆ ನೋಡ್ತೀರಾ, ಕಬ್ಬು ಅಥವಾ ಶುಗರ್ ಕೇನ್ ಅಂತ ಏನ್ ಹೇಳ್ತೀರಲ್ವಾ, ಆ ಶುಗರ್ ಕೇನ್ ಅಲ್ಲಿ ಎಕ್ಸಾಂಪಲ್ ನೋಡ್ತೀರಾ. ಈ ಶುಗರ್ ಕೇನ್ ಅಲ್ಲಿ ನೀವು ಹೊಸದಾಗಿ ಶುಗರ್ ಕೇನ್ ಹುಟ್ಬೇಕು ಅಂತಂದ್ರೆ ನೀವೇನಾದ್ರೂ ಮೇಲ್ ಶುಗರ್ ಕೇನ್, ಫಿಮೇಲ್ ಶುಗರ್ ಕೇನ್, ಗಂಡು ಹೆಣ್ಣು ಅಂತ ಹುಡ್ಕೊಂಡು ಹೋಗ್ತೀರಾ? ಇಲ್ಲ. ಅಲ್ಲಿ ಯಾವ ತರ ಗ್ಯಾಮೆಟ್ಸ್ ಇರಲ್ಲ, ಗಂಡು ಹೆಣ್ಣು ಅಂತಾನೂ ಇರಲ್ಲ. ಬಟ್ ಹೇಗೆ ಉತ್ಪಾದನೆ ಆಗುತ್ತೆ? ಹೇಗಂದ್ರೆ ಈ ದೊಡ್ಡದಾಗಿರುವಂತ ಶುಗರ್ ಕೇನ್ ನೀವೇನ್ ಮಾಡ್ತೀರಾ? ಪೀಸಸ್ ಆಗಿ ಕಟ್ ಮಾಡ್ತೀರಾ. ಪೀಸಸ್ ಆಗಿ ಕಟ್ ಮಾಡ್ತೀರಾ. ಆ ಒಂದ್ ಪೀಸ್ ಇಂದ ಇನ್ನೊಂದು ಶುಗರ್ ಕೇನ್ ಹುಟ್ಕೊಳ್ಳುತ್ತೆ. ಇನ್ನೊಂದು ಪೀಸ್ ಇಂದ ಇನ್ನೊಂದು ಶುಗರ್ ಕೇನ್ ಹುಟ್ಕೊಳ್ಳುತ್ತೆ. ಇನ್ನೊಂದು ಪೀಸ್ ಇಂದ ಇನ್ನೊಂದು ಶುಗರ್ ಕೇನ್ ಹುಟ್ಕೊಳ್ಳುತ್ತೆ. ನೀವು ಯಾವಾಗ ಅದನ್ನ ಪೀಸ್ ಆಗಿ ಕಟ್ ಮಾಡ್ತಿರಲ್ಲ, ಅವಾಗ ಅದಕ್ಕೆ ಇನ್ನೊಂದಾಗಿ ಹುಟ್ಕೊಳ್ಳುವಂತ ಕೆಪಾಸಿಟಿ ಬರುತ್ತೆ, ಕ್ಷಮತೆ ಬರುತ್ತೆ. ಹೀಗಾಗಿ ಅದನ್ನ ನಾವೇನಂತ ಕರಿತೀವಿ? ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ ಅಥವಾ ವಿಭಜನೆ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದೇ ತರ ಮತ್ತೆ ಇನ್ನೊಂದು ಟೈಪ್ ಬರುತ್ತೆ. ಆ ಇನ್ನೊಂದು ಟೈಪ್ ಯಾವ್ದು ಅಂತ ನೋಡ್ತಾ ಹೋದಾಗ ಅಲ್ಲಿ ನಮ್ಗೆ ಸೇಮ್ ಈಗೇನ್ ಫ್ರಾಗ್ಮೆಂಟೇಶನ್ ಓದಿದಿರಲ್ಲ, ಫ್ರಾಗ್ಮೆಂಟೇಶನ್ ಎದ್ರಲ್ಲಿ ಓದಿದ್ರ? ಸಸ್ಯಗಳಲ್ಲಿ ಓದಿದ್ರ, ಅನಿಮಲ್ ಅಥವಾ ಪ್ರಾಣಿಗಳಲ್ಲಿ ಓದಿದ್ರ? ಸಸ್ಯಗಳಲ್ಲಿ ಓದಿದ್ವಿ. ಎಕ್ಸಾಂಪಲ್ ಶುಗರ್ ಕೇನ್ ತಗೊಂಡಿದ್ವಿ, ಸಸ್ಯಗಳಲ್ಲಿ ಓದಿದ್ವಿ. ಅದೇ ಸೇಮ್ ಕೇಸ್ ಎನಿಮಲ್ ಅಲ್ಲೂ ಆಗುವಂತ ಚಾನ್ಸ್ ಇದೆ, ಪ್ರಾಣಿಗಳಲ್ಲೂ ಆಗುವಂತ ಚಾನ್ಸ್ ಇದೆ. ಅಂದ್ರೆ ಪ್ರಾಣಿ ದೇಹವನ್ನ ಪೀಸಸ್ ಆಗಿ ಕಟ್ ಮಾಡಿದ್ರೆ ಒಂದೊಂದು ಪೀಸ್ ಇಂದ ಒಂದೊಂದು ಪ್ರಾಣಿ ಹುಟ್ಕೊಳ್ಳುವಂತ ಚಾನ್ಸ್ ಇದೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ, ಪ್ರಾಣಿಗಳಲ್ಲಿ ಅದನ್ನ ಏನಂತ ಕರಿತೀವಿ ಅಂದ್ರೆ ರೀಜನರೇಷನ್ ಅಂತ ಕರಿತೀವಿ. ರೀಜನರೇಷನ್, ಮರುಹುಟ್ಟುವಿಕೆ, ಮರುಹುಟ್ಟುವಿಕೆ ಅಂತ ಕರಿತೀವಿ. ರೀಜನರೇಷನ್, ಮರುಹುಟ್ಟುವಿಕೆ, ರೀಜನರೇಷನ್, ಮರುಹುಟ್ಟುವಿಕೆ. ಯಾರಲ್ಲಿ? ಪ್ರಾಣಿಗಳಲ್ಲಿ. ಅದ್ರಲ್ಲಿ ಏನಾಗುತ್ತೆ? ಎಕ್ಸಾಂಪಲ್ ತಗೊಂಡರ್ಥ. ಈ ಎಕ್ಸಾಂಪಲ್ ಯಾವ್ದು ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಎಕ್ಸಾಂಪಲ್ ಅರ್ಥವಾಮ್, ಎರೆಹುಳು. ಇವಾಗ ಈ ತರ ಎರೆಹುಳು ಇದೆ ಅಂತ ಅನ್ಕೊಳ್ಳಿ, ಎರೆಹುಳು ಇದೆ ಅಂತ ಅನ್ಕೊಳ್ಳಿ. ಇವಾಗ ನೀವು ಆ ಎರೆಹುಳು ಅಥವಾ ಅರ್ಥವಾಮನ್ನ ಎಷ್ಟು ಪೀಸಸ್ ಆಗಿ ಕಟ್ ಮಾಡ್ತೀರಲ್ವಾ? ಫಾರ್ ಎಕ್ಸಾಂಪಲ್ ಒಂದ್ 4 ಪೀಸ್ ಆಗಿ ಕಟ್ ಮಾಡಿದಿರ ಅಂತ ಅನ್ಕೊಳ್ಳಿ. ಈ 1ನೇ ಪೀಸ್ ಇಂದ ಇನ್ನೊಂದು ಎರೆಹುಳು ಹುಟ್ಕೊಳ್ಳುತ್ತೆ, 2ನೇ ಪೀಸ್ ಇಂದ ಇನ್ನೊಂದು ಎರೆಹುಳು ಹುಟ್ಕೊಳ್ಳುತ್ತೆ, ಇದರಿಂದ ಇನ್ನೊಂದು ಎರೆಹುಳು ಹುಟ್ಕೊಳ್ಳುತ್ತೆ. ಈ ರೀತಿ ಪ್ರತಿಯೊಂದು ಪೀಸ್ ಇಂದ ಒಂದೊಂದು ಎರೆಹುಳು ಹುಟ್ಕೊಳ್ತಾ ಹೋಗ್ತವೆ. ಆ ತರ ಕೆಪಾಸಿಟಿ ಎರೆಹುಳು ಒಳಗಡೆ ಇದೆ. ಹಾಗೆ ಜಂತು ಹುಳು ಒಳಗಡೆ ಇದೆ, ಟೇಪೋಮ್ ನಮ್ ಒಳಗಡೆ ಇರುತ್ತಲ್ಲ ಅದ್ರ ಒಳಗಡೆ ಇದೆ. ಸೇಮ್ ಕಬ್ಬುನು ಅಥವಾ ಶುಗರ್ ಕೇನು ನೀವು ಕಟ್ ಮಾಡಿ ಅದೇ ತರ ಆಯ್ತು, ಎರೆಹುಳು ಕಟ್ ಮಾಡಿ ಅದೇ ತರ ಆಯ್ತು. ಬಟ್ ಹೆಸರನ್ನ ಬೇರೆ ತರ ಕರಿತಾ ಇದೀವಿ. ಪ್ಲಾಂಟ್ ಅಲ್ಲಿ, ಸಸ್ಯಗಳಲ್ಲಿ ಆ ತರ ಆದ್ರೆ ಅದನ್ನ ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿಬೇಕು, ವಿಭಜನೆ ಅಂತ ಕರಿಬೇಕು. ಎನಿಮಲ್ ಅಲ್ಲಿ ಆ ತರ ಆದ್ರೆ, ಪ್ರಾಣಿಗಳಲ್ಲಿ ಆ ತರ ಆದ್ರೆ ಅದನ್ನ ನಾವು ರೀಜನರೇಷನ್ ಅಥವಾ ಮರು ಹುಟ್ಟುವಿಕೆ ಅಂತ ಕರಿಬೇಕು. ಅರ್ಥ ಆಯ್ತಾ? ಡಿಫ್ರೆನ್ಸ್ ಇದೆ. ಓಕೆ, ಈ ತರ ಎಲ್ಲಾ ಪ್ರಾಣಿಗಳಲ್ಲಿ ಸಿಗಲ್ಲ. ಎಲ್ಲಾ ಪ್ರಾಣಿಗಳಲ್ಲಿ ಈ ತರ ಪೀಸಸ್ ಕಟ್ ಮಾಡಿದ್ರೆ ಹೊಸದಾಗಿರುವಂತ ಪ್ರಾಣಿ ಹುಟ್ಕೊಳ್ಳೋದ್ ಆಗಲ್ಲ. ಎಕ್ಸಾಂಪಲ್ ಇವಾಗ ಹ್ಯೂಮನ್ ಬೀಯಿಂಗ್ ಇದಾನೆ ಅಂತ ಅನ್ಕೊಳ್ಳಿ. ಹ್ಯೂಮನ್ ಬೀಯಿಂಗ್ ಅಥವಾ ಮಾನವನ ಅರ್ಧ ಕಟ್ ಮಾಡಿ ಇನ್ನೊಂದು ಹೊಸದಾಗಿರುವಂತ ಮಾನವ ಹುಟ್ಕೊಳ್ತಾನ? ಇಲ್ಲ, ಅಲ್ಲಿಗೆ ಮುಗಿದೋಯ್ತು ಅವನ ಕತೆ. ಆ ರೀತಿ ಆಗುತ್ತೆ. ಎಲ್ಲಾ ಪ್ರಾಣಿಗಳಲ್ಲಿ ಇದು ಬರಲ್ಲ, ಒಂದೆರಡು ಇದಾವೆ, ಅದ್ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಎರೆಹುಳು ಮತ್ತೆ ಟೇಪೋಮ್, ಜಂತು ಹುಳು ಒಳಗಡೆ ಬರುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಸ್ಪೆಷಲ್ ಆಗಿರುವಂತ ಒಂದು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಬರುತ್ತೆ. ಅದನ್ನ ನಾವು ಸ್ಪೋರೋಫಿಕೇಶನ್ ಅಂತ ಕರಿತೀವಿ ಅಥವಾ ಬೀಜಕ ಉತ್ಪಾದನೆ ಅಂತ ಕರಿತೀವಿ. ಸ್ಪೋರೋಫಿಕೇಶನ್, ಬೀಜಕ ಉತ್ಪಾದನೆ ಅಂತ ಕರಿತೀವಿ. ಬೀಜಕ ಉತ್ಪಾದನೆ, ಸ್ಪೋರೋಫಿಕೇಶನ್. ಸೊ ಬೀಜಕಗಳ ಉತ್ಪಾದನೆಯಿಂದ ಹೊಸದಾಗಿರುವಂತ ಜೀವ ಉತ್ಪಾದನೆ, ಅದನ್ನ ಸ್ಪೋರೋಫಿಕೇಶನ್, ಬೀಜಕ ಉತ್ಪಾದನೆ ಅಂತ ಕರಿತೀವಿ. ಹಾಗಂದ್ರೆ ಏನ್ ಸರ್, ಎಲ್ಲಿ ಇರುತ್ತೆ? ಎಕ್ಸಾಂಪಲ್ ತೋಡಿ.
ಎಕ್ಸಾಂಪಲ್ ಎಲ್ಲಿ ಇರುತ್ತೆ ಅಂದ್ರೆ ಇದೆಲ್ಲ ಆಗುತ್ತೆ ಫಂಗಸ್ ಅಲ್ಲಾಗುತ್ತೆ, ಫಂಗಸ್ ಅಥವಾ ಶಿಲೀಂಧ್ರಗಳಲ್ಲಾಗುತ್ತೆ, ಶಿಲೀಂಧ್ರಗಳಲ್ಲಾಗುತ್ತೆ. ಹೇಗೆ ನೋಡಿ, ಈ ಎಕ್ಸಾಂಪಲ್ ಎಲ್ಲಿ ನೋಡ್ತೀರಾ, ಈ ಶಿಲೀಂಧ್ರವನ್ನ ಎಲ್ಲಿ ನೋಡಿರ್ತೀರ ಅಂದ್ರೆ ಈ ಬ್ರೆಡ್ ಮೇಲೆ ಬೆಳೆದಿರೋದನ್ನ ನೋಡಿರ್ತೀರ. ಈಸ್ಟ್ ಬೂಸ್ಟ್ ಅಂತ ಹೇಳ್ತೀರಾ. ಹೇಗಿರುತ್ತೆ ಅದು ನೋಡ್ಲಿಕ್ಕೆ, ಒಂದು ಬ್ರೆಡ್ ಇದೆ ಅಂತ ಅನ್ಕೊಡಿ. ಫಾರ್ ಎಕ್ಸಾಂಪಲ್ ಒಂದು ಬ್ರೆಡ್ ಇದೆ, ಇಲ್ಲೊಂದು ಬ್ರೆಡ್ ಇದೆ. ಓಕೆ, ಈ ಬ್ರೆಡ್ ಮೇಲೆ ಈಸ್ಟ್ ಬೆಳೆದಿದೆ, ಈ ಬ್ರೆಡ್ ಒಂದು ಬ್ರೆಡ್ ಇದೆ, ಈ ಬ್ರೆಡ್ ಮೇಲೆ ಈಸ್ಟ್ ಬೆಳೆದಿದೆ. ಅದು ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಒಳಗಡೆ ಬಲೂನ್ ತರ ಇರುತ್ತೆ, ಆ ಬಲೂನ್ ಒಳಗಡೆ ಉಪ್ಕೊಂಡಿರುತ್ತೆ. ಆ ಬಲೂನ್ ಒಳಗಡೆ ಏನಿರುತ್ತೆ, ಒಂದು ಚಿಕ್ಕದಾಗಿರುವಂತ ಪಾರ್ಟಿಕಲ್ಸ್ ಬರ್ತವೆ, ಚಿಕ್ಕದಾಗಿರುವಂತ ಕಣಗಳು ಬರ್ತವೆ. ನೀವು ಯಾವಾಗ್ಲಾದ್ರೂ ಬ್ರೆಡ್ ಮೇಲೆ ಈಸ್ಟ್ ಬೆಳೆದಿರುತ್ತಲ್ಲ, ಅದನ್ನ ನೀವು ಟಚ್ ಮಾಡಿ ನೋಡಿ, ಪೌಡರ್ ತರ ವಸ್ತುಗಳು ಹತ್ಕೊಂಡಾಗೆ ಆಗುತ್ತೆ. ಓಕೆ, ಆ ಪೌಡರ್ ತರ ವಸ್ತುಗಳು ಇದಾವಲ್ವಾ, ಕ್ರಿಸ್ಟಲೈಕ್ ಪಾರ್ಟಿಕಲ್ಸ್ ಇದಾವಲ್ಲ, ಅದನ್ನ ನಾವು ಏನಂತ ಕರಿತೀವಿ, ಸ್ಪೋರ್ಸ್ ಅಂತ ಕರಿತೀವಿ, ಅಥವಾ ಬೀಜಕಗಳು ಅಂತ ಕರಿತೀವಿ. ಬೀಜಕಗಳು ಅಂತ ಕರಿತೀವಿ. ಇವಾಗ ಏನಾಗುತ್ತೆ, ಹೊಸದಾಗಿರುವಂತ ಫಂಗಸ್ ನ ಹುಟ್ಟಾಕ್ಬೇಕು ಅಂದ್ರೆ ಈ ಬಲೂನ್ ತರ ಇರುವಂತ ವಸ್ತು ಒಡ್ಕೊಂಡ್ಬಿಡುತ್ತೆ. ಇದೇನಾಗುತ್ತೆ, ಒಡ್ಕೊಳುತ್ತೆ. ಈ ಒಡ್ಕೊಂಡಾದ್ಮೇಲೆ ಇದೇನಿದೆ ಅಲ್ಲ, ಈ ಬೀಜಕಗಳು ಸ್ಪೋರ್ಸ್ ಏನಿದೆ ಅಲ್ಲ, ಅದು ಗಾಳಿ ಜೊತೆಗೆ ಸೇರ್ಕೊಳ್ಳುತ್ತೆ. ಗಾಳಿ ಜೊತೆ ಸೇರ್ಕೊಂಡು ಇನ್ನೊಂದು ಬ್ರೆಡ್ ಪಕ್ಕದಲ್ಲಿ ಇಟ್ಟಿದ್ದೀರಿ ಅಂದ್ರೆ ಅದ್ರೊಳಗೆ ಹೋಗಿ ಆ ಸ್ಪೋರ್ಸ್ ಕೂತ್ಕೊಳ್ತವೆ, ಬೀಜಕಗಳು ಕೂತ್ಕೊಳ್ತವೆ. ಅದರಿಂದ ಹೊಸದಾಗಿರುವಂತ ಏನು ಬ್ರೆಡ್ ಮೇಲೆ ಇನ್ನೊಂದು ಫಂಗಸ್ ಬೆಳಿಲಿಕ್ಕೆ ಶುರು ಆಗುತ್ತೆ, ಇನ್ನೊಂದು ಫಂಗಸ್ ಬೆಳಿಲಿಕ್ಕೆ ಶುರು ಆಗುತ್ತೆ. ಈ ರೀತಿ ಆಗುತ್ತೆ. ಸೊ ಸ್ಪೋರ್ಸ್ ಗಳ ಸಹಾಯದಿಂದ ಹೊಸದಾಗಿರುವಂತ ಫಂಗಸ್ ಬೆಳೀತಾ ಇದೆ. ಹೇಗಾಗಿದೆ, ನಾವು ಸ್ಪೋರೋಫಿಕೇಶನ್ ಅಂತ ಕರಿತೀವಿ, ಅಥವಾ ಬೀಜಕಗಳ ಸಹಾಯದಿಂದ ಉತ್ಪಾದನೆ ಅಂತ ಕರಿತೀವಿ. ಯಾರಲ್ಲಿ ಮಾತ್ರ ಆಗ್ತಾ ಇದೆ, ಶಿಲೀಂಧ್ರಗಳಲ್ಲಿ ಮಾತ್ರ ಆಗ್ತದೆ, ಶಿಲೀಂಧ್ರಲ್ಲಿ ಮಾತ್ರ ಆಗುತ್ತೆ ಈ ರೀತಿ. ಹಾಗೆ ಇಲ್ಲಿ ಸ್ಪೋರ್ಸ್ ಗಳಿದಾವಲ್ಲ, ಇದನ್ನ ಬೀಜಕಗಳಂತ ಕರಿತೀವಿ. ಗ್ಯಾಮೆಟ್ಸ್ ಅಂತ ಅನ್ಕೋಬೇಡಿ, ಅವುಗಳ ಲಿಂಗಾಣುಗಳಲ್ಲ. ಅಲ್ಲಿ ಯಾವುದೇ ತರ ನಿಮ್ಗೆ ಮೇಲ್ ಫಿಮೇಲ್ ಅಂತ ಯಾವುದೇ ತರ ಅಲ್ಲಿ ಕಾನ್ಸೆಪ್ಟ್ಸ್ ಗಳು ಬರೋದಿಲ್ಲ. ಕಂಪ್ಲೀಟ್ ಆಗಿ ಸ್ಪೋರ್ಸ್ ಗಳ ಉತ್ಪಾದನೆಯಿಂದ ಈ ರೀತಿ ಆಗ್ತಾ ಇದೆ. ಅರ್ಥ ಆಗುತ್ತೆ ಇಲ್ಲಿ? ಹಾಗಿದ್ರೆ ಈ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇಷ್ಟೊಂದು ಟೈಪ್ಸ್ ಗಳು ಬರ್ತಾ ಇದಾವೆ. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇಷ್ಟೊಂದು ಟೈಪ್ಸ್ ಬರುತ್ತೆ. ಸೊ ಅಲೈಂಗಿಕ ಸಂಬಂಧ ಕ್ರಿಯೆಯಲ್ಲಿ ಇಷ್ಟೊಂದು ಟೈಪ್ಸ್ ಗಳು ಬರ್ತಾ ಹೋಗುತ್ತೆ. ಇಲ್ಲಿ ಏನ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಈ ಟೇಬಲ್ ಗಳು ತುಂಬಾ ಇಂಪಾರ್ಟೆಂಟ್ ಇದು. ರೀಸೆಂಟ್ ಆಗಿ ನಡೆದಿರುವಂತ ACSAD KPSC ಅವರು ಕಂಡಕ್ಟ್ ಮಾಡಿರುವಂತ ACSAD ಎಕ್ಸಾಮಿನೇಷನ್ ಅಲ್ಲಿ ಇಲ್ಲಿವರೆಗೂ ಡಿಸ್ಕಸ್ ಮಾಡಿರುವಂತ ಟಾಪಿಕ್ ಗಳ ಬೇಸ್ ಮೇಲೆ ಒಂದು ಕ್ವಶನ್ ಕೇಳಿರೋದು, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿರೋದು. ಹೇಗೆ, ಕಪ್ಪೆಗಳಲ್ಲಿ ಆಂತರಿಕ ಫಲೀಕರಣ ಆಗುತ್ತೆ ಅಂತ ಒಂದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ 4-5 ಸ್ಟೇಟ್ಮೆಂಟ್ ಇದೆ, ಅದ್ರಲ್ಲಿ ಒಂದು ಎಕ್ಸಾಂಪಲ್ ಕಪ್ಪೆಗಳಲ್ಲಿ ಆಂತರಿಕ ಫಲೀಕರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ, ಟ್ರೂನಾ, ಫಾಲ್ಸಾ, ಕರೆಕ್ಟಾ, ರಾಂಗ್? ಕಪ್ಪೆಗಳಲ್ಲಿ ಆಂತರಿಕ ಫಲೀಕರಣ, ಇಂಟರ್ನಲ್ ಫರ್ಟಿಲೈಸೇಷನ್. ಫ್ರಾಗ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ರಾಂಗ್ ಇದೆ. ಅದ್ರಲ್ಲಿ ಏನಾಗುತ್ತೆ, ಕಪ್ಪೆಗಳಲ್ಲಿ ಏನಾಗುತ್ತೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ, ಬಾಹ್ಯ ಫಲೀಕರಣ ಆಗುತ್ತೆ. ಓಕೆ, ಸೊ ಈ ತರ ನಾವು ಓದ್ಕೊಂಡಿರುವಂತ ಕಾನ್ಸೆಪ್ಟ್ಸ್ ಡೀಟೇಲ್ ಆಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಾರಿಟಿ ತಗೊಂಡ್ರೆ ಈಸಿಯಾಗಿ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಅವನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹಾಗೆ ಇವಾಗ ಈ RH ವಿಟೇಕರ್ ಅವರು ಡಿವೈಡ್ ಮಾಡ್ಲಿಕ್ಕೆ 5 ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ದಲ್ಲ, 5 ಸಾಮ್ರಾಜ್ಯ ವಿಭಜನೆ ಮಾಡ್ದಲ್ಲ, ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಈ 4 ಪ್ಯಾರಾಮೀಟರ್ಸ್ ನ ಅಥವಾ 4 ನಿಯತಾಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಆ 4 ಪ್ಯಾರಾಮೀಟರ್ಸ್ ಯಾವುದು? ಫಸ್ಟ್ ಒನ್ ಟೈಪ್ ಆಫ್ ಆರ್ನಿಸಮ್ಸ್. ಒಂದ್ ಸೆಲ್ ಇಂದ ಆಗಿದೆನಾ, ಜಾಸ್ತಿ ಸೆಲ್ಗಳಿಂದ ಆಗಿದೆನಾ. ಒಂದ್ ಸೆಲ್ ಇಂದ ಆಗಿದ್ರೆ ಯೂನಿಸೆಲ್ಯುಲಾರ್, ಜಾಸ್ತಿ ಸೆಲ್ ಇಂದ ಆಗಿದ್ರೆ ಮಲ್ಟಿ ಸೆಲ್ಯುಲಾರ್, ಏಕಕೋಶ ಜೀವಿ, ಬಹುಕೋಶ ಜೀವಿ. ನೆಕ್ಸ್ಟ್ ಎರಡನೇದು ಏನ್ ಕನ್ಸಿಡರ್ ಮಾಡ್ತಾರೆ? ಟೈಪ್ ಆಫ್ ಸೆಲ್. ಆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದೆನಾ, ನ್ಯೂಕ್ಲಿಯಸ್ ಇಲ್ವಾ? ನ್ಯೂಕ್ಲಿಯಸ್ ಇಲ್ಲ ಅಂದ್ರೆ ಪ್ರೋ ಕ್ಯಾರಿಯೋಟ್, ನ್ಯೂಕ್ಲಿಯಸ್ ಇದೆ ಅಂದ್ರೆ ಯು ಕ್ಯಾರಿಯೋಟ್. ಓಕೆ, ಆ ಸೆಲ್ ಯಾವ ತರ ಇದೆ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ? ನ್ಯೂಟ್ರಿಷನ್, ಪೋಷಣೆ. ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡಿದ್ರೆ ಸ್ವಪೋಷೀಯ, ಆಟೋಟ್ರೋಪ್ಸ್. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಪರಪೋಷೀಯ, ಹೆಟರೋಟ್ರೋಪ್ಸ್. ಅರ್ಥ ಆಯ್ತು? ನೆಕ್ಸ್ಟ್ 4ನೇ ಪ್ಯಾರಾಮೀಟರ್ ಏನ್ ಕನ್ಸಿಡರ್ ಮಾಡ್ತಾರೆ? ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ ಕ್ರಿಯೆ. ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ ಸಂತಾನೋತ್ಪತ್ತಿ ಆದ್ರೆ, ಅಥವಾ ಗ್ಯಾಮೆಟ್ಸ್ ಗಳ ಹೆಲ್ಪ್ ಇಂದ, ಲಿಂಗಾಣಗಳ ಹೆಲ್ಪ್ ಇಂದ ರೀಪ್ರೊಡಕ್ಷನ್ ಆದ್ರೆ ಅದನ್ನ ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಗ್ಯಾಮೆಟ್ಸ್ ಗಳು ಇಲ್ಲದೆ ಆದ್ರೆ ಅದನ್ನ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಈ ರೀತಿ ಅವರು 4 ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡಿ ಡಿವೈಡ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ.
ಇವಾಗ ಈ 4 ಪ್ಯಾರಾಮೀಟರ್ಗಳ ಬೇಸ್ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ವಿಭಜನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಆ 5 ಕಿಂಗ್ಡಮ್ ನ ಒಂದೊಂದಾಗಿ ನಾವು ಈ 4 ಪ್ಯಾರಾಮೀಟರ್ ಅಥವಾ 4 ಪ್ಯಾರಾಮೀಟರ್ಗಳ ಬೇಸ್ ಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಯಾವ್ದಿದೆ ಫಸ್ಟ್, ಯಾವ್ದು ಬರುತ್ತೆ, ಬ್ಯಾಕ್ಟೀರಿಯಾ ಬರುತ್ತೆ. ಅಂದ್ರೆ ಮೊನಿರಾ ಕಿಂಗ್ಡಮ್ ಬರುತ್ತೆ. ಯಾವಿದಾವ್ ನೋಡಿ, ಫಸ್ಟ್ ಕಿಂಗ್ಡಮ್ ಗಳು ಯಾವಿದಾವ್ ನೋಡಿ, 5 ಕಿಂಗ್ಡಮ್ ಏನೇನ್ ಕೊಟ್ಟಿದಾರಲ್ಲ, ಆ ಫಸ್ಟ್ ಕಿಂಗ್ಡಮ್ ಯಾವುದು, ಮೊನೆರಾ ಕಿಂಗ್ಡಮ್, ಮೊನೆರಾ. ಸೆಕೆಂಡ್ ಒನ್ ಪ್ರೋಟಿಸ್ಟಾ, ಥರ್ಡ್ ಒನ್ ಫಂಗೈ, ಶಿಲೀಂಧ್ರ ಅಂತ ಕರಿತೀವಿ. ಫೋರ್ತ್ ಒನ್ ಪ್ಲಾಂಟೆ, ಫಿಫ್ತ್ ಒನ್ ಅನಿಮಲಿಯಾ ಅಥವಾ ಸಸ್ಯ ಸಾಮ್ರಾಜ್ಯ ಅಂತ ಕರಿತೀವಿ. ಈ ಪ್ರತಿಯೊಂದು ಕಿಂಗ್ಡಮ್ ಅನ್ನ ಒಂದೊಂದಾಗಿ ಎಕ್ಸಾಂಪಲ್ ಯಾವ್ದು ಇರುತ್ತೆ, ಅದ್ರೊಳಗೆ ಯಾವ ಆರ್ಗನಿಸಮ್ಸ್ ಬರ್ತವೆ, ಯಾವ ಜೀವಿಗಳು ಬರ್ತವೆ, ಅವುಗಳು ಯೂನಿಸೆಲ್ಲಾರ, ಮಲ್ಟಿಸೆಲ್ಲಾರ, ಪ್ರೋಕ್ಯಾರಟ, ಯೂಕ್ಯಾರಟ, ಆಟೋಟ್ರೋಪ್ಸಾ, ಹೆಟ್ರೋಟ್ರೋಪ್ಸಾ, ಅವುಗಳ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತಾ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತಾ, ಇವನ್ನೆಲ್ಲ ನಾವು ಡೀಟೇಲ್ ಆಗಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ಬೇಕು. ಅದೇ ಫಸ್ಟ್ ಚಾಪ್ಟರ್ ಆಗಿರುತ್ತೆ, ಅವರ್ ಲಿವಿಂಗ್ ವರ್ಲ್ಡ್ ಅಥವಾ ನಮ್ಮ ಜೀವ ಜಗತ್ತು ಆಗಿರುತ್ತೆ. ಓಕೆನಾ? ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಎಲ್ಲಾ ಡೀಟೇಲ್ ಆಗಿ ಜಸ್ಟ್ PSI ಅಂತ ಹೇಳ್ಬಿಟ್ಟು PSI ಗೆ ಅಷ್ಟೇ ಅಲ್ಲ, ಸೊ KPSC ಗೆ, KS ಲೆವೆಲ್ಗೆ ನಾವು ಡೀಟೇಲ್ ಆಗಿ ಎಲ್ಲವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ್ದೇ ತರ ಕ್ವಶನ್ ಬಂದ್ರು ನಿಮ್ಗೆ ಪ್ರಾಬ್ಲಮ್ ಆಗಿರಬಾರ್ದು, ಅದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಯಾವುದೇ ಕಾನ್ಸೆಪ್ಟ್ ನ ತಗೊಂಡ್ರು ಕಂಪ್ಲೀಟ್ ಆಗಿ ವಿತ್ ಹೈಯರ್ ಲೆವೆಲ್ ಅಪ್ಲಿಕೇಶನ್ ಲೆವೆಲ್ಗೆ ಹೋಗ್ಬಿಟ್ಟು ಅದನ್ನ ಮುಗಿಸ್ಕೊಳ್ತಾ ಹೋಗೋಣ. ಓಕೆನಾ?